ಎಸ್ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಜ್ಯೋತಿ ಸೋಂಕಿದ ಬತ್ತಿಯೆಲ್ಲ ಜ್ಯೋತಿಯಪ್ಪವಯ್ಯ, ಸಾಗರವ ಮುಟ್ಟಿದ ನದಿಗಳೆಲ್ಲ ಸಾಗರವಪ್ಪವಯ್ಯ, ಪ್ರಸಾದವ ಮುಟ್ಟಿದ ಪದಾರ್ಥಗಳೆಲ್ಲ ಪ್ರಸಾದವಪ್ಪವಯ್ಯ, ಲಿಂಗವ ಮುಟ್ಟಿದ ಅಂಗವೆಲ್ಲ ಲಿಂಗಾಂಗವಪ್ಪವಯ್ಯ, ಸಕಳೇಶ್ವರ ದೇವಯ್ಯ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತೆ ಅಪ್ಪರಯ್ಯ ಎನ್ನುವ ಮಾದರಸರ ವಚನದೊಂದಿಗೆ ಸಮಸ್ತ ಶರಣ ಸ್ತೋಮವನ್ನು ಮನದಲ್ಲಿ ನೆನೆಯುತ್ತಾ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಅವರ ತಂದೆ ಲಿಂಗೈಕ್ಯ ಶರಣ ಶಂಕರ್ ಮಹಾಲಿಂಗಪ್ಪ ಹುಣಸಾಳ್ ಅವರ ಹೆಸರಿನಲ್ಲಿ ನಡೆಯುತ್ತಿರುವ ವಿಶೇಷ ದತ್ತಿ ಉಪನ್ಯಾಸದಲ್ಲಿ ಮೊದಲಿಗೆ ಇಂದಿನ ವಿಶೇಷ ಉಪನ್ಯಾಸಕರಾದ ಡಾಕ್ಟರ್ PG ಕೆಂಪಣ್ಣವರ್ ಸರ್ ಅವರನ್ನು ಮತ್ತು ನಮ್ಮ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರನ್ನು ವೇದಿಕೆಗೆ ಆದರದಿಂದ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವ ಶಾರದಮ್ಮ ಪಾಟೀಲ್ ಮೇಡಮ್ ಮತ್ತು ಎಲ್ಲ ಸಹೋದರಿಯರಿಗೆ, ಸಂಯೋಜಕರಿಗೆ, ಸಂಘಟಕರಿಗೆ, ತಾಂತ್ರಿಕ ಸಹಾಯಕರಿಗೆ, ಇಲ್ಲಿ ನೆರೆದ ಎಲ್ಲ ಶರಣ ಬಂಧುಗಳಿಗೆ ಆದರದ ಸ್ವಾಗತವನ್ನು ಕೋರಿ, ಮೊದಲಿಗೆ ಗಾನ ಕೋಗಿಲೆ ಬಸವ ಭಕ್ತೆ ವಚನ ಅಧ್ಯಯನ ವೇದಿಕೆಯ ಆಜೀವ ಸದಸ್ಯೆಯಾದ ನಮ್ಮೆಲ್ಲರ ಮಗಳು ಸೃಷ್ಟಿ ಎಲಿಗಾರ್ ಅವರಿಗೆ ವೇದಿಕೆಯ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಬಸವಾದಿ ಪ್ರಮಥರು ಅವಳನ್ನು ಆಶೀರ್ವದಿಸಲಿ ಎಂದು ಹರಸುತ್ತೇನೆ. ಈಗ ವಚನ ಪ್ರಾರ್ಥನೆ ಸೃಷ್ಟಿ ಎಲಿಗಾರ್ ಅವರಿಂದ. ಸೃಷ್ಟಿ. ಹಲೋ, ಎಲ್ಲರಿಗೂ ಶರಣು ಶರಣಾರ್ಥಿ. ಧನ್ಯವಾದಗಳು ಮ್ಯಾಮ್, ಧನ್ಯವಾದಗಳು ಎಲ್ಲರಿಗೂ. ನಾನು ಇವಾಗ ವಚನ ಹಾಡ್ತಿರೋದು ತಂದೆ ನೀನು ತಾಯಿ ನೀನು. ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ಬಂಧು ನೀನು ಬಳಗ ನೀನು, ಬಂಧು ನೀನು ಬಳಗ ನೀನು, ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ, ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮೇವಾ ಹಾಲಲೆಂದು ಹಾಲಲೆಂದು ನೀರಲೆಂದು, ತಂದೆ ನೀನು ತಾಯಿ ನೀನು, ಬಂಧು ನೀನು ಬಳಗ ನೀನು, ಬಂಧು ನೀನು ಬಳಗ ನೀನು, ಬಂಧು ನೀನು ಬಳಗ ನೀನು. ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿ. ಸುಮಧುರವಾಗಿ ಭಕ್ತಿ ಭಾವದಿಂದ ವಚನ ಪ್ರಾರ್ಥನೆ ನಡೆಸಿಕೊಟ್ಟ ಸೃಷ್ಟಿ ಎಲಿಗಾರ್ ಅವರಿಗೆ ಆತ್ಮೀಯ ಧನ್ಯವಾದಗಳು. ಈಗ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಅವರಿಂದ ಸ್ವಾಗತ, ಪ್ರಾಸ್ತಾವಿಕ ಮತ್ತು ಪರಿಚಯದ ನುಡಿಗಳು. ಬಸಮ್ಮ ಮೇಡಮ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬ್ರಹ್ಮ ಪದವಿಯನೊಲ್ಲೆ, ವಿಷ್ಣು ಪದವಿಯನೊಲ್ಲೆ, ರುದ್ರ ಪದವಿಯನೊಲ್ಲೆ, ಮತ್ತಾವ ಪದವಿಯನೊಲ್ಲೆ ನಯ್ಯ ಕೂಡಲ ಸಂಗಮ ದೇವ, ನಿಮ್ಮ ಶರಣರ ಪಾದವ ನರಿದಿಪ್ಪ ಮಹಾಪದವಿಯನ್ನೇ ಕರುಣಿಸು ಕರುಣಿಸು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ, ಅಕ್ಕನ ಅರಿವು ಸಂಘಟನೆಗಳಿಂದ ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಇವರ ತಂದೆ ಲಿಂಗೈಕ್ಯ ಶರಣ ಶಂಕರ ಮಹಾಲಿಂಗಪ್ಪ ಹುಣಸಾಳ್ ಅವರ ಹೆಸರಿನಲ್ಲಿ ಇಂದು ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ. ಈ ಉಪನ್ಯಾಸ ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಡಾಕ್ಟರ್ PG ಕೆಂಪಣ್ಣರ್ ಸರ್ ಅವರನ್ನು ನಾನು ಗೌರವಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಅವರಿಗೆ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮಾರ್ಗದರ್ಶಕರು ಹಾಗೂ ಈ ಸಂಘಟನೆಯ ರೂವಾರಿಗಳು ಆದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರನ್ನು ಕೂಡ
ಅತ್ಯಂತ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಈ ವೇದಿಕೆಗೆ ನಾನು ಇಂದು ಕೋರ್ತಾ ಇದ್ದೇನೆ. ಇಂದಿನ ಉಪನ್ಯಾಸ ಕಾರ್ಯಕ್ರಮದ ಮಾರ್ಗದರ್ಶನವನ್ನು ನೀಡುವಂತಹ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಟಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಇಂದಿನ ದತ್ತಿದಾನಿಗಳಾದಂತಹ ಆತ್ಮೀಯರಾದಂತಹ ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ವಚನ ಮಂಗಳ ಮಾಡುವಂತಹ ಶರಣೆ ವಿದ್ಯಾಮುಗ್ಧಮ್ ಅವರನ್ನು, ತಾಂತ್ರಿಕ ಸಹಾಯವನ್ನು ನಿರಂತರವಾಗಿ ನೀಡುತ್ತಿರುವಂತಹ ಡಾಕ್ಟರ್ ದಾನಮ್ಮ ಜಳಕಿಯವರನ್ನು ಹಾಗೂ ಎಲ್ಲ ಸಂಯೋಜಕರು ಹಾಗೂ ಸಂಘಟಕರನ್ನು ಕೂಡ ಬಹಳಷ್ಟು ಗೌರವಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಅತ್ಯಂತ ಅಚ್ಚುಕಟ್ಟಿನಿಂದ ಮಾಡುತ್ತಿರುವಂತಹ ಸುಧಾ ಪಾಟೀಲ್ ಮೇಡಮ್ ಅವರನ್ನು ಕೂಡ ಹಾಗೂ ಇಂದಿನ ಗೂಗಲ್ ಮೀಟ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಆಸಕ್ತರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಪರಿಚಯ ಕಾರ್ಯಕ್ರಮವು ಕೂಡ ನನ್ನದೇ ಆಗಿರುವುದರಿಂದ ಮೊದಲನೆಯದಾಗಿ ದತ್ತಿದಾನಿಗಳಾದಂತಹ ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಅವರನ್ನು ಕೂಡ ಈ ವೇದಿಕೆಗೆ ಪರಿಚಯಿಸುವುದು ಇದು ವಾಡಿಕೆ. ಅವರು ಈಗಾಗಲೇ ತಮ್ಮೆಲ್ಲರಿಗೂ ಪರಿಚಯಸ್ಥರೇ ಆಗಿರುತ್ತಾರೆ. ಆದರೆ ವಾಡಿಕೆಯಂತೆ ಅವರ ಪರಿಚಯವನ್ನು ನಡೆಸಿಕೊಡುವುದು ನನ್ನ ಕರ್ತವ್ಯ. ಶಾರದಾಮಣಿ ಹುಣಸಾಳ್ ಅವರು MSc ಬಾಟ್ನಿ, MSc ಫಿಸಿಕ್ಸ್, MEd, MPhil, PhD, KSET ಉನ್ನತವಾದಂತಹ ವಿದ್ಯಾರ್ಹತೆಯನ್ನು ಹೊಂದಿದರೂ ಕೂಡ ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿತ್ವವನ್ನು ಹೊಂದಿದವರು. ಇವರು ಸದ್ಯಕ್ಕೆ ಅಂಜುಮನ್ ಶಿಕ್ಷಣ ಮಹಾವಿದ್ಯಾಲಯ ವಿಜಯಪುರ ಇಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಜೊತೆಗೆ ಸಿಂಡಿಕೇಟ್ ಸದಸ್ಯರು, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು ಕೂಡ ಆಗಿರುವುದು ಹೆಮ್ಮೆಯ ಸಂಗತಿ. ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣ ಚಿಂತನ ಕೂಟ ಇಲ್ಲಿ ಸಕ್ರಿಯವಾಗಿ ಸದಸ್ಯರು ಕೂಡ ಅವರು ಆಗಿರುತ್ತಾರೆ. ಅತ್ಯಂತ ಹಿತಮಿತವಾದಂಥ ಮೃದು ಭಾಷೆಗಳು ಕೂಡ ಅವರು ಆಗಿದ್ದಾರೆ. ಭಾವಜೀವಿ, ಸ್ನೇಹಜೀವಿ ಆದಂಥ ಶಾರದಾಮಣಿ ಮೇಡಮ್ ಅವರು ಬಹಳ ಸರಳ ಜೀವಿಗಳಾಗಿದ್ದಾರೆ. ಮೌಲ್ಯಾಧಾರಿತವಾದಂಥ ಬದುಕಿನ ಚಿಂತನೆಗಳನ್ನು ಅವರು ಹೊಂದಿದವರಾಗಿರುತ್ತಾರೆ. ನಮಗೆ ಇಷ್ಟೇ ಅವರು ಮಾಹಿತಿಯನ್ನು ಕೊಟ್ಟಿರುವುದಕ್ಕಾಗಿ ಅವರ ಕುರಿತಾಗಿ ಹೆಚ್ಚಿನ ಒಂದು ವಿಷಯಗಳು ನಮಗೆ ಅವರು ಕೊಟ್ಟಿರುವುದಿಲ್ಲ. ಈಗ ಶಂಕರ್ ಎಂ ಹುಣಸಾಳ್ ಅವರ ಒಂದು ಪರಿಚಯವನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಶಂಕರ್ ಎಂ ಹುಣಸಾಳ್ ಅವರು ಆಗಿನ ಕಾಲದಲ್ಲಿ BSc, MA, B.Ed, LLB ಪದವಿಯನ್ನು ಹೊಂದಿರುವಂಥದ್ದು. ಇವರ ತಂದೆ ಮಹಾಲಿಂಗಪ್ಪ ಹುಣಸಾಳ್, ತಾಯಿ ಶ್ರೀಮತಿ ಈರಮ್ಮ ಹುಣಸಾಳ್. ಇವರು 1935 ನವೆಂಬರ್ 9 ಜನಿಸ್ತಾರೆ. ಇವರು ತಮ್ಮ ಮಾಧ್ಯಮಿಕ ಶಿಕ್ಷಣವನ್ನು ರಾಯಭಾಗದಲ್ಲಿ ಪೂರೈಸ್ತಾರೆ. ಪದವಿ ಶಿಕ್ಷಣವನ್ನು ವಿಜ್ಞಾನ ವಿಭಾಗ RLS ಲಿಂಗರಾಜ್ ಕಾಲೇಜ್ ಬೆಳಗಾವಿಯಲ್ಲಿ ಪೂರೈಸ್ತಾರೆ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ MA ಕನ್ನಡ ಒಂದು ಪದವಿಯನ್ನು ಕೂಡ ಅವರು ಪೂರೈಸ್ತಾರೆ. ಅವರು ತಮ್ಮ LLBಯನ್ನು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಕರ್ನಾಟಕ ಅಡ್ವೊಕೇಟ್ ಆಗಿಯೂ ಕೂಡ ಕೆಲಸವನ್ನು ನಿರ್ವಹಿಸ್ತಾರೆ. ಕೆಲವು ವರ್ಷಗಳವರೆಗೆ ಅವರು ರಾಮಕೃಷ್ಣ ವಿದ್ಯಾಲಯ ಮೈಸೂರಿನಲ್ಲಿ ಶಿಕ್ಷಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. 1965ರಿಂದ ಸೈನಿಕ ಶಾಲೆ ವಿಜಯಪುರದಲ್ಲಿ ಸೇವೆಗೈದು ಅಲ್ಲಿಂದಲೇ ಅವರು ನಿವೃತ್ತಿಯನ್ನು ಹೊಂದ್ತಾರೆ. ಕಲೆ, ಸಾಹಿತ್ಯ, ಸಂಗೀತದ ಉಪನ್ಯಾಸಕರು ಕೂಡ ಇವರು ಆಗಿರ್ತಾರೆ. ಕುವೆಂಪು ಅವರ ಬಗ್ಗೆ ಅಪಾರವಾದಂಥ ಅಭಿಮಾನ, ಅವರ ಆರಾಧಕರು ಕೂಡ ಅವರು ಆಗಿರ್ತಾರೆ. ರಾಮಕೃಷ್ಣ ಪರಮಹಂಸರ ಹಾಗೂ ಹಲವಾರು ದಾರ್ಶನಿಕರ ಆತ್ಮಚರಿತ್ರೆಗಳನ್ನ ಓದುವ ಹವ್ಯಾಸ ಇವರದಾಗಿತ್ತು. ಅತ್ಯಂತ ಶಿಸ್ತುಬದ್ಧ ಜೀವನ ಇವರದಾಗಿತ್ತು. ಇಂಥ ಒಂದು ಶಿಸ್ತುಬದ್ಧ ಜೀವನ, ಮೌಲ್ಯಾಧಾರಿತವಾದಂಥ ಜೀವನವನ್ನು ಕಟ್ಟಿಕೊಂಡಂಥ ಶರಣ ಶ್ರೀ ಶಂಕರ್ ಹುಣಸಾಳ್ ಅವರ ಒಂದು ನೆನಪಿಗೋಸ್ಕರವಾಗಿ ಶ್ರೀ ಶಾರದಾಮಣಿಯವರು ದತ್ತಿ ಉಪನ್ಯಾಸ
ಇಟ್ಟಿರುವುದು ಬಹಳಷ್ಟು ಸಂತೋಷದ ಒಂದು ಸಂಗತಿ. ಮೂರನೆಯದಾಗಿ ಇಂದಿನ ಕೇಂದ್ರ ಬಿಂದು ಆದಂತಹ ವಿಶೇಷ ಉಪನ್ಯಾಸ. ಈ ಉಪನ್ಯಾಸಕ್ಕೆ ಆಗಮಿಸಿರುವಂತಹ ಡಾಕ್ಟರ್ PG ಕೆಂಪಣ್ಣವರ್ ಸರ್ ಅವರ ಒಂದು ಪರಿಚಯವನ್ನು ನಾನಿವತ್ತು ಮಾಡಿಕೊಡ್ತಾ ಇದ್ದೇನೆ. ಇವರು 1959 ಫೆಬ್ರವರಿ 14ರಂದು ಬೆಳಗಾವಿ ಜಿಲ್ಲೆಯ ಮುತ್ತನಾಳ್ ಗ್ರಾಮದಲ್ಲಿ ಜನಿಸ್ತಾರೆ. ಬಹಳಷ್ಟು ಸಾಹಿತ್ಯಿಕವಾದಂಥ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂಥ ಅಭೂತಪೂರ್ವವಾದಂಥ ಒಂದು ಕೊಡುಗೆಯನ್ನು ಇವರು ನೀಡಿದ್ದಾರೆ. 2007ರಲ್ಲಿ ಅವರು ಭುಜೇಂದ್ರ ಮಹಿಶ್ವಾಡಿ ಅವರ ಬದುಕು ಬರಹ ಕುರಿತಾಗಿ PhD ಪ್ರಬಂಧವನ್ನು ಮಂಡಿಸ್ತಾರೆ. ಅವರ ಕೃತಿಗಳನ್ನು ಇಲ್ಲಿ ಹೇಳಲಿಕ್ಕೆ ಬಹಳಷ್ಟು ಅದಾವ. ನಾನು ಇಲ್ಲಿ ಸ್ವಲ್ಪ ಸಂಕ್ಷಿಪ್ತ ಮಾಡಿ ಅವರ ಒಂದು ಕೃತಿಗಳ ಕುರಿತಾಗಿ ನಾನಿಲ್ಲಿ ಹೇಳ್ತಾ ಹೋಗ್ತೇನೆ. ಒಂದು ಹಾರೈಕೆ ಅನ್ನುವಂಥ ಒಂದು ಕವನ ಸಂಕಲನ, ರಿಂಗಣ ಅನ್ನುವಂಥ ಒಂದು ಕಥಾ ಸಂಕಲನ, 15 ಸಂಪಾದಿತ ಕೃತಿಗಳು, 8 ಅನುವಾದಿತ ಕೃತಿಗಳು, 1 ವಿಮರ್ಶಾ ಕೃತಿ, 4 ಜೀವನ ಚರಿತ್ರೆಗಳು ಹಾಗೂ ಅನೇಕ ಸ್ಮರಣ ಸಂಚಿಕೆಗಳನ್ನು ಸಂಪಾದನೆ ಮಾಡಿರುವಂಥ ಒಂದು ಹೆಗ್ಗಳಿಕೆ ಡಾಕ್ಟರ್ KG ಕೆಂಪಣ್ಣ ಸರ್ ಅವರು. ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪೂರ್ವವಾದಂಥ ಕೃತಿಗಳನ್ನು ನೀಡಿರುವಂತಹ ಕೆಂಪಣ್ಣವರ್ ಸರ್ ಅವರು ಹಲವಾರು ಜವಾಬ್ದಾರಿಯುತವಾದಂಥ ಕಾರ್ಯ ಸೇವೆಗಳನ್ನು ಕೂಡ ನೆರವೇರಿಸಿದ್ದಾರೆ. ಕನ್ನಡ ಜಾಗೃತಿ ಪುಸ್ತಕ ಮಾಲೆ ಚಿಂಚನಿ ಇದರ ಒಂದು ನಿರ್ದೇಶಕರಾಗಿಯೂ ಕೂಡ ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸಿರುತ್ತಾರೆ. ಚಿಕ್ಕೋಡಿಯ ಕುಂದಾಚಾರ್ಯ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರು ಕೂಡ ಆಗಿದ್ದರು. ಬೆಳಗಾವಿ ಜಿಲ್ಲೆಯ ಸಾಹಿತ್ಯ ಪ್ರತಿಷ್ಠಾನದ ಸದಸ್ಯರು ಕೂಡ ಅವರಾಗಿದ್ದಾರೆ. ಇಂಥ ಇವರ ಒಂದು ಸಾಹಿತ್ಯಿಕವಾದಂಥ ಸಾಧನೆ, ಇವರ ಒಂದು ದಕ್ಷ ಸೇವೆಯನ್ನು ಪರಿಗಣಿಸಿ ಅವರಿಗೆ ಹಲವಾರು ಗೌರವ ಪ್ರಶಸ್ತಿಗಳು ಕೂಡ ಕೊಡಲಾಗಿದೆ. 2015ರಲ್ಲಿ ಚಿಕ್ಕೋಡಿ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯು ಕೂಡ ಅವರಿಗೆ ಒಲಿದು ಬಂತು. ಹುಕ್ಕೇರಿಯ ಶ್ರೀ ಗುರು ಶಾಂತೇಶ್ವರ ಹಿರೇಮಠದ ವತಿಯಿಂದ ರೇಣುಕಶ್ರೀ ಪ್ರಶಸ್ತಿಯೂ ಕೂಡ ಅವರಿಗೆ ದೊರೆತಿದೆ. ಬೆಂಗಳೂರಿನ ಸಾಲಿಗ್ರಾಮ ಜೈನ ಮಿತ್ರ ಮಂಡಳಿಯವರಿಂದ ಸುಮ ವಸಂತ ಪ್ರಶಸ್ತಿಯೂ ಕೂಡ ಅವರಿಗೆ ದೊರೆತಿದೆ. ಪಾಶ್ಚಾಪುರ ರಾಘವೇಂದ್ರ ಸ್ವಾಮಿ ಆರಾಧನಾ ಸಮಿತಿಯಿಂದ ಪರಿಮಳ ಪುರಸ್ಕಾರ ಅನ್ನೋದು 2024ರಲ್ಲಿ ದೊರೆತಿದೆ. ಹೀಗೆ ಅನೇಕ ಪುರಸ್ಕಾರ ಗೌರವಗಳಿಗೆ ಭಾಜನರಾದಂತಹ ಕೆಂಪಣ್ಣವರ್ ಸರ್ ಅವರು ಇನ್ನೂ ಅವರ ಸಾಧನೆ ಇನ್ನೂ ಸಾಕಷ್ಟಿದೆ. ಸುಮಾರು 50 ಸಂಶೋಧನಾತ್ಮಕವಾದಂಥ ಲೇಖನಗಳನ್ನು ಈ ಸಾಹಿತ್ಯ ಲೋಕಕ್ಕೆ ಅವರು ನೀಡಿದ್ದಾರೆ. ಆಮೇಲೆ ಅಭಿನಂದನಾ ಗ್ರಂಥಗಳನ್ನು ಕೂಡ ಸಂಪಾದನೆ ಮಾಡಿದ್ದಾರೆ. ಶಂಕರ ಪುಷ್ಪ, ಸಂಗಮ ಸಂಪದ, ಸ್ನೇಹ ಸೇತು ಅನ್ನುವಂಥ ಒಂದು ಅಭಿನಂದನಾ ಗ್ರಂಥಗಳನ್ನು ಕೂಡ ಅವರು ಸಂಪಾದನೆ ಮಾಡಿದ್ದಾರೆ. ಹುಬ್ಬಳ್ಳಿಯ ಜೈನ್ ಬೋರ್ಡಿಂಗ್ ವಜ್ರ ಮಹೋತ್ಸವದ ಸ್ಮರಣ ಸಂಚಿಕೆಯನ್ನು ಕೂಡ ಸಂಪಾದನೆ ಮಾಡುವಲ್ಲಿ ಬಹಳಷ್ಟು ಮಹತ್ವಪೂರ್ಣವಾದಂತಹ ಒಂದು ಕೆಲಸವನ್ನು ಅವರು ನಿರ್ವಹಿಸಿದ್ದಾರೆ. ಒಟ್ಟಾರೆ ಇಂದಿನ ನಮ್ಮ ಉಪನ್ಯಾಸ ಕಾರ್ಯಕ್ರಮಕ್ಕೆ ಇಂಥ ಒಬ್ಬ ಹಿರಿಯ ಸಾಹಿತಿಗಳು, ಸಾಹಿತ್ಯದ ಲೋಕಕ್ಕೆ ಅಪಾರವಾದಂಥ ಕೊಡುಗೆಯನ್ನು ನೀಡಿರುವಂಥವರು ನಮ್ಮ ಉಪನ್ಯಾಸ ಕಾರ್ಯಕ್ರಮಕ್ಕೆ ಬಂದಿರುವುದು ನಮಗೆಲ್ಲ ಒಂದು ಹೆಮ್ಮೆಯ ಸಂಗತಿ. ಇನ್ನು ನಮ್ಮ ಅಕ್ಕನ ಅರಿವು ತಂಡ ನಡೆದು ಬಂದ ದಾರಿ ಬಹಳಷ್ಟು ಪ್ರಮುಖವಾದಂಥ ಒಂದು ದಾರಿಯಾಗಿದೆ. ಇಲ್ಲಿಯವರೆಗೆ ಸುಮಾರು 250ಕ್ಕೂ ಹೆಚ್ಚು ಮಹತ್ವಪೂರ್ಣವಾದಂಥ ಉಪನ್ಯಾಸಗಳು ಈ ಒಂದು ವೇದಿಕೆಯಿಂದ ಮೂಡಿ ಬಂದಿವೆ. 4 ವರ್ಷಗಳಿಂದ ಮಹತ್ತರವಾದಂಥ ಒಂದು ದಾರಿಯನ್ನು ಶರಣ ಸಾಹಿತ್ಯಕ್ಕೆ, ಸಾಮಾಜಿಕ ಜೀವನಕ್ಕೆ ಈ ಒಂದು ವೇದಿಕೆ ಹಾಕಿಕೊಟ್ಟಿದೆ. ಅಪಾರ ಅನುಭವ, ಶರಣ ತತ್ವ ಚಿಂತನೆಯಲ್ಲಿ ಅತೀವ ಆಸಕ್ತಿ, ಅಧ್ಯಯನಶೀಲರಾದ ಸದಸ್ಯರು ಈ ವೇದಿಕೆಯಲ್ಲಿ ಇರುವುದು ಈ ವೇದಿಕೆಯ ಹೆಮ್ಮೆ. ಪ್ರತಿಭಾವಂತ ಪ್ರಾಧ್ಯಾಪಕರು, ಸಂಶೋಧಕರು, ಚಿಂತಕರು, ಸಾಹಿತಿಗಳು, ವಿಜ್ಞಾನಿಗಳು, ಸಮಾಜ ಸುಧಾರಕರು ಮುಂತಾದ ಸ್ವತಂತ್ರ ಯೋಧರು ಮುಂತಾದ ಹಲವು ಕ್ಷೇತ್ರದಲ್ಲಿ ಪರಿಣತಿ ಹೊಂದಿದವರು ಈ ವೇದಿಕೆಯಲ್ಲಿ ಉಪನ್ಯಾಸ ಮಾಡಿ ಈ ವೇದಿಕೆಗೆ ಗರಿ ಮೂಡಿಸಿದ್ದಾರೆ. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಈ ವೇದಿಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಲು ಪ್ರಯತ್ನಿಸುತ್ತಿದ್ದಾರೆ. ತಾವು ಬೆಳೆಯುವುದಕ್ಕಿಂತ
ಈ ವೇದಿಕೆಯ ಸದಸ್ಯರು ಬೆಳೆಯಬೇಕೆಂಬ ಅತೀವ ಕಾಳಜಿಯನ್ನು ಹೊಂದಿರುತ್ತಾರೆ. ಅರೆಮರೆಯಲ್ಲಿ ಗುಪ್ತವಾಗಿ ಅಡಗಿದ ವ್ಯಕ್ತಿಗಳ ಸಾಧನೆಯನ್ನ, ಶರಣರ ಚಿಂತನೆಗಳನ್ನ ಈ ವೇದಿಕೆಯ ಮೂಲಕ ಪ್ರಚಾರ ಮಾಡಿಸುವ ಹೊಣೆಯನ್ನು ಹೊತ್ತಿರುತ್ತಾರೆ. ಈ ವೇದಿಕೆಯ ಮೂಲಕ ಎಲ್ಲರಿಗೂ ಅಪಾರ ಜ್ಞಾನ, ಅನುಭವ ದೊರೆತಿದ್ದು ಮಾತನಾಡಲು ಹೆದರುವವರು ಇಲ್ಲಿ ಇಂದು ಪ್ರಬುದ್ಧತೆಯನ್ನು ಪಡೆದಿರುತ್ತಾರೆ ಅನ್ನುವುದು ನಿಜವಾದ ಒಂದು ಸಂಗತಿಯಾಗಿದೆ. ಸರ್ವ ಸಮಾನತೆ, ಮಹಿಳಾ ಪ್ರಾಧಾನ್ಯತೆ ಈ ವೇದಿಕೆಯ ಮುಖ್ಯ ಗುರಿಯಾಗಿದೆ. ಸಮಾಜ ಸುಧಾರಣೆ, ಸರ್ವರಿಗೂ ಸುಖ ಬಾಳಿನ, ಶರಣರ ಮೌಲ್ಯಗಳ ಒಂದು ಮರು ಪ್ರಸಾರ ಹಾಗೂ ವಚನ ಸಾಹಿತ್ಯದ ಮರು ಪರಿಷ್ಕರಣೆ ಈ ವೇದಿಕೆಯ ಘನ ಉದ್ದೇಶವಾಗಿದೆ. ಈ ರೀತಿಯಾಗಿ ಈ ವೇದಿಕೆ ಬಹಳಷ್ಟು ಮುಂಚೂಣಿಯಲ್ಲಿ ನಡೆದಿರುವುದು ನಮ್ಮೆಲ್ಲರಿಗೂ ತುಂಬ ಸಂತೋಷದ ಒಂದು ಸಂಗತಿ, ಹೆಮ್ಮೆಯ ಸಂಗತಿ ಅಂತ ಹೇಳ್ತಾ, ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲರಿಗೂ ಶರಣಾರ್ಥಿಗಳು. ಅತ್ಯಂತ ಸಮರ್ಪಕವಾಗಿ ಸ್ವಾಗತ, ಉಪನ್ಯಾಸಕರ ಪರಿಚಯ ಮತ್ತು ವೇದಿಕೆಯ ಬಗೆಗೆ ಅತ್ಯಂತ ಹೆಮ್ಮೆಯಿಂದ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಡಾಕ್ಟರ್ ಬಸಮ್ಮ ಗಂಗನಳ್ಳಿ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಬೆಳಗಾವಿಯಲ್ಲಿ ಎಲ್ಲರಿಗೂ ಚಿರಪರಿಚಿತರಾಗಿರುವ ಡಾಕ್ಟರ್ PG ಕೆಂಪಣ್ಣವರ್ ಸರ್ ಅವರಿಂದ ಕನ್ನಡ ಸಾಹಿತ್ಯಕ್ಕೆ ಜೈನರ ಕೊಡುಗೆ ವಿಷಯವಾಗಿ ಈಗ ಉಪನ್ಯಾಸ. ಸರ್, ವೇದಿಕೆಗೆ ನಿಮಗೆ ಸ್ವಾಗತ. ಸರ್, ಅನ್ಮ್ಯೂಟ್ ಮಾಡ್ಕೋರಿ ಸರ್. ಸರ್, ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ಮೈಕ್ ಅನ್ಮ್ಯೂಟ್ ಮಾಡ್ಬೇಕ್ರಿ ಸರ್. ಕಾರ್ನರ್ದಾಗ ಮೇಲೆ ಮೈಕ್ ಇದೆ ನೋಡಿ ಸರ್, ಅದನ್ನ ಪ್ರೆಸ್ ಮಾಡ್ರಿ ಸರ್. ಕೆಂಪಣ್ಣವ್ರು ಸರ್. ಸರ್, ಅವ್ರಿಗೆ ಸಿಗ್ನಲ್ ಇದೆ ಇಲ್ಲ ಒಂದ್ಸತಿ ಕಾಲ್ ಮಾಡ್ಕೊಂಡು ಕೇಳ್ಬೇಕು ಸರ್. ಯಾರು ಸುಧಾಕ ನಂಬರ್ ಇದ್ರೆ ಕಾಲ್ ಮಾಡಕ. ಫೋನ್ ಮಾಡ್ತೇನ್ರಿ. ಹಲೋ ಹಲೋ, ಈಗ ಕೇಳ್ತಾ ಇದೆ ಮೇಡಮ್? ಸ್ಟಾರ್ಟ್ ಮಾಡಿ ಸರ್, ಸ್ಟಾರ್ಟ್ ಮಾಡಿ. ಸರ್, ಥ್ಯಾಂಕ್ ಯು ಸರ್. ಸರ್, ಕೇಳ್ತಾ ಇದೆ, ಮಾತಾಡಿ. ಹಕ್ಕನ ಅರಿವು ಅನ್ನುವಂಥ ಅಂತರ್ಜಾಲ ಕಾರ್ಯಕ್ರಮವನ್ನ ಸಮರ್ಥ ರೀತಿಯೊಳಗ ನಡೆಸಿಕೊಂಡು ಜಾಗತಿಕ ಮಟ್ಟಕ್ಕೆ ಶರಣ ಸಾಹಿತ್ಯ ಸಂಸ್ಕೃತಿಯನ್ನ ಪ್ರಸಾರ ಮಾಡ್ತಿರುವಂಥ ಹೊಣೆಗಾರಿಕೆಯನ್ನ ಡಾಕ್ಟರ್ ಶಶಿಕಾಂತ್ ಪಟ್ಟಣವರು ಅವರೆಲ್ಲ ಸಂಗಡಿಗರು ಮಾಡ್ತಾ ಇರೋದು ಬಹಳಷ್ಟು ಸಂತೋಷ ಮತ್ತು ಅಭಿಮಾನ ತರುವಂಥ ಸಂಗತಿ. ಡಾಕ್ಟರ್ ಶಶಿಕಾಂತ್ ಪಟ್ಟಣವರನ್ನು ಸುಮಾರು ದಿನಗಳಿಂದ ನಾನು ಬಲ್ಲೆವನು. ಅವರನ್ನು ಮುಖಾಮುಖಿಯಾಗಿ ಕಾಣದಿದ್ರು ಕೂಡ ಅವರ ಕಾರ್ಯ, ಅವರು ಮಾಡ್ತಿರುವಂಥ ಸಾಧನೆಗಳನ್ನು ನೋಡಿ ನನಗೆ ಬಹಳ ಸಂತೋಷ ಆಗಿದೆ. ಇಂಥ ಒಂದು ಈ ಪವಿತ್ರವಾಗಿರುವಂಥ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ನಾಡಿನಾದ್ಯಂತ ಜನರೊಳಗ ಬಸವ ತತ್ವಗಳನ್ನು ಪ್ರಸಾರ ಮಾಡ್ತಿರುವಂಥ ಹೊಣೆಗಾರಿಕೆ ಬಹಳಷ್ಟು ಮೆಚ್ಚುವಂಥದ್ದು. ಈ ನಿಟ್ಟಿನೊಳಗೆ ಎಲ್ಲ ಶರಣ ಬಂಧುಗಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ತಿಳಿಸಿ, ಇವತ್ತು ನಿಮ್ಮವನೇ ಆಗಿರುವಂಥ ನಾನು ಕನ್ನಡ ಸಾಹಿತ್ಯಕ್ಕೆ ಜೈನರ ಕೊಡುಗೆ ಅನ್ನುವಂಥ ಒಂದು ಕಾರ್ಯಕ್ರಮದೊಳಗೆ ಭಾಗಿಯಾಗಲಿಕ್ಕೆ ಬಹಳ ಸಂತೋಷ ಅನಿಸ್ತಾರೆ. ಯಾಕಂದ್ರೆ ಜೈನ ಸಾಹಿತ್ಯಕ್ಕೂ ವಚನ ಸಾಹಿತ್ಯಕ್ಕೂ ಬಹಳ ಅವಿನಾಭಾವ ಸಂಬಂಧ ಇರುವಂಥದ್ದು. ಎಲ್ಲವೂ ಕೂಡ ಜನ ಸಮುದಾಯದ ಜನರನ್ನ, ಸಾಮಾನ್ಯ ಜನರಿಗೂ ಕೂಡ ಸಾಹಿತ್ಯ ಸಂಸ್ಕೃತಿಯ ಒಂದು ಅರಿವನ್ನು ಮೂಡಿಸಿ ಅವರನ್ನು ಎತ್ತರ ಮಟ್ಟಕ್ಕೆ ಬೆಳೆಸುವಂಥ ಕಾರ್ಯವನ್ನ
ಈ ಎರಡು ಸಾಹಿತಿಗಳು ಮಾಡ್ತಾ ಬಂದಿರೋದನ್ನ ನಾವೆಲ್ಲ ಗಮನಿಸ್ಬೋದು. ಶಿವ ಮತ್ತು ಜಿನ ಇವರೊಳಗೆ ಯಾವುದೋ ಭೇದ ಭಾವವಿಲ್ಲ. ಆ ನಿಟ್ಟಿನೊಳಗೆ ನಮ್ಮೊಳಗಿರುವಂಥ ಅಂತರಾತ್ಮವನ್ನ ಉಚ್ಛ್ರಾಯ ಸ್ಥಿತಿಗೆ ತಗೊಂಡು ಹೋಗಿ ಆ ಆತ್ಮವೇ ಪರಮಾತ್ಮ ಅನ್ನುವಂಥ ಹಂತಕ್ಕೆ ತೆಗೆದುಕೊಂಡುವಂಥ ಕಾರ್ಯವನ್ನ ಜೈನ ಕವಿಗಳು ಮಾಡಿದ್ದಾರೆ, ನಮ್ಮ ಶರಣ ಬಂಧುಗಳು ಕೂಡ ಮಾಡಿದ್ದಾರೆ. ಹೀಗಾಗಿ ವಚನ ಸಾಹಿತ್ಯ ಮತ್ತು ಈ ಜೈನ ಸಾಹಿತ್ಯಕ್ಕೆ ಬಹಳ ನಿಕಟ ಸಂಬಂಧ ಇರುವುದನ್ನು ನಾವು ಕಂಡ್ಕೊಳ್ಬೋದು. ಈ ನಿಟ್ಟಿನೊಳಗೆ ಇವತ್ತು ಕನ್ನಡ ಸಾಹಿತ್ಯಕ್ಕೆ ಜೈನರ ಕೊಡುಗೆ ಅನ್ನುವಂತಹ ವಿಷಯ ಬಹಳ ಉತ್ಕೃಷ್ಟವಾಗಿರುವಂಥ ಒಂದು ವಿಷಯ. ಯಾಕಂದ್ರೆ ಒಂದು ಸಾಹಿತ್ಯ ಉದಯವಾಗಿ ಬೆಳಿಲಿಕ್ಕೆ ಮುಖ್ಯವಾಗಿ ಎರಡು ಕಾರಣ ಆಗಿರ್ತವೆ. ಒಂದು ಆಂತರಿಕ ಕಾರಣ, ಇನ್ನೊಂದು ಬಾಹ್ಯ ಕಾರಣ. ಮನುಷ್ಯನ ಹಂಬಲವು ಸಂಸ್ಕಾರಕ್ಕೆ ಒಳಗಾದಂಥ ಒಂದು ಸಂದರ್ಭ ಒಳಗ ಒಳಿತಾದ ಭಾಷೆ, ಆ ಭಾಷೆಯ ನಂತರ ಅದಕ್ಕೆ ಗ್ರಂಥಸ್ಥವಾಗಿ ವಿಶಿಷ್ಟ ಭೂಮಿಕೆ ಸಹಜವಾಗಿ ಸಿದ್ಧ ಆಗ್ತದೆ. ಅದೇ ಆಯಾ ಸಮಾಜದೊಳಗ ಪರಂಪರೆಯ ಪ್ರೀತಿ, ಇನ್ನೊಂದು ಕಡೆಗೆ ಪ್ರಗತಿಯತ್ತ ಒಲವು ಹೆಚ್ಚುತ್ತಾ ಸಾಗದಂಗ ಒಂದು ಒಳ್ಳೆ ಸಾಹಿತ್ಯ ಬರಲಿಕ್ಕೆ ಸಾಧ್ಯ ಅನ್ನೋದನ್ನ ಆ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡೋ ಕೂಡ ಇಂಥ ಒಂದು ವೇದಿಕೆ ಅಂದಿನ ಕಾಲಕ್ಕೆ ನಿರ್ಮಾಣ ಆದದ್ದನ್ನ, ಜೊತೆಗೆ ಪಂಪನ ಕಾಲಗಳು ಕೂಡ ಈ ಕನ್ನಡ ಸಾಹಿತ್ಯಕ್ಕೆ ಒಂದು ಬುನಾದಿಯನ್ನು ಹಾಕಿ ಕನ್ನಡಿಗರಿಗೆ ತಮ್ಮದೇ ಆಗಿರುವಂಥ ಸಾಹಿತ್ಯ ಕೊಡಬೇಕನ್ನುವಂಥ ನಿಟ್ಟಿನೊಳಗೆ ಅವರು ಮಾಡಿದಂಥ ಒಂದು ಕಾರ್ಯ ನಿಜಕ್ಕೂ ಕೂಡ ಪ್ರತಿಯೊಬ್ಬ ಕನ್ನಡಿಗ ಇವತ್ತು ಮೆಚ್ಚಲಿಕ್ಕೆ ಬೇಕು. ಸಾಮಾನ್ಯವಾಗಿ ಸಾಹಿತ್ಯ ನಿರ್ಮಾಣದ ಸ್ಥಾಯಿಗೆ ವಿಕಾಸವಾಗುತ್ತಿರುವಂಥ ಜೀವನವೇ ಪ್ರೇರಕ ಶಕ್ತಿ ಆಗ್ತದೆ. ಅಂದಂದಿರ ಕಾಲದೊಳಗೆ ಜನ ಹೇಗೆ ಬದುಕಿದ್ದಾರೆ, ಅವರಿಗೆ ನಾವು ಕೊಡಬೇಕಂತ ಸಾಹಿತ್ಯ ಏನು ಬೇಕು ಅನ್ನೋದನ್ನ ಅಂದಿನ ಕವಿಗಳು ಅವ್ರಿಗೆ ಬೇಕಾದಂಥ ಸಾಹಿತ್ಯವನ್ನು ಕೊಟ್ಟದ್ದನ್ನ ನಾವು ನೆನಪಿಸ್ಕೊಳ್ಬೇಕು. ಹೀಗಾಗಿ ರಚನೆಗೊಂಡಂಥ ಸಾಹಿತ್ಯವನ್ನ ಮೆಚ್ಚಬಲ್ಲಂಥ ಒಂದು ಕಡೆಗೆ ರಸಿಕ ವರ್ಗ ಇರಬೇಕು, ಇನ್ನೊಂದು ಕಡೆಗೆ ಆಸರೆ ಕೊಟ್ಟು ಪ್ರೋತ್ಸಾಹಿಸುವಂಥ ಅರಸು ಸಂತಾನ ಅಂದಿನ ಕಾಲಕ್ಕಿತ್ತು. ಅಂದ್ರೆ ಒಬ್ಬ ಒಳ್ಳೆ ಕವಿ ಬೆಳಿಲಿಕ್ಕೆ ಒಂದು ಕಡೆಗೆ ಅರಸರ ಒಂದು ಆಸರೆ, ಇನ್ನೊಂದು ಕಡೆಗೆ ರಸಿಕ ವರ್ಗ, ಇವೆರಡೂ ಅವರಿಗೆ ಸಿಕ್ಕದ್ರ ಮೂಲಕ ಜೈನ ಸಾಹಿತ್ಯ ಮತ್ತು ಇತರ ಸಾಹಿತ್ಯ ಹೆಚ್ಚು ಬೆಳಲಿಕ್ಕೆ ಸಾಧ್ಯ ಆಯಿತು. ಆದ್ರೆ ಹೆಚ್ಚಾನಿತ್ತು 10ನೇ ಶತಮಾನದವರಿಗೆ ನೋಡಿಕೊಂಡಾಗ ಜೈನ ಕವಿಗಳಿಗೆಲ್ಲ ಅನೇಕ ಅರಸರ ಒಂದು ಆಸರೆ ಸಿಗುವುದರ ಮೂಲಕ ಅವರೆಲ್ಲ ಆಸ್ಥಾನ ಕವಿಗಳಾಗಿ ಕನ್ನಡದೊಳಗೆ ಮಹಾನ್ ಕಾವ್ಯಗಳನ್ನು ಬರಲಿಕ್ಕೆ ಸಾಧ್ಯ ಆದದ್ದನ್ನ ನಾವು ಗಮನಿಸಬೇಕು. ಆದರೆ ವಚನ ಸಾಹಿತ್ಯಕ್ಕೆ ಬಂದಾಗ ವಚನಕಾರರು ಯಾರ ಹಂಗಿನಲ್ಲೂ ಕೂಡ ಬದುಕಲಾರದೆ ಸ್ವತಂತ್ರವಾಗಿ ಧೀಮಂತವಾಗಿ ಇಡೀ ಸಮಾಜದ ಒಂದು ಆಗು ಹೋಗುಗಳಿಗೆ ಸ್ಪಂದಿಸಿದಂಥ ಒಂದು ಸಾಹಿತ್ಯವನ್ನ ನಿರ್ಮಾಣ ಮಾಡಿ ಲೋಕ ಖ್ಯಾತಿಯನ್ನ ಅವರು ಪಡೆದರು ಅನ್ನೋದು ಕೂಡ ನಾವೆಲ್ಲ ಪ್ರಾಂಜಲ ಮನಸ್ಸಿಂದ ಇವತ್ತು ಒಪ್ಕೊಳ್ಬೇಕಾಗಿದೆ. ಅದಕ್ಕಾಗಿ ನಮ್ಮ ವರಕವಿ ಬೇಂದ್ರೆ ಅವರು ಹೇಳ್ತಿದ್ದಾರೆ, ಜನದ ಮಾತು ಸಾಹಿತ್ಯ ಪದವಿಗೆ ಏರಲಿಕ್ಕೆ 3 ಮುಖ್ಯವಾಗಿ ಕಾರಣ ಇರಬೇಕಾಯ್ತು. ಒಂದು, ಶ್ರವಣ ಪ್ರಿಯ ಬಹುಜನ ಸಮಾಜ, ಅಂದ್ರೆ ಆ ಸಮಾಜದೊಳಗೆ ಬದುಕುವಂತ ಬಹಳಷ್ಟು ಜನ ಆ ಸಾಹಿತ್ಯವನ್ನು ಕೇಳಬೇಕನ್ನುವಂಥ ಒಂದು ಆಸೆ ಇದ್ದಂಥವ್ರು ಇರಬೇಕು. ಮುಂದೆ ಪ್ರತಿಷ್ಠಾಪ್ರಿಯ ವಿದ್ವಾನ್ ಪಂಡಿತ ವರ್ಗ, ಅಂದ್ರೆ ಕೇಳುಗರಿಗೆ ಯಾವ ರೀತಿ ಸಾಹಿತ್ಯ ಬೇಕು ಅಂತ ಸಾಹಿತ್ಯ ಕೊಡುವಂತ ವಿದ್ವಾನ್ ಪರಂಪರೆ ಅಲ್ಲಿರಬೇಕು. ಇನ್ನ ಅದೇ ರೀತಿ ಅಂದಿನ ಕಾಲದೊಳಗೆ ಕೀರ್ತಿ ಪ್ರಿಯ ಆಶ್ರಯಶೀಲ ರಾಜರು, ಈ 3 ಮುಪ್ಪರಿಗೊಂಡಾಗ ಒಂದು ಒಳ್ಳೆ ಕಾವ್ಯ, ಒಂದು ಒಳ್ಳೆ ಸಾಹಿತ್ಯ ಬರಲಿಕ್ಕೆ ಸಾಧ್ಯ. ಆ ನಿಟ್ಟಿನೊಳಗೆ ಜೈನ ಸಾಹಿತ್ಯ ಈ 3 ಆಧಾರದ ಮೇಲೆ ನಿಂತುಕೊಂಡು ಕನ್ನಡದೊಳಗೆ ಒಂದು ಅದ್ವಿತೀಯವಾದ ಸಾಹಿತ್ಯವನ್ನ ಕನ್ನಡಿಗರಿಗೆ ಕೊಟ್ಟೆನ್ನೋದನ್ನ ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನೊಳಗೆ ಅಧ್ಯಯನಕ್ಕಾಗಿ ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡುವಾಗ ಕೆಲವೊಂದು ಅಂದಂದಿರ ಸಾಹಿತ್ಯದ ಒಂದು ಪ್ರಾಂಜಲ ಮನಸ್ಸಿನಿಂದ ಅಧ್ಯಯನ ಮಾಡಿದಂಥ ವ್ಯಕ್ತಿಗಳು ಕನ್ನಡ ಸಾಹಿತ್ಯವನ್ನ ಅಧ್ಯಯನ ಮಾಡುವಾಗ ಒಂದನೇದ್ದು ಜೈನ ಯುಗ ಅಂತ ಬೈಫರ್ಕೇಶನ್ ಮಾಡ್ತಾರೆ, ಆಮೇಲೆ ವೀರಶೈವ ಯುಗ, ಆಮೇಲೆ ಬ್ರಾಹ್ಮಣ ಯುಗ ಅಂತ ತಿಳ್ಕೊಂಡು. ಆದರೆ ಈ ವಿಭಜನೆ ಮಾಡುವ ಸಲಹೆ ನೀಡಿದ್ದನ್ನು ಕೂಡ ಸ್ಮರಿಸಿದರೂ ಕೂಡ ಈ ವರ್ಗೀಕರಣ ವಸ್ತುನಿಷ್ಠವಾಗಿ ಸರಿಯಲ್ಲದಿದ್ದರೂ ಕೂಡ ಕನ್ನಡ ಸಾಹಿತ್ಯದ ಪ್ರಾರಂಭ ಕಾಲವಂತೂ ಜೈನ ಕವಿಗಳ ಕಾವ್ಯ ರಚನೆಯಿಂದಲೇ ತುಂಬಿತ್ತೆಂಬುದು ನಿರ್ವಿವಾದ. ಅಂದ್ರೆ ಸುಮಾರು 10ನೇ ಶತಮಾನದವರೆಗೆ ನಾವೇನು ಪಂಪ ಯುಗ ಅಂತ ಹೇಳಿ ಕರಿತೇವೆ, ಹಳಗನ್ನಡ ಕಾಲ ಅಂತ ಏನು ಕರಿತೇವೆ, ಆ ದಟ್ಟವಾಗಿರುವಂಥ ಹಳಗನ್ನಡ ಕಾವ್ಯಗಳೆಲ್ಲವೂ ಕೂಡ ಜೈನ ಕವಿಗಳಿಂದಲೇ ಬಂದು ಅನ್ನೋದನ್ನ ಅನೇಕ ವಿದ್ವಾಂಸರು ಇವತ್ತು ಕೂಡ ಅದನ್ನ ಮೆಚ್ತಾ ಇದ್ದಾರೆ. ಅದ್ರ ಬಗ್ಗೆ ಬಹಳ ಆದರ ಭಾವನೆ ಇಟ್ಟದ್ದನ್ನ ನಾವು ಗಮನಿಸಬೇಕು. ಇನ್ನು ಕೆಲ ವಿದ್ವಾಂಸರು ಕನ್ನಡ ಸಾಹಿತ್ಯವನ್ನ ವಿಭಜನೆ ಮಾಡುವಾಗ ಹಳಗನ್ನಡ,
ನಡುಗನ್ನಡ ಮತ್ತು ಹೊಸಗನ್ನಡ ಅಂತ ತಿಳ್ಕೊಂಡು 3 ರೀತಿ ಒಳಗೆ ವಿಭಾಗ ಮಾಡಿದ್ದನ್ನ ಗಮನಿಸಿದಾಗ ಈ ಹಳಗನ್ನಡ ಕಾವ್ಯ ಪ್ರಕಾರದೊಳಗೆ ಬರುವಂಥ ಸುಮಾರು ಕವಿಗಳೆಲ್ಲ ಜೈನ ಕವಿಗಳು, ಅವರಿಗೆಲ್ಲ ಆಶ್ರಯ ಕೊಟ್ಟಂಥವ್ರು ಕೂಡ ಜೈನ ಅರಸರೇ ಇದ್ದರು ಅನ್ನೋದನ್ನ ನಾವು ಗಮನಿಸಬೇಕು. ನಾವೆಲ್ಲ ಗಮನಿಸಬೇಕು, ಅಂದಿನ ಕಾಲಕ್ಕೆ ಯಾವ ಧರ್ಮದ ರಾಜರಿರ್ತಾರೋ ಆ ಸಾಹಿತ್ಯ ಬೆಳೆದಿತ್ತು ಅನ್ನೋದನ್ನ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. ಕನ್ನಡ ಭಾಷೆ 8ನೇ ಶತಮಾನಕ್ಕೂ ಕೂಡ ಮೊದಲೇ ಶ್ರೀಮಂತವಾಗಿ ಬೆಳೆದಿತ್ತು ಅನ್ನೋದನ್ನು ವಿದ್ವಾಂಸರು ಬಲ್ಲವರು. ಆದರೆ ಆಡು ಭಾಷೆಯು ಗ್ರಂಥಸ್ಥವಾಗಲಿಕ್ಕೆ ಅದು ಆದಷ್ಟು ಬೇಗ ಸಾಧ್ಯ ಆಗಿರಲಿಲ್ಲ. ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳು ನಮ್ಮನ್ನು ಆಳ್ತಾ ಇದ್ದು. ಅವಾಗ ಪಂಪನಂಥ ಕವಿಗಳು ಒಂದು ದಿಟ್ಟ ನಿಲುವಂತ ಆಳ್ತಾರೆ, ಕನ್ನಡದೊಳಗೆ ಬೆರಿಬೇಕು ಅನ್ನುವಂಥದ್ದು, ಕನ್ನಡಕ್ಕೆ ಒಂದು ಅಸ್ಥಿಭಾರವನ್ನು ಹಾಕ್ಬೇಕನ್ನುವಂಥ ನಿಲುವನ್ನು ತಾಳಿ ಕನ್ನಡದೊಳಗೆ ಕಾವ್ಯ ಬರೆಯುವಂಥ ಒಂದು ಪರಂಪರೆಯನ್ನು ಹುಟ್ಟು ಹಾಕಿದಂಥ ಆದಿಕವಿ ಪಂಪನನ್ನ ಇವತ್ತೆಲ್ಲ ವಿದ್ವಾಂಸರು ಇವತ್ತು ಕೂಡ ನೆನಪಿಸಿಕೊಳ್ತಾರೆ. ಅದಕ್ಕಾಗಿ ಆತನಿಗೆ ನಾಡೋಜ ಆದಿಕವಿ ಅಂತ ಕರ್ಕೊಂಡಂಥದ್ದು. ಅಂದ್ರೆ ಅವನ ಕಾವ್ಯಗಳಲ್ಲಿ ಇಡಿಯಾಗಿ ಕನ್ನಡ ಪದಗಳೇ ಬಂದಿದ್ದಾವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಆತ ಮಾಡಿದಂಥ ಪ್ರಯೋಗ ಮಾತ್ರ ಬಹಳ ಅದ್ಭುತವಾಗಿರುವಂಥದ್ದು, ಮುಂದಿನ ಕವಿಗಳಿಗೆ ಒಂದು ದಾರಿದೀಪ ಆಯ್ತು ಅನ್ನೋದನ್ನು ಕೂಡ ನಾವೆಲ್ಲ ಗಮನಿಸಬೇಕಾಗಿದೆ. ಇದನ್ನ ಮನಗಂಡಂಥ ಜೈನ ಕವಿಗಳು ಕನ್ನಡ ನಾಡಿನ ಮೂಲ ಭಾಷೆಯಾಗಿರುವಂಥ ಕನ್ನಡದಲ್ಲೇ ಕಾವ್ಯ ಬರೆಯುವಂಥ ಸಂಕಲ್ಪ ಮಾಡಿ ಕಾರ್ಯೋನ್ಮುಖರಾದರು. ಅಷ್ಟಾದರೂ ಕೂಡ ಅಲ್ಲೆಲ್ಲ ಹಳಗನ್ನಡ ಮಿಶ್ರಿತವಾದಂಥ ಒಂದು ಕಾವ್ಯ, ಅದರೊಳಗೆ ಸಂಸ್ಕೃತ ಪ್ರಾಕೃತ ಪದಗಳೇ ಜಾಸ್ತಿ ಇರೋದ್ರಿಂದ ಜನಸಾಮಾನ್ಯರಿಗೆ ಆ ಸಾಹಿತ್ಯ ಬೇಗ ಮುಟ್ಟಲಿಲ್ಲ. ಇವತ್ತು ಕೂಡ ಹಳಗನ್ನಡ ಕಾವ್ಯಗಳು ಕಬ್ಬಿಣದ ಕಡಲೆ ಆಗಿದ್ದರೂ ಕೂಡ ಅಲ್ಲಿ ಅವರು ಇಟ್ಟಂಥ ಹೂರನ ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಸಮಾಜದ ಒಂದು ಇಡೀ ಚಿತ್ರವನ್ನು ಕೊಡಲಿಕ್ಕೆ ಅದು ಬಹಳಷ್ಟು ಪ್ರಯತ್ನ ಮಾಡಿದ್ದನ್ನ ನಾವೆಲ್ಲ ಗಮನಿಸಬೇಕು. ಇವರಿಗೆ ಪೂರಕವಾಗಿ ಬೆನ್ನೆಲುಬಾಗಿ ನಿಂತಂಥವ್ರು ಅನೇಕ ಅರಸರು. 10ನೇ ಶತಮಾನದವರೆಗೆ ಈ ನಾಡನ್ನು ಆಳಿದವರಲ್ಲಿ ಮುಖ್ಯವಾಗಿ ಬಹುಪಾಲ ಜೈನ ಅರಸರೇ ಆಗಿದ್ದರಿಂದ ಜೈನ ಕವಿಗಳಿಗೆ ರಾಜಾಶ್ರಯ ದೊರೆತು ಜೈನ ಸಾಹಿತ್ಯ ಹುಲಸಾಗಿ ಬೆಳಲಿಕ್ಕೆ ಸಾಧ್ಯ ಆಯಿತು. ಕರ್ನಾಟಕವನ್ನು ಆಳಿದಂಥ ಶಾತವಾಹನರು, ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಮಹಾಮಂಡಳೇಶ್ವರರು, ಮಹಾಸಾಮಂತರು, ಹೊಯ್ಸಳರು, ರಟ್ಟರು, ವಿಜಯನಗರದ ಅರಸರು ಇವರೆಲ್ಲರೂ ಕೂಡ ಜೈನ ಸಾಹಿತ್ಯ ನಿರ್ಮಾಣಕ್ಕೆ ಬಹುದೊಡ್ಡ ಪ್ರೇರಕ ಶಕ್ತಿಯಾಗಿ ನಿಂತರನ್ನುವುದನ್ನು ಯಾರು ಅಲ್ಲಗಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂದರೆ ಅರಸನ ಮತವೇ ಆಯಾ ಅವಧಿಯ ಸಾಹಿತ್ಯದ ಸ್ವರೂಪವನ್ನ ನಿರ್ಧರಿಸುತ್ತಾ ಬಂದುದು ಇತಿಹಾಸ. 10ನೇ ಶತಮಾನದವರೆಗೆ ನಮ್ಮ ನಾಡನ್ನು ಆಳಿದಂಥ ಅರಸರಲ್ಲಿ ರಾಷ್ಟ್ರಕೂಟರು, ಹೊಯ್ಸಳರು, ಗಂಗರು ಇವರೆಲ್ಲರೂ ಕೂಡ ಜೈನ ಮತದವರೇ ಆದದ್ದು. ತದನಂತರ ಆಳಿದ ರಟ್ಟರೂ ಸಹ ಜೈನರೇ ಆಗಿದ್ದರಿಂದ ಅವರ ಅವಧಿಯಲ್ಲಿ ಜೈನ ಸಾಹಿತ್ಯ ಹುಲಸಾಗಿ ಬೆಳೆದಿದೆ. ಅದೇ ರೀತಿ ಚಾಲುಕ್ಯರು, ವಿಜಯನಗರ ಅರಸರು ಕೂಡ ಜೈನ ಕವಿಗಳಿಗೆ ಸಾಕಷ್ಟು ಪ್ರೋತ್ಸಾಹ ನೀಡಿದ್ದನ್ನ ನಾವೆಲ್ಲ ಮರೀಲಿಕ್ಕೆ ಸಾಧ್ಯ ಇಲ್ಲ. ಕವಿರಾಜ ಮಾರ್ಗಕ್ಕಿಂತ ಪೂರ್ವದಲ್ಲಿಯೇ ತುಂಬಲೂರಾಚಾರ್ಯ, ಶ್ಯಾಮಕುಂದಾಚಾರ್ಯ, ಸೈಗೊಟ್ಟ ಶಿವಮಾರ, ಅಸಗ ಮುಂತಾದ ಜೈನ ಕವಿಗಳು ಕಾವ್ಯಗಳನ್ನ ಬರೆದಿದ್ದರೂ ಸಹ ಅವು ಇವತ್ತು ಕೂಡ ಉಪಲಬ್ಧವಾಗಿಲ್ಲ. ಅದಕ್ಕಾಗಿ ಕವಿರಾಜ ಮಾರ್ಗ ಈಗ ಒಟ್ಟು ಸಿಕ್ಕಂಥ ಎಲ್ಲ ಕೃತಿಗಳಲ್ಲಿ ಮೊದಲ ಕೃತಿ ಅನ್ನೋದನ್ನ ವಿದ್ವಾಂಸರು ಅದನ್ನ ಗುರುತಿಸಿದ್ದಾರೆ. ಮೊದಲ ಗ್ರಂಥ ಅನ್ನುವಂಥ ಒಂದು ಗೌರವಕ್ಕೂ ಕೂಡ ಅದು ಪಾತ್ರರಾಗಿದ್ದು, ಜೊತೆಗೆ ಕವಿರಾಜ ಮಾರ್ಗಗಳು ಬಂದಂಥ ಅದರ ಹಿಂದಿನ ಹಲವಾರು ಕವಿಗಳನ್ನ ಆತ ನೆನಪಿಸಿಕೊಳ್ಳೋದ್ರ ಮೂಲಕ 8ನೇ ಶತಮಾನಕ್ಕಿಂತ ಹಿಂದನೆ ಕನ್ನಡ ಸಾಹಿತ್ಯ ಬಹಳಷ್ಟು ರೀತಿಯೊಳಗೆ ಗಟ್ಟಿ ಒಂದು ಅಡಿಪಾಯವನ್ನು ಹೊಂದಿತ್ತು ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟ ಪ್ರಸಿದ್ಧ ದೊರೆಯಾಗಿದ್ದು ಆತನ ಆಸ್ಥಾನ ಕವಿ ಶ್ರೀ ವಿಜಯ ಆತ ಸಂಕಲನ ಮಾಡಿದಂಥ ಕವಿರಾಜ ಮಾರ್ಗ ಇದೊಂದು ಅಲಂಕಾರ ಶಾಸ್ತ್ರವಾಗಿದ್ದು ಅದರೊಳಗೆ ಕನ್ನಡ ನಾಡಿನ ಸೀಮೆ, ಕನ್ನಡಿಗರ ಸ್ವಭಾವ, ಜೊತೆಗೆ ಕನ್ನಡ ಭೌಗೋಳಿಕ ಪರಿಸರವನ್ನು ಕೂಡ ಬಹಳ ಸೊಗಸಾಗಿ ಹೇಳಿ ಅಂದು ಹಾಕಿಕೊಟ್ಟಂಥ ಒಂದು ಪರಂಪರೆ ಮತ್ತು ಮುಂದಿನ ಕವಿಗಳಿಗೆ ಒಂದು ದೊಡ್ಡ ಒಂದು ಕ್ರಾಂತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಇನ್ನು ಪಂಪ ಮಾಡಿದಂಥ ಬಹುದೊಡ್ಡ ಕಾರ್ಯ ಅಂದ್ರೆ ಚಂಪು ಅನ್ನುವಂಥ ಕಾವ್ಯ ಪ್ರಕಾರಕ್ಕೆ ಅಡಿಪಾಯವನ್ನು ಹಾಕಿಕೊಟ್ಟಂಥ ಶ್ರೇಯಸ್ಸು ಪಂಪನಿಗೆ ಸಲ್ಲಬೇಕು. ಅಂದ್ರೆ ಜೈನ ಕಾವ್ಯಗಳೆಲ್ಲ ಹೆಚ್ಚು ಚಂಪು ಕಾವ್ಯ ರೂಪದೊಳಗೆ ಅವೆಲ್ಲ ರಚನೆ ಆಗಿದ್ರ ಮೂಲಕ ಅಲ್ಲಿ ಪ್ರಾಕೃತ ಮತ್ತು ಸಂಸ್ಕೃತ ಪದಗಳ ಒಂದು ಗಟ್ಟಿ ತಳಪಾಯಿ ಇರುವುದರ ಮೂಲಕ ಜನಸಾಮಾನ್ಯರಿಗೆ ಅವು ಹೋಗಿ ಮುಟ್ಲಿಕ್ಕೆ ಸಾಧ್ಯ ಆಗದಿದ್ದರೂ ಕೂಡ ಅಲ್ಲಿ ಅವರು ಮುಖ್ಯವಾಗಿ ಜೈನ ತೀರ್ಥಂಕರ ಚರಿತ್ರೆಗಳನ್ನ ಈ ಚಂಪು ಕಾವ್ಯದೊಳಗೆ ಕಟ್ಟಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದನ್ನ ನಾವು ಮರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ ಒಂದು ಕಡೆಗೆ ಚಂಪು ಸಾಹಿತ್ಯ ಬೆಳೀತಾ ಇದ್ದರೆ, ಇನ್ನೊಂದು ಕಡೆಗೆ
9ನೇ ಶತಮಾನದ ಒಂದು ಪ್ರಾರಂಭದೊಳಗೆ ಶಿವಕೋಟ್ಯಾಚಾರ್ಯ ಅನ್ನುವಂಥ ಇನ್ನೊಬ್ಬ ಗದ್ಯಕಾರ, ಆತನು ಒಬ್ಬ ಜೈನ ಕವಿಯಾಗಿದ್ದುಕೊಂಡು ಕೂಡ ವಡ್ಡಾರಾಧನೆ ಅನ್ನುವಂಥ ಕೃತಿಯನ್ನು ಕನ್ನಡಕ್ಕೆ ಕೊಟ್ಟ. ಅಂದ್ರೆ ಒಂದು ಕಡೆಗೆ ಸಂಸ್ಕೃತ ಭವಿಷ್ಯವಂತ ಚಂಪು ಕಾವ್ಯಗಳು ಬರ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ವಡ್ಡಾರಾಧನೆ ಅಂತ ಗದ್ಯ ಕಥೆಗಳು ನಮ್ಮ ಕನ್ನಡಕ್ಕೆ ಸಿಗುವುದರ ಮೂಲಕ ಕನ್ನಡ ಸಾಹಿತ್ಯದ ಗದ್ಯ ಸಾಹಿತ್ಯನೂ ಕೂಡ ಹುಲಸಾಗಿ ಬೆಳಲಿಕ್ಕೆ ಸಾಧ್ಯ ಆಯಿತು. ವಡ್ಡಾರಾಧನೆ ಅನ್ನುವಂಥದ್ದು ಯತಿ ಧರ್ಮವನ್ನ ಬೋಧಿಸುವಂತಹ ಮತ್ತು ಚರ್ಚಿಸುವಂತಹ ಕಥಾತ್ಮಕವಂತ 19 ಬೃಹತ್ ಕಥೆಗಳ ಸಂಕಲನ. ಅಲ್ಲಿ ಕನ್ನಡ ನಾಡಿನ ಅಂದಿನ ಸಾಮಾಜಿಕ, ಭೌಗೋಳಿಕ ಜೊತೆಗೆ ಒಂದು ಜನ ಬಳಸುವಂಥ ವಸ್ತುಗಳ ಎಲ್ಲ ಒಂದು ಪರಿಚಯವನ್ನು ಕಾಣಲಿಕ್ಕೆ, ಕನ್ನಡದ ಗದ್ಯ ಸಾಹಿತ್ಯದ ಸತ್ವವನ್ನು ಕಾಣಲಿಕ್ಕೆ ಈ ಶಿವಕೋಟ್ಯಾಚಾರ್ಯ ವಡ್ಡಾರಾಧನೆ ಇವತ್ತು ಕೂಡ ವಿದ್ವಾಂಸರಿಗೆ ಬಹಳ ಇಷ್ಟವಾಗಿರುವಂಥ ಕಥಾ ಸಾಹಿತ್ಯ. ಅಷ್ಟೇ ಅಲ್ಲ, ಕನ್ನಡ ಕಥೆಗಳಿಗೆ ಒಂದು ಭದ್ರ ಬುನಾದಿಯನ್ನು ಹಾಕಿ ಕೊಟ್ಟಂಥ ಶ್ರೇಯಸ್ಸು ಕೂಡ ಈ ಶಿವಕೋಟ್ಯಾಚಾರ್ಯರಿಗೆ ಸಲ್ಲಬೇಕನ್ನೋದನ್ನು ನಾವು ಗಮನಿಸಬೇಕು. ಆದಿಕವಿ ಪಂಪ ಆತ ನಾಡೋಜ ಅನ್ನುವಂಥ ಬಿರುದಿಗೆ ಪಾತ್ರನಾಗಿರುವಂಥವನು. ಕನ್ನಡದೊಳಗೆ ಆದಿ ಕವಿಯೂ ಹೌದು, ಚಂಪು ಎಂಬ ಕಾವ್ಯ ಮಾರ್ಗಕ್ಕೆ ಬುನಾದಿ ಹಾಕಿದಂಥ ಕವಿಯೂ ಕೂಡ ಹೌದು. ಈತ ಮಾಡಿದಂಥ ಇನ್ನೊಂದು ವಿಶೇಷತೆ ಅಂದ್ರೆ ಕನ್ನಡದೊಳಗೆ ಒಂದು ಕಡೆಗೆ ಆಗಮಿಕ ಕಾವ್ಯ, ಇನ್ನೊಂದು ಲೌಕಿಕ ಕಾವ್ಯ ಅನ್ನೋ ಒಂದು ಹೊಸ ಪರಂಪರೆಯನ್ನು ಹುಟ್ಟಾಕದಂಥವ್ರು. ಒಂದು ಕಡೆಗೆ ಆ ಸಾಮಾನ್ಯ ಒಬ್ಬ ಮನುಷ್ಯನ ಕುರಿತು ಬರೆದಂಥ ಒಂದು ಲೌಕಿಕ ಕಾವ್ಯ, ಅದು ಆತ ಬರೆದ ವಿಕ್ರಮಾರ್ಜುನ ವಿಜಯ ತನಗೆ ಆಸರೆ ಕೊಟ್ಟಂಥ ಅರಿಕೇಸರಿಯನ್ನು ಅರ್ಜುನಿಗೆ ಹೋಲಿಸಿ ಆತನೇ ನಿಜವಾದಂಥ ಮಹಾಭಾರತಕ್ಕೆ ನಾಯಕ ಅನ್ನುವಂತಹ ರೀತಿಯೊಳಗೆ, ಅಂದ್ರೆ ವ್ಯಾಸನ ಪ್ರಕಾರ ಅಲ್ಲಿ ಧರ್ಮರಾಜ ನಾಯಕನಾದ್ರೆ ಪಂಪನ ಪ್ರಕಾರ ಅರ್ಜುನನೇ ಪಂಚಪಾಂಡವರಲ್ಲಿ ಶ್ರೇಷ್ಠ. ಅರ್ಜುನನನ್ನ ತನ್ನ ಅರಸನಿಗೆ ಹೋಲಿಸಿ ಆತನನ್ನ ವಿಕ್ರಮಾರ್ಜುನ ವಿಜಯ ಅಂತ ಲೌಕಿಕ ಕಾವ್ಯನ ಬರೆದು ಅಂಥ ಒಂದು ಲೌಕಿಕ ಕಾವ್ಯದೊಳಗೆ ಆತ ಅದ್ಭುತವಾಗಿರುವಂಥ ವರ್ಣನೆಯನ್ನು ತಂದಿಟ್ಟದ್ದನ್ನು ನಾವು ಗಮನಿಸ್ಬೋದು. ಇನ್ನ ಆದಿಪುರಾಣ ಅಂತೂ ಜೈನ 24 ತೀರ್ಥಂಕರಲ್ಲಿ ಮೊದಲಿಗನಾಗಿರುವಂಥ ಆದಿನಾಥನ ಒಂದು ಬದುಕು, ಜೊತೆಗೆ ಆತನ ಮಕ್ಕಳು ಭರತ ಮತ್ತು ಬಾಹುಬಲಿಗಳ ಕುರಿತು ಬರೆದಂಥ ಅದ್ಭುತ ಕಾವ್ಯವಾಗಿ ನಮಗೆ ಕಂಡು ಬಂದದ್ದನ್ನು ಗಮನಿಸಿದಾಗ ಅಲ್ಲಿ ಬರುವಂಥ ಭವವಳಿಗಳು ಓದುಗರಿಗೆ ಸ್ವಲ್ಪ ಕ್ಲಿಷ್ಟವೆನಿಸಿದರೂ ಕೂಡ ಅಂದಿನ ಪುರಾಣದ ಒಂದು ಪುರಾಣಗಳು ಹೇಗೆ ಬರಿಬೇಕು ಅನ್ನೋದನ್ನ ತೋರಿಸಿಕೊಟ್ಟಂಥ ಒಂದು ಶ್ರೇಯಸ್ಸು ಪಂಪನಿಗೆ ಸಲ್ತಾ ಇದೆ. ಆ ಒಂದು ಪರಂಪರೆಯನ್ನು ಮುಂದುವರಿಸಂಥವ್ರು ಪೊನ್ನ ಮತ್ತು ರನ್ನನಂಥವ್ರು. ಅದಕ್ಕಾಗಿ ಆ ಪಂಪ ಹಾಕಿಕೊಟ್ಟಂಥ ಒಂದು ದಾರಿಯನ್ನ ಅವರ ಮುಂದೆ ನಡೆಸಿಕೊಟ್ಟು, ಅದಕ್ಕಾಗಿ ಅವ್ರು ಹೇಳ್ತಾರೆ ಕನ್ನಡದ ರತ್ನತ್ರಯರ್ ಅಂತ ತಿಳ್ಕೊಂಡು ಅವರೆಲ್ಲ ಖ್ಯಾತಿಯನ್ನು ಪಡ್ಕೊಂಡ್ರು. ಅದಕ್ಕಾಗಿ ಮುಂದೆ ರನ್ನ ಹೇಳ್ತಿದ್ದಾನೆ, ಕವಿಜನದೋಳ್ ರತ್ನತ್ರಯ ಪವಿತ್ರಂ ಎಮಗೆ ನೆಗಳ್ದ ಪಂಪನುಂ ಪೊನ್ನಿಗನುಂ ಕವಿರತ್ನನುಂ ಈ ಮೂವರ್ ಕವಿಗಳ್ ಜನಸಮಯ ದೀಪಕರ್ ಪೆರಡೋಳ್ ಒಳರೆ ಅಂತ ತಿಳ್ಕೊಂಡು, ಅಂದ್ರೆ ಇಡೀ ರತ್ನತ್ರಯರಲ್ಲಿ ಪಂಪ ಜೊತೆಗೆ ಪೊನ್ನ ಮತ್ತು ರನ್ನ ಇವ್ರು ಬಿಟ್ರೆ ಬಹುಶಃ ಇವರೆಲ್ಲ ಜನಸಮಯ ದೀಪಕರು. ಬೇರೆಯವರು ರತ್ನತ್ರಯರಾಗಲಿಕ್ಕೆ ಈ ಒಂದು ಮಟ್ಟಕ್ಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅವರ ರನ್ನನ ಮಾತನ್ನು ಕೇಳಿದಾಗ ಅಲ್ಲಿ ಉನ್ನತಿಯ ಆಭಾಸ ಅನಿಸಿದರೂ ಕೂಡ ರನ್ನನಿಗೆ ಅಷ್ಟು ದಿಟ್ಟ ನಿಲುವು ಇತ್ತು ಮತ್ತು ಅವನ ಗಟ್ಟಿ ಕಾವ್ಯವನ್ನು ಅವರು ಬರೆದು ನೋಡೋದನ್ನ ನಾವು ಗಮನಿಸಬೇಕು. ಸಮಸ್ತ ಕವಿಗಳಲ್ಲಿ ರತ್ನತ್ರಯ ಬರೆದಾಂಕಿತರು ಪಂಪ, ಪೊನ್ನ ಮತ್ತು ರನ್ನರು ಮಾತ್ರ. ಅವರೆಲ್ಲರೂ ಜನಸಮಯ ದೀಪಕರು. ಅಂದ್ರೆ ಜೈನ ಸಮುದಾಯದ ಆ ಒಂದು ಸಮಾಜವನ್ನ, ಅಲ್ಲಿರುವಂಥ ಅರಸರನ್ನ, ಆ ತೀರ್ಥಂಕರ ಒಂದು ಬದುಕನ್ನು ಕಟ್ಟಿಕೊಂಡಂತ ಜನಸಮಯ ದೀಪಕರಾಗಿ ಮೆರೆದಂತ ಶ್ರೇಯಸ್ಸು ಈ 3 ಜನರಿಗೆ ಸಲ್ತದೆ. ಇವ್ರ ಮೂರ ಮೂಲಕ ಕನ್ನಡ ಸಾಹಿತ್ಯ ಬಹಳ ಗಟ್ಟಿಯಾಗಿ ಬೆಳಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನ ನಮ್ಮ ಬೇಂದರು ಹಿಡ್ಕೊಂಡು ಟಿ ಬಿ ವೆಂಕಟಾಚಲ ಶಾಸ್ತ್ರಿ ಹಿಡ್ಕೊಂಡು ರಂಶ್ರೀ ಮುಗುಳಿ ಅಂತ ಅನೇಕ ವಿದ್ವಾಂಸರು ಈ ಕವಿಗಳ ಕಾವ್ಯಗಳನ್ನ ಬಹಳಷ್ಟು ಮೆಚ್ಚಿಕೊಂಡಿದ್ದಾರೆ. ಇವತ್ತು ಕೂಡ ಆ ಕಾವ್ಯಗಳು ಕನ್ನಡಿಗರ ಒಂದು ಆಡುಂಬಲವಾಗಿ, ಕನ್ನಡಿಗರ ಒಂದು ಈ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಒಂದು ದಾರಿದೀಪವಾಗಿದೆ ಅನ್ನೋದನ್ನು ನಾವೆಲ್ಲ ಬಹಳಷ್ಟು ಗೌರವದಿಂದ ಕಾಣಲಿಕ್ಕೆ ಸಾಧ್ಯತೆ. ಉಳಿದವರಿಗೆ ಅದು ಸಾಧ್ಯವೇ ಇಲ್ಲ ಅನ್ನುವಂಥ ಮಾತು ಕಾವ್ಯವನ್ನು ಓದಿದ ಮೇಲೆ ಸಹಜವಾಗಿ ನಮಗೆ ಅರ್ಥ ಆಗ್ತದೆ. ಪೊನ್ನ ಕವಿಯ ಶಾಂತಿ ಪುರಾಣ ಮತ್ತು ಭುವನೈಕ ರಾಮಾಭ್ಯುದಯ, ರನ್ನ ಅಜಿತ ಪುರಾಣ ಮತ್ತು ಸಾಹಸ ಭೀಮ ವಿಜಯ ಅನ್ನುವಂಥ ಆಗಮಿಕ ಮತ್ತು ಲೌಕಿಕ ಕಾವ್ಯಗಳನ್ನು ಕನ್ನಡಕ್ಕೆ ಕೊಟ್ಟು ಆ ಪರಂಪರೆಯ ವಾರಸದರಾಗಿ ಅವರು ಬೆಳೆದರು ಅನ್ನೋದನ್ನ ನೆನಪಿಸಿಕೊಂಡಾಗ ಅಲ್ಲಿ ಬರುವಂಥ ಈ ಜೀವನ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು ಮತ್ತು ಮಾನವೀಯ ಮೌಲ್ಯಗಳನ್ನ ಆ ನಮ್ಮ ಕವಿರಾಜ ಮಾರ್ಗನಾಗಲಿ,
ಪಂಪನಾಗಲಿ ಅಥವಾ ರನ್ನನಂಥ ಶ್ರೇಷ್ಠ ಕವಿಗಳು ಸಮಾಜಕ್ಕೆ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಮಾದರಿಯಾಗಿ ಬೆಳೆಸಿ ಆ ಬದುಕನ್ನ ನಾವು ಬದುಕಿದಾಗ ಬಹುಶಃ ನಾವೆಲ್ಲ ವಿಶ್ವಮಾನವೀಯ ಮೌಲ್ಯಗಳನ್ನು ಎತ್ತಿಯಲ್ಲಿ ಸಾಧ್ಯ ಅನ್ನೋದನ್ನ ಅವರ ಮಾತಿನಲ್ಲಿ ನಾವೆಲ್ಲ ಗಮನಿಸಬಹುದು. ಕವಿರಾಜ್ಯ ಮಾರ್ಗದಲ್ಲಿ ಬರುವಂತಹ ಒಂದು ಮಾತನ್ನು ನಾವಿಲ್ಲಿ ಗಮನಿಸಬೇಕು. ಕಸವರಮೆಂಬುದು ನರೆ ಸೈರಿಸಲಾರ್ಪೊಡೆ ಪರ ವಿಚಾರಮಂ ಧರ್ಮಮುಮಂ ಕಸವೇಂ ಕಸವರಂ ಏನು ಬಸಮಂ ಬಸಂ ಅಲ್ಲದೆದ್ದು ಮಾಡುವರೆಲ್ಲಂ. ಪರಧರ್ಮ ಹಾಗೂ ಪರ ವಿಚಾರವನ್ನು ಸಹನೆಯಿಂದ ಗೌರವಿಸುವುದೇ ನಿಜವಾದ ಚಿನ್ನ ಅನ್ನುವಂಥ ಕವಿರಾಜ ಮಾರ್ಗದ ಒಂದು ಮಾತನ್ನು ಕೇಳ್ಕೊಂಡಾಗ ಧರ್ಮ ಸಹಿಷ್ಣುತೆ ನಮ್ಮೊಳಗಿರಬೇಕು. ಧರ್ಮ ಸಹಿಷ್ಣುತೆಯೇ ನಿಜವಾದ ಮನುಷ್ಯನ ಮೂಲ ಗುಣ ಅನ್ನೋದನ್ನ ಸಾರಿ ಹೇಳಿದಂಥ ಕವಿರಾಜ ಮಾರ್ಗನ ಒಂದು ಮಾತನ್ನು ಕೇಳಿದಾಗ ಬಹುಶಃ ಅವರೆಲ್ಲ ಅದೇ ನಿಟ್ಟಿನೊಳಗೆ ಕಾವ್ಯವನ್ನು ಬರೆದು ಮನುಷ್ಯನನ್ನ ಒಂದುಗೂಡಿಸುವಂಥ ಕೆಲಸವನ್ನ ಮಾಡಿದ್ದರು. ಅದಕ್ಕಾಗಿ ಪಂಪ ಕವಿರು ಹೇಳ್ತಿದ್ದಾನೆ, ಬಹಳ ಗಟ್ಟಿಯಾಗಿ ಹೇಳ್ತಿದ್ದಾನೆ, ಇಲ್ಲಿ ಬಹಳ ವಿಶೇಷವಾಗಿರುವಂಥದ್ದು. ಪುಸಿಯದುದು, ಪರಾಂಗನಿಗೆ ಆಟಿಸುವುದು, ಕೊಲ್ಲದುದು, ಮೋಹಂ ಇಲ್ಲದುದು, ಅರಿವಂ ಪೊಸೈಸುವುದು, ವೈರಾಗ್ಯದೆಸೆಗೆ ಎರಪುವುದು ಧರ್ಮಂ, ಇದರ ತಡೆಯುವುದೇ ಅಧರ್ಮಂ. ಧರ್ಮ ಮತ್ತು ಅಧರ್ಮದ ಒಂದು ಬೈಫರ್ಕೇಶನ್ ವ್ಯತ್ಯಾಸ ಬಹಳ ಸರಳವಾಗಿ ಹೇಳ್ತಾರೆ. ಪುಸಿಯದುದು, ಸುಳ್ಳನ್ನು ಮಾತಾಡಬೇಡ. ಪರಾಂಗನಿಗೆ ಆಟಿಸುದು, ಪರ ಸ್ತ್ರೀಯರ ವ್ಯಾಮೋಹಕ್ಕೆ ಬಲಿಯಾಗದೆ ಹೋಗಬೇಡ. ಕೊಲ್ಲದುದು, ತನ್ನ ಸ್ವಾರ್ಥಕ್ಕೆ ತನ್ನ ನಾಲಿಗೆ ಚಟ್ಟಕ್ಕಾಗಿ ಪರ ಪ್ರಾಣಿಗಳಿಗೆ ಒತ್ತಿ ದೈಹಿಕ ಹಿಂಸೆಯನ್ನಾಗಲಿ ಅಥವಾ ಮಾನಸಿಕ ಹಿಂಸೆಯನ್ನು ಕೊಡದೇ ಇರುವುದು ಕೂಡ ನಿಜವಾದಂಥ ಮನುಷ್ಯತ್ವ ಅಂತ ಹೇಳಿ, ಮೋಹಂ ಇಲ್ಲದುದು, ಪರ ವಸ್ತು ನನ್ನದಲ್ಲ ಅನ್ನುವಂಥ ಭಾವನೆ ನಮ್ಮೊಳಗೆ ಬೆಳಿಬೇಕಾಗಿದೆ. ಅರಿವಂ ಪಸಯಿಸುವುದು, ನಮ್ಮೊಳಗೆ ಜಾಗೃತಿ, ಅರಿವು, ಜ್ಞಾನ ಮೂಡು ತನಕ ನಾವು ಮನುಷ್ಯರಾಗಲಿ ಸಾಧ್ಯ ಇಲ್ಲ. ನಿಜವಾದಂಥ ಅರಿವನ್ನು ಮೂಡಿಸಿದ್ರೆ ಮಾತ್ರ ನಿಜವಾದಂಥ ಕಾವ್ಯದ ಸೊಗಸುವಲ್ಲಿ ಅದರ ಒಂದು ಅರ್ಥ ಬೆಳಲಿಕ್ಕೆ ಸಾಧ್ಯ. ವೈರಾಗ್ಯದ ದೆಸೆಗೆ ಎರಪುವುದು ಧರ್ಮಂ, ನಮ್ಮನ್ನ ವೈರಾಗ್ಯದತ್ತ ಕರ್ಕೊಂಡು ಹೋಗೋದತ್ತ ನಿಜವಾದ ಧರ್ಮ. ಅದರ ವಿರುದ್ಧ ಹೇಳುವಂಥದ್ದು ಅಧರ್ಮ ಅನ್ನುವಂಥ ವ್ಯತ್ಯಾಸವನ್ನು ಬಹಳ ಸೂಕ್ಷ್ಮವಾಗಿ ಹೇಳಿದಂಥ ಈ ಮಾತನ್ನು ಗಮನಿಸಿದಾಗ ಬಹುಶಃ ಪಂಪ, ಪೊನ್ನ ಅಂದಿನ ಕವಿಗಳೆಲ್ಲರೂ ಕೂಡ ಈ ಒಂದು ನಿಟ್ಟಿನಲ್ಲಿ ತಮ್ಮ ಕಾವ್ಯವನ್ನು ಬರೆದದ್ದನ್ನು ನಾವು ಗಮನಿಸಬೇಕಾಗಿದೆ. ಸುಳ್ಳು ಹೇಳದಿರುವುದು, ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗದೇ ಇರುವುದು, ಕೊಲ್ಲದೆ ಇರುವುದು, ಮೋಹ ಮಾಡದೇ ಇರುವುದು, ಅರಿವನ್ನು ಜಾಗೃತೆಗೊಳಿಸುವುದು, ವೈರಾಗ್ಯದತ್ತ ನಮ್ಮನ್ನ ಕರೆದೊಯ್ಯಲಿಕ್ಕೆ ಸಾಧ್ಯ ಅನ್ನೋದನ್ನು ನೋಡ್ಕೊಂಡಾಗ ನಮ್ಮ ಮುಂದೆ ಬಂದಂಥ ವಚನ ಸಾಹಿತ್ಯದ ಒಂದು ಕೀರ್ತಿ ಕಲಶಕ್ಕೆ ಪ್ರಾಯನಾಗಿರುವಂಥ, ಎಲ್ಲರಿಗೂ ಭೂಷಣರಾಗಿರುವಂಥ ವಿಶ್ವಜ್ಯೋತಿ ಬಸವಣ್ಣನವರು ಹೇಳಿದಂಥ ಕಳಬೇಡ ಕೊಲಬೇಡ ಅನ್ನುವಂಥ ಸಪ್ತ ಸೂತ್ರಗಳ ವಚನ ಬಹುಶಃ ಅದಕ್ಕೂ ಪಂಪನ ಒಂದು ಆ ಕಾವ್ಯಕ್ಕೂ ಬಹಳಷ್ಟು ಲಿಂಕ್ ಇದೆ. ಅಂದ್ರೆ ಅಲ್ಲಿ ಕಳಬೇಡ ಕೊಲಬೇಡ ಅನ್ನುವಂಥ, ಹುಸಿಯ ನುಡಿಯಲ್ಲ ಬೇಡ ಅನ್ನುವಂಥ ಸರಳ ಭಾಷೆಯ ಒಂದು ಪದಗಳೇನಿದ್ದಾವೆ ಅವ್ರು ಸ್ವಲ್ಪ ಹಳಗನದೊಳಗೆ ಹೇಳಿದಂಥದ್ದು. ಅಂದ್ರೆ ಆ ವಿಚಾರ ಆಶಯ ಒಂದೇ ಆಗಿದ್ರು ಕೂಡ, ಹೇಳುವ ರೀತಿ ಬೇರೆ ಆಗಿದ್ರು ಕೂಡ ಮೂಲ ಆಶಯ ಒಂದಾಗಿತ್ತು. ಮನುಷ್ಯ ಬದುಕಬೇಕಾದ್ರೆ ನಿಸ್ವಾರ್ಥವನ್ನು ತನ್ನ ಜೀವನದೊಳಗೆ ಅಳವಡಿಸಿಕೊಂಡ್ರೆ ಮಾತ್ರ ಮನುಷ್ಯನಿಗೆ ನಿಜವಾದ ಒಂದು ಮನುಷ್ಯನಾಗಿ ಹುಟ್ಟಿದ ಸಾರ್ಥಕ. ಅದಕ್ಕಾಗಿ ಮನುಜ ಕುಲಂ ಒಂದೇ ಒಲಂ ಅನ್ನುವಂಥ ಪಂಪನ ಮಾತು ಇವತ್ತು ಕೂಡ ಶ್ರೇಷ್ಠವಾಗಿದೆ. ಒಬ್ಬ ವ್ಯಕ್ತಿ ಯಾವಾಗ ಶ್ರೇಷ್ಠ ಆಗ್ತಾನೆ, ಎಲ್ಲರೂ ನಮ್ಮವರು ಅನ್ನುವಂಥ ಇವನಾರವ ಎಂದೆನಿಸದೆ ಇವ ನಮ್ಮವ ಎನಿಸಯ್ಯ ಅನ್ನುವಂಥ ಬಸವಣ್ಣನವರ ಒಂದು ವಿಚಾರಕ್ಕೂ ಪಂಪನ ವಿಚಾರಕ್ಕೂ ಬಹಳಷ್ಟು ಒಳ ಸಂಬಂಧ ಇರುವುದನ್ನ, ಯಾಕಂದ್ರೆ ಕವಿಗಳ ಒಂದು ವಿಚಾರವೇ ಹಾಗೆ. ಯಾಕಂದ್ರೆ ಕವಿಗಳು ಎಂದೂ ಕೂಡ ಸಮಾಜವನ್ನು ಅಡ್ಡದಾರಿ ಒಯ್ಯಲಿಕ್ಕೆ ಬಿಡೋದೇ ಇಲ್ಲ. ಸಮಾಜ ಒಂದು ಸರಿದಾರಿಯತ್ ಸಾಗಬೇಕು, ಸನ್ಮಾರ್ಗದತ್ ಸಾಗಬೇಕು ಅನ್ನುವಂಥ ಒಳದನಿ ಅವರೆಲ್ಲರಲ್ಲೂ ಇತ್ತು ಅನ್ನೋದನ್ನ ಗಮನಿಸಿದಾಗ ಬಹುಶಃ ಎಲ್ಲ ಕವಿಗಳ ಒಂದು ಆಶಯ ಅದ ಮೂಲ ಒಂದೇ ಆಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಅದಕ್ಕಾಗಿ ಗಂಗ ಅರಸರ ಒಂದು ಮಹಾಮಂತ್ರಿಯಾಗಿದ್ದಂಥ ಚಾವುಂಡರಾಯನು ಕೂಡ ರನ್ನನ ಒಬ್ಬ ಮಹಾಮಂತ್ರಿ, ರನ್ನನ ಒಬ್ಬ ಅತ್ಯಂತ ಆತ್ಮೀಯ ಮಿತ್ರನಾಗಿ ಎಷ್ಟು ಚೆನ್ನಾಗಿತ್ತಂದ್ರೆ, ರನ್ನನ ಒಂದು ಸಂಪರ್ಕ ಬಂದದ್ದಕ್ಕೆ ಒಬ್ಬ ಮಂತ್ರಿಯಾಗಿದ್ದಂಥ ಚಾವುಂಡರಾಯ ಒಬ್ಬ ಕವಿಯಾದ ಅನ್ನೋದನ್ನ ಗಮನಿಸಬೇಕು. ಈತನ ಸಂಪರ್ಕದ ಮೂಲಕ ಆತ ಚಾವುಂಡರಾಯ ಪುರಾಣ ಅಥವಾ ತ್ರಿಸೃಷ್ಟಿ ಶಲಾಕ ಪುರಾಣ ಬರೆದ ಅನ್ನೋದನ್ನ ಗಮನಿಸಿದಾಗ ಬಹುಶಃ ಆ ಗೆಳೆತನಕ್ಕೆ ಎಷ್ಟು ದೊಡ್ಡ ಬೆಲೆ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಅತ್ಯಂತ ಕಡು ಬಡವನಾಗಿರುವಂಥ ರನ್ನನಿಗೆ ಆಸರೆ ಕೊಟ್ಟಂಥ ಚಾವುಂಡರಾಯ ಅತ್ತಿಮಬ್ಬೆ ಬಹುಶಃ ಆ ಒಂದು ರನ್ನ ಬೆಳಿಲಿಕ್ಕೆ ಇವರೆಲ್ಲ ಕಾರಣೀಕರ್ತರು. ಅವನ ಒಂದು ಸಂಪರ್ಕದ ಮೂಲಕ ಏನಾಯ್ತಂದ್ರೆ
ಆ ಚಾವುಂಡರಾಯನು ಕೂಡ ಬಹುದೊಡ್ಡ ಒಂದು ಮಹಾಕಾವ್ಯವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋದು ಗಮನಿಸಿದಾಗ ಈ ಜೈನ ಸಾಹಿತ್ಯ ಒಂದು ಕಡೆಗೆ ಸಾಹಿತ್ಯದ ನಿರ್ಮಾಣ ಜೊತೆಗೆ ಸಮಾಜ ಒಳಗ ಒಂದು ಆತ್ಮೀಯತೆ, ಬಂಧುತ್ವ, ಮಾನವೀಯತೆ ಬೆಳಲಿಕ್ಕೂ ಕೂಡ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿತು ಅನ್ನೋದನ್ನೆಲ್ಲ ಗಮನಿಸಬೇಕಾಗಿದೆ. ಇನ್ನು ಜೈನ ಕವಿಗಳು ಕೇವಲ ಪುರಾಣಗಳನ್ನು ಮಾತ್ರ ಬರೆದರೆ ಏನು ಇಲ್ಲ, ಹಾಗೇನಿಲ್ಲ. ಒಂದು ಕಡೆ ಶ್ರೀಧರಾಚಾರ್ಯ ಅನ್ನುವಂಥ ವ್ಯಕ್ತಿ ಜಾತಕ ತಿಲಕ ಅನ್ನುವಂಥ ಕಾವ್ಯವನ್ನು ಬರೆದದ್ದು, ಜೊತೆಗೆ ಆ ಜಾತಕ ತಿಲಕ ವೈದ್ಯ ಸಾಹಿತ್ಯದ ಬಗ್ಗೆ, ಜೊತೆಗೆ ಇತರ ಕ್ಷೇತ್ರ ಗಣಿತ ಬಗ್ಗೆನೂ ಕೂಡ ಗಮನಿಸಬೇಕು. ನಮ್ಮ ಬೆಳಗಾವಿ ಜಿಲ್ಲೆ ರಾಜಾದಿತ್ಯ ಅನ್ನುವಂಥ ಒಬ್ಬ ಕವಿ ನೋಡಿ, ಅವು ಹೇಗಿತ್ತಂದ್ರೆ ಕಾವ್ಯ ರೂಪದೊಳಗೆ ಆತ ಕ್ಷೇತ್ರ ಗಣಿತ, ವ್ಯವಹಾರ ಗಣಿತ ಅನ್ನುವಂಥ ಒಂದು ಗಣಿತ ಶಾಸ್ತ್ರದೊಳಗೆ ಅದ್ಭುತವಾಗಿರುವಂಥ ಕಾವ್ಯಗಳನ್ನು ಕನ್ನಡಕ್ಕೆ ಕೊಟ್ಟಂತ ಶ್ರೇಯಸ್ಸು ರಾಜಾದಿತ್ಯನೇ ಸಲ್ಲಬೇಕು. ಕೋಹುಂಡಿ ಮೂಸಾಸೆರ ನಾಡಿನೊಳಗೆ ರಾಜಾದಿತ್ಯನ ಮೀರುವಂಥ ಕವಿಗಳು ಯಾರು ಇರಲಿಲ್ಲ ಅನ್ನೋದನ್ನು ಕೂಡ ಇವತ್ತು ವಿದ್ವಾಂಸರು ಗಮನಿಸಿದ್ದಾರೆ. ರಾಷ್ಟ್ರಕೂಟ ಆಸ್ಥಾನದೊಳಗೆ ಮಹಾವೀರಾಚಾರ್ಯ ಅನ್ನುವಂಥ ಇನ್ನೊಬ್ಬ ಗಣಿತ ಶಾಸ್ತ್ರಜ್ಞ ಅವನ ಮೂಲಕನೂ ಕೂಡ ಗಣಿತ ಶಾಸ್ತ್ರ ಬಹಳಷ್ಟು ರೀತಿಯೊಳಗೆ ಬೆಳೀತು. ಅವರೆಲ್ಲ ಕಾವ್ಯ ರೂಪದೊಳಗೆ ಗಣಿತವನ್ನು ಕನ್ನಡಕ್ಕೆ ಕೊಟ್ಟಂಥ ಒಂದು ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅದೇ ರೀತಿ ಒಳಗೆ ಭಟ್ಕಳದೊಳಗೆ ಬದುಕಿದಂಥ ಭಟ್ಟಾಕಳಂಕ ಅನ್ನುವಂಥ ಇನ್ನೊಬ್ಬ ಕವಿಗಳು ಅವರು ಈ ಶಬ್ದಾನುಶಾಸನ ಮತ್ತು ಅಲಂಕಾರ ಶಾಸ್ತ್ರ ಸಂಬಂಧಪಟ್ಟಂಥ ಅದ್ಭುತ ಕೃತಿಯನ್ನ ಕನ್ನಡಕ್ಕೆ ಕೊಟ್ಟು ಕನ್ನಡಕ್ಕೆ ಒಂದು ಕಡೆಗೆ ಕವಿಗಳು ಕಾವ್ಯಗಳನ್ನ ಬರೆಯುವಂಥ ಒಂದು ಪರಂಪರೆ ಒಂದು ಕಡೆ ಹುಟ್ಟು ಹಾಕಿದರೆ, ಆ ಕಾವ್ಯ ಮತ್ತು ಸಾಹಿತ್ಯ ಯಾವ ರೀತಿ ಶಿಸ್ತುಬದ್ಧವಾಗಿ ಬೆಳೀಲಿಕ್ಕೆ ಒಂದು ಕಡೆ ವ್ಯಾಕರಣ ಹೇಗೆ ಬೇಕು, ಶಬ್ದಗಳು ಹೇಗಿರಬೇಕು ಅನ್ನೋದನ್ನ ತಿಳಿಸಿಕೊಟ್ಟಂಥ ಗೌರವಕ್ಕೂ ಕೂಡ ಅನೇಕ ಜೈನ ಕವಿಗಳು ಅವರೆಲ್ಲ ಪಾತ್ರ ಆಗಿದ್ದಾರೆ ಅನ್ನೋದನ್ನ ನಾವೆಲ್ಲ ಗಮನಿಸಬೇಕಾಗಿದೆ. ಇನ್ನ ನಾಗಚಂದ್ರನ ಮಲ್ಲಿನಾಥ ಪುರಾಣ ಮತ್ತು ಪಂಪ ರಾಮಾಯಣಗಳಾಗಲಿ, ನೈಷೇನ ಧರ್ಮಾಮೃತ, ಬ್ರಹ್ಮಶಿವನ ಸಮಯ ಪರೀಕ್ಷೆ, ಕರ್ಣಪಾರಿನ ನೇಮಿನಾಥ ಪುರಾಣ, ಮುಂದೆ ನಾಗವರ್ಮ ಅನ್ನುವಂಥ ಇನ್ನೊಬ್ಬ ಗ್ರಂಥಕರ್ತ ಕರ್ನಾಟಕ ಭಾಷಾಭೂಷಣ ಮತ್ತು ಕಾವ್ಯಾವಲೋಕನ ಅನ್ನುವಂಥ ಅದ್ಭುತ ಕೃತಿಗಳನ್ನ ನೀಡಿ ಕನ್ನಡ ಭಾಷೆಗೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ದಿಶೆಯನ್ನ ಕೊಟ್ಟಂಥ ಅದ್ಭುತ ಕವಿಗಳಾಗಿ ಬೆಳೆದಿದ್ದಾರೆ. ಇನ್ನೊಬ್ಬ ಆಂಡೆ ಅನ್ನುವಂಥ ಕವಿ ಕಬ್ಬಿಗರ ಕಾವಂಡುವಂಥ ಕೃತಿಯನ್ನ ಕನ್ನಡದೊಳಗೆ ಬರೆದು ಆ ಹೇಳ್ತಾನೆ, ಮಲ್ಲಿಗೆಯಲ್ಲದೆ ಸಂಪಿಗೆಯಲ್ಲದೆ ದಾಳಿಂಬಂ ಅಲ್ಲದೆ ಒಪ್ಪುವ ಚಂದೆಂಗಲ್ಲದೆ ಮಾವಲ್ಲದೆ ಕೌಂಗಲ್ಲದೆ ಗಿಡ ಮರಗಳೆಂಬುವಿಲ್ಲ ನಾಡೋಳು. ಕನ್ನಡ ನಾಡು ಹೇಗಿತ್ತು ಅನ್ನೋದನ್ನು ತಿಳಿಸ್ತಾ ಇಲ್ಲಿ ಎಲ್ಲಿ ನೋಡಿಲ್ಲಲ್ಲ ಮಲ್ಲಿಗೆ, ಸಂಪಿಗೆ, ದಾಳಿಂಬ, ಮುಂದೆ ಚಂದೆಂಗು, ಮುಂದೆ ಮಾವು, ಕೌಂಗು, ಗಿಡ ಮರ ಎಲ್ಲ ಕಡೆಗೆ ತುಂಬಿಕೊಂಡಿತ್ತು ಅನ್ನೋದನ್ನ ಕನ್ನಡ ನಾಡಿನ ಶ್ರೀಮಂತಿಕೆಯನ್ನ, ಸೃಷ್ಟಿ ಸೌಂದರ್ಯವನ್ನು ಹೊಗಳುವಂಥ ಆಂಡಯ್ಯ ಬಹುಶಃ ಕನ್ನಡದೊಳು ಅದ್ಭುತವಾಗಿರುವಂಥದ್ದನ್ನು ಬರೆದು ಕನ್ನಡಿಗರ ಹೊಸ ದಿಶೆಯನ್ನು ತಂದುಕೊಟ್ಟಂಥ ಶ್ರೇಯಸ್ಸು ಕೂಡ ಆತ ಹೇಳ್ತಾನೆ. ಅಚ್ಚ ಕನ್ನಡದಲ್ಲಿ ಸಾಹಿತ್ಯ ರಚನೆ ಆಗ್ಬೇಕು ಅನ್ನುವಂಥ ಒಂದು ವಿಚಾರವನ್ನು ನೈಷೇನ ಕನ್ನಡಿಗರ ಹೊಸ ಕ್ರಾಂತಿಯನ್ನು ಮಾಡಲಿಕ್ಕೆ ಹೇಳಿಕೊಟ್ಟಂಥದ್ದು. ಅಂದ್ರೆ ಸುಮಾರು 10-11ನೇ ಶತಮಾನದೊಳಗೆ ಅಲ್ಲಿ ತನಕ ಕನ್ನಡ ಕಾವ್ಯದೊಳಗೆ ಸಂಸ್ಕೃತ ಮತ್ತು ಪ್ರಾಕೃತ ಪದಗಳೇ ಹೆಚ್ಚು ಇರೋದ್ರ ಮೂಲಕ ಕನ್ನಡ ಕಾವ್ಯ ಒಟ್ಟಿ ಕಬ್ಬಿಣದ ಕಡಲೆ ಆಗಿತ್ತು. ಜನಸಾಮಾನ್ಯರಿಗೆ ಅದು ಅರ್ಥ ಆಗಲಿ ಸಾಧ್ಯ ಇಲ್ಲ. ಆ ಒಂದು ನಿಟ್ಟಿನೊಳಗೆ ವಚನ ಸಾಹಿತ್ಯವನ್ನು ಇವತ್ತು ಕೂಡ ಯಾಕೆ ನಾವು ನೆನಪಿಸ್ಕೊಳ್ಬೇಕಂದ್ರೆ ಅದು ಜನಸಾಮಾನ್ಯರಿಗಾಗಿ ಜನಸಾಮಾನ್ಯರಿಗೋಸ್ಕರ ನಿರ್ಮಾಣ ಆಗಿರುವಂಥ ಅತ್ಯಂತ ಸರಳ, ಅತ್ಯಂತ ಶ್ರೇಷ್ಠ ಸಾಹಿತ್ಯ. ಆ ನಿಟ್ಟಿನೊಳಗೆ ಜೈನ ಸಾಹಿತ್ಯದ ಪ್ರಾರಂಭದ ಕಾವ್ಯಗಳು ಜನಸಾಮಾನ್ಯರಿಗೆ ಮುಟ್ಟಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಆ ನಯಸೇನ ಅದಕ್ಕೊಂದು ಹೊಸ ದಿಶೆಯನ್ನು ಕೊಡ್ಲಿಕ್ಕೆ ಕನ್ನಡದಲ್ಲೇ ನಾವೆಲ್ಲ ಬೆರೀಬೇಕಂಡುವಂಥ ಒಂದು ಪರಂಪರೆಯನ್ನು ಹುಟ್ಟು ಹಾಕ್ಲಿಕ್ಕೆ ಆತ ಒಂದು ರೀತಿ ಎಚ್ಚರಿಕೆಯನ್ನು ಕೊಡ್ತಾನೆ. ಏನಂತಂದ್ರೆ, ಸಕ್ಕದಮಂ ಪೇಳ್ವಡೆ ನೆರೆ ಸಕ್ಕದಮಂ ಪೇಳ್ಗೆ. ನಿನಗೆ ಸಂಸ್ಕೃತಗಳು ಬರೆಯುವಂಥ ಇಚ್ಛೆ ಸಂಸ್ಕೃತಗಳು ಬರೀ, ಅದನ್ನು ಬಿಟ್ಟುಕೊಂಡು ಸಂಸ್ಕೃತ ಪದಗಳನ್ನ ಕನ್ನಡದೊಳಗೆ ತಂದಿಟ್ಟು ಯಾಕೆ ಅದನ್ನ ಒಟ್ಟಿ ಕಲಸು ಮೇಲೋಗರ ಮಾಡ್ತಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾರೆ. ಶುದ್ಧ ಕನ್ನಡದೊಳ್ ತಂದಿಕ್ಕುವುದೇ ಸಕ್ಕದಮಂ. ಅಚ್ಚ ಕನ್ನಡದಲ್ಲಿ ಸಂಸ್ಕೃತ ಪದಗಳನ್ನು ತಂದು ಹಾಕಿ ಯಾಕೆ ಕನ್ನಡವನ್ನ ನೀನು ಅಂದಿಗೆಡಿಸ್ತಿದ್ಯಾ ಅನ್ನೋ ಎಚ್ಚರಿಕೆ ಕೊಟ್ಟು, ತಕ್ಕುವುದೇ ಬೆರೆಸಲ್ಕೆ ಗ್ರತಮುಮಂ ತೈಲಮುಮಂ. ಅಂದ್ರೆ ತುಪ್ಪ ಮತ್ತು ಎಣ್ಣೆ ಹೇಗೆ ಕೂಡೋದಿಲ್ವ ಹಾಗೆ ಕನ್ನಡ ಮತ್ತು ಸಂಸ್ಕೃತ ಪದಗಳು ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, 12ನೇ ಶತಮಾನದಂಥ ಅವಧಿಯೊಳಗನೆ ಅಚ್ಚೆ ಕನ್ನಡದಲ್ಲಿ ಬರಿಬೇಕಂಡುವಂಥ ಆಶಯ ಭಾವವನ್ನು ವ್ಯಕ್ತಪಡಿಸ ನೈಷೇನ
ನಿಜಕ್ಕೂ ಕೂಡ ಒಬ್ಬ ಕ್ರಾಂತಿಕಾರಿ ಕವಿ, ಕನ್ನಡಿಗೆ ಎಚ್ಚರ ಕೊಟ್ಟಂತ ಕವಿ ಅನ್ನೋದನ್ನು ನಾವು ಗಮನಿಸಬೇಕು. ಅಂದ್ರೆ ಅಂದಿನ ಕಾಲಕ್ಕೇ ಕನ್ನಡದ ಒಂದು ಪ್ರಜ್ಞೆ ಅವರೊಳಗೆ ಹೇಗೆ ಮೂಡಿತ್ತು, ಕನ್ನಡ ಅಚ್ಚ ಕನ್ನಡ ನಮ್ಮಲ್ಲಿ ಉಳಿಬೇಕನ್ನೋಂಥ ಪ್ರಜ್ಞೆ. ಇವತ್ತು ನಾವೆಲ್ಲ ಕನ್ನಡ ಭಾಷೆಯನ್ನು ನೋಡಿಕೊಂಡಾಗ ಅಲ್ಲಿ ಹಲವಾರು ಭಾಷೆ ಪದಗಳು ಸೇರಿಕೊಂಡು ಕನ್ನಡ ಇವತ್ತು ಕಲಸು ಮೇಲೋಗರ ಭಾಷೆಯಾಗಿ ಅಚ್ಚ ಕನ್ನಡ ಪದಗಳೇ ಇವತ್ತು ಅವನತಿ ಸಾಗ್ತಿರುವಂಥ ಈ ಒಂದು ಸಂದರ್ಭವನ್ನು ಕಂಡಾಗ ಸುಮಾರು 700-800 ವರ್ಷಗಳ ಹಿಂದೆ ನೈಷನ ಕನಸನ್ನು ಕಂಡಿದ್ದ ಕನ್ನಡ ಅಚ್ಚ ಕನ್ನಡವಾಗಿ ಜನಸಾಮಾನ್ಯರ ಭಾಷೆಯಾಗಿ ಬೆಳಿಬೇಕು ಅನ್ನುವಂಥ ವಿಚಾರವನ್ನು ಆತ ಎತ್ಕೊಂಡಿದ್ದ ಅನ್ನೋದನ್ನು ಗಮನಿಸಬೇಕು. ಆತನ ಧರ್ಮಾಮೃತ ನಿಜಕ್ಕೂ ಕೂಡ ಬಹಳ ಅದ್ಭುತವಾಗಿರ್ತದೆ ಕೃತಿ. ಜನ ಅದನ್ನು ಹೇಳ್ತಾರೆ ಜನಪದ ಜೈನ ಪುರಾಣ ಅಂತ ತಿಳ್ಕೊಂಡು ಅದಕ್ಕೊಂದು ಗೌರವ ಕೊಟ್ಟಿದ್ದ. ಅಂದರೆ ಅಲ್ಲಿ ಏನಾಗಿದೆ ಅಂದರೆ ಆತ ನೈಷೇನ ಗದಗ ಪಕ್ಕದ ಮುಳುಗುಂದ ಊರವನು, ಒಂದು ರೀತಿ ಜೈನ ಮುನಿಯಂತೆ ಬದುಕಿದಂಥ ಒಬ್ಬ ಅತ್ಯಂತ ನಿಷ್ಠಾವಂತ ಜೈನ ಕವಿ. ಆತ ಹೇಳಿದಂಥದ್ದಂದ್ರೆ ಅಂದಿನ ಕಾಲದ ಜನಸಾಮಾನ್ಯ ರೂಢಿ ಸಂಪ್ರದಾಯ ಜನ ಬದುಕುವಂಥ ರೀತಿಗಳನ್ನು ಎಲ್ಲವೂ ಕೂಡ ತನ್ನ ಜನಪದ ಭಾಷೆಯೊಳಗೆ ಅಲ್ಲಿ ನುಡಿಗಟ್ಟುಗಳು, ಗಾದೆ ಮಾತುಗಳು, ಸೊಗಸು ಅದ್ಭುತವಾದಂಥ ರೀತಿ ಒಳಗೆ ಕನ್ನಡ ಕಥೆಗಳನ್ನು ಕಟ್ಟಿಕೊಟ್ಟಂಥ ಧರ್ಮಾಮೃತ ಕಥೆಗಳು ಬಹುಶಃ ನೈಷೇನ ಒಂದು ಸಾಹಿತ್ಯದ ಒಂದು ನಿಲುವನ್ನ ಎತ್ತರಿಕೆಯನ್ನ ಏರಿಸಂಥ ಅದ್ಭುತ ಒಂದು ಕಾವ್ಯ ಅನ್ನೋದನ್ನ ಹೇಳ್ತಾ ಅಚ್ಚ ಕನ್ನಡದಿ ಹೊಸದಾಗಿ ಪೆಳ್ಳಿ ಮಾಡುವಂಥ ಧೈರ್ಯವನ್ನು ಮಾಡಿದಂಥ ಒಬ್ಬ ಶ್ರೇಷ್ಠ ಕವಿಯಾಗಿದ್ದ ಅನ್ನೋದನ್ನು ಕೂಡ ನಾವೆಲ್ಲ ಗಮನಿಸಬೇಕು. ಅಂದ್ರೆ ಒಂದು ಕಡೆಗೆ ಗಟ್ಟಿ ಕಾವ್ಯಗಳನ್ನು ಕೊಡುವಂಥ ಕವಿಗಳು ಒಂದು ಕಡೆ ಆದ್ರೆ ಇನ್ನು ಜನಸಾಮಾನ್ಯರಿಗೆ ಅದನ್ನು ಹತ್ತಿರವಾಗಿ ಬೆಳೆಸ್ಬೇಕನ್ನುವಂಥ ಕನಸು ಕಂಡಂಥ ಕವಿಗಳು ಕೂಡ ಜೈನ ಸಾಹಿತ್ಯದೊಳಗೆ ಇದ್ದದ್ದನ್ನು ನಾವು ಗಮನಿಸಿದಾಗ ಕಾಲಕ್ಕೆ ತಕ್ಕಂತೆ ನಮ್ಮ ಸಾಹಿತ್ಯದ ಒಂದು ರೂಢಿ ಪರಂಪರೆ ಬದಲಾಗಬೇಕನ್ನುವಂಥ ಒಂದು ವಿಚಾರವನ್ನು ಅವರು ಹೊಂದಿದ್ದರು. ಇಷ್ಟಿದ್ದರೂ ಕೂಡ ವಚನ ಸಾಹಿತ್ಯ ಮತ್ತು ಕೀರ್ತನೆಗಳು ಹೇಗೆ ಇವತ್ತು ಕೂಡ ಜನಮನವನ್ನು ಗೆಲ್ತಾ ಇದ್ದಾವೆ, ಆ ನಿಟ್ಟಿನೊಳಗೆ ಜೈನ ಸಾಹಿತ್ಯ ಹಳಗನ್ನಡ ಮಿಶ್ರಿತವಾದ ಸಾಹಿತ್ಯ ಸಾಮಾನ್ಯ ಜನರಿಗೆ ಅರ್ಥ ಆಗದಿದ್ದರೂ ಕೂಡ ಜೈನರು ಕೂಡ ತ್ರಿಪದಿ ಸಾಹಿತ್ಯವನ್ನ ಲಾವಣಿಗಳನ್ನ ಮುಂದೆ ಅನೇಕ ಈ ಜನಪದ ಹೋಳಿ ಪದಗಳನ್ನ ಬರೆದಂಥ ಮುಂದೆ ಭಜನಾ ಪದಗಳನ್ನ ಬರೆದಂಥ ಅನೇಕ ಒಂದು ಕವಿಗಳು ಕೂಡ ಇವತ್ತು ಆಧುನಿಕ ಯುಗದೊಳಗೆ ಸಿಗ್ತಾ ಇದ್ದಾರೆ. ಅಂದ್ರೆ 18ನೇ ಶತಮಾನ ಅವಧಿಯೊಳಗೆ ಬೆಳಗಾವಿ ಜಿಲ್ಲೆಯೊಳಗೆ ಹಾರುಗೆರೆಯ ಅಲಭೈರಿ ಜೊತೆಗೆ ಬಿಷ್ಟಪ್ಪ ಅನ್ನುವಂಥ ಈ ತೆಗಡೊಳ್ಳಿಯ ಬಿಷ್ಟಪ್ಪ ಇವರೆಲ್ಲ ಮುಂದೆ ಬೆಳಗಾವಿಯ ದ್ವಾರಪಾಲ ಅಂತ ಜೈನ ಕವಿಗಳು ಜನಪದ ಧಾಟಿ ಒಳಗ ಲಾವಣಿಗಳನ್ನ ಭಜನಾ ಪದಗಳನ್ನ ಬರೆದು ಅಲ್ಲಿ ಭಜನೆಗಳ ಮೂಲಕ ಜೈನ ತತ್ವಗಳನ್ನು ಜನಸಾಮಾನ್ಯರಿಗೆ ಅರ್ಥವಾದ ರೀತಿಯೊಳಗೆ ಬೆಳೆಸಿದಂಥ ಶ್ರೇಯಸ್ಸು ಅವರಿಗೆ ಸಲ್ಲಬೇಕು. ಯಾಕಂದ್ರೆ ಸಾಮಾನ್ಯ ಜನರಿಗೆ ಜನತತ್ವಗಳನ್ನು ನಾವು ಹೇಳಬೇಕು ಅಷ್ಟೇ ಅಲ್ಲ, ಬದುಕಿನ ಮೌಲ್ಯಗಳನ್ನು ಬದುಕುವ ರೀತಿಯನ್ನ ಭಜನಾ ಪದಗಳು ಕೊಟ್ಟಾಗ ಜನ ಅದನ್ನು ಬಹಳ ಒಂದು ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ ಅನ್ನುವಂಥ ವಿಚಾರವನ್ನ ಈ ಜೈನ ಜನಪದ ಕವಿಗಳು ಕೂಡ ಅದನ್ನ ಕಾಲಕ್ಕೆ ಕಂಡಿದ್ದರು. ಆ ನಿಟ್ಟೊಳಗೆ ಜೈನ ಜನಪದ ಸಾಹಿತ್ಯ ಕೂಡ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಬೆಳೆಸಲಿಕ್ಕೆ ಅಭೂತಪೂರ್ವವಾದ ಕೆಲಸವನ್ನು ಮಾಡಿದೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕು. ಇನ್ನ ಇಡಿಯಾಗಿ ಕನ್ನಡ ಸಾಹಿತ್ಯವನ್ನು ನಾವೆಲ್ಲ ಗಮನಿಸಿದಾಗ ಇವತ್ತು ಅಕ್ಕ ಮಹಾದೇವಿ ನಮ್ಮ ಕನ್ನಡದ ಮೊದಲ ಮಹಾಕವಿಯತ್ರಿ ಎನ್ನುವಂಥ ಒಂದು ದೊಡ್ಡ ಗೌರವಕ್ಕೆ ಪಾತ್ರರಾಗಿದ್ದನ್ನು ಯಾರೂ ಅಲ್ಲಗಲಲಿ ಸಾಧ್ಯ ಇಲ್ಲ. ಅದೇ ನಿಟ್ಟೊಳಗೆ ಕಂತಿ ಅನ್ನುವಂಥ ಇನ್ನೊಬ್ಬ ಹೊಯ್ಸಳ ದೊರೆಯ ಇಮ್ಮಡಿ ಬಲ್ಲಾಳನ ಆಸ್ಥಾನದೊಳಗೆ ಒಬ್ಬ ಕವಿಯತ್ರಿ ಕಂತಿ ಹಂಪನ ಒಂದು ಪ್ರಸಂಗವನ್ನ ಅಲ್ಲಲ್ಲಿ ನಾವು ಕಾಣ್ತೀವಿ. ಆದ್ರೆ ಏನಂತಂದ್ರೆ ದುರಂತ ಅಂದ್ರೆ ಆ ಕಂತಿ ಬರೆದಂಥ ಕಾವ್ಯಗಳು ಇವತ್ತು ಉಪಲಬ್ಧವಾಗಿಲ್ಲ. ಆದರೆ ಆಕೆಯ ನಂತರ ಅನೇಕ ಜನ ಕವಿಗಳು ತಮ್ಮ ಕಾವ್ಯದೊಳ ಆಕೆಯ ಒಂದು ಪ್ರಸ್ತಾಪವನ್ನು ಮಾಡಿದ್ದನ್ನು ಗಮನಿಸಿದಾಗ ಆಕೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳು ಅಗಾಧ ಪಾಂಡಿತ್ಯವನ್ನು ಹೊಂದಿದ್ದಳು ಅನ್ನೋದನ್ನು ಗಮನಿಸಿಕೊಂಡು ಅಭಿನವ ಪಂಪ ಅಂದ್ರೆ ನಾಗಚಂದ್ರ ಆತನ ಕಾಲದ್ದಂತ ಹೇಳುವಂಥ ಕಂತಿ ಹಂಪನ ಸಮಸ್ಯೆಗಳು ಅನ್ನೋದು ಚಿತ್ರಕವಿತಾ ಪ್ರಕಾರದ ಒಂದು ಅಪೂರ್ವ ಕೃತಿ ಅಂದಿನ ಕಾಲಕ್ಕೆ ಸೃಷ್ಟಿಯಾಗಿತ್ತು. ನಾಗಚಂದ್ರ ಮತ್ತು ಕಂತಿಗೆ ಸಮಸ್ಯಾ ಪಾದಗಳನ್ನ ಕೊಡ್ತಾ ಇದ್ದ, ಕಂತಿ ಅದಕ್ಕೆ ಸೂಕ್ತ ಉತ್ತರ ಕೊಡ್ತಾ ಇದ್ದಾಳೆ ಅಂತ ತಿಳ್ಕೊಂಡು ಹೇಳಿ ಇಂತಹ ಸಾವಿರಾರು ಪ್ರಶ್ನೆಗಳಿಗೆ ಕಂತಿ ಉತ್ತರಿಸಿದಂಥ ಒಂದು ಪ್ರಸಂಗ ಅಂದಿನ ಕಾಲಕ್ಕೆ ಸಿಕ್ಕದ್ದರಿಂದ ಆಕೆಗೆ ಕವೀಶ್ವರಿ ಅನ್ನುವಂಥ ಬಿರುದು ಕೂಡ ಅಂದಿನ ಕಾಲಕ್ಕೆ ಸಿಕ್ತು. ಆದರೆ ಕನ್ನಡದ ದುರಂತ ಕಂತಿಯ ಇಡೀ ಕೃತಿಗಳು ಇವತ್ತು ಲಭ್ಯವಾಗಿಲ್ಲ. ಲಭ್ಯವಾದರೆ ಆಕೆಗೆ ಸಿಗಬೇಕಂತ ಒಂದು ಸ್ಥಾನಮಾನ, ಮುಂದೆ ಆಕೆ ಬರೆದಂಥ ಒಂದು ಕೃತಿಗಳನ್ನು ಓದುವಂಥ ಅವಕಾಶ ಕನ್ನಡಿಗರಿಗೆ ಮತ್ತೆ ಲಭ್ಯವಾಗಲಿಕ್ಕೆ ಸಾಧ್ಯ ಆದೀತು ಅನ್ನೋದನ್ನು ಹೇಳ್ತಾ 10ನೇ ಶತಮಾನದ ಕನ್ನಡ ಸಾಹಿತ್ಯವನ್ನ ಇಡಿಯಾಗಿ ಒಂದು ರೀತಿ ಸುವರ್ಣ ಯುಗ ಅಂತ ಕರಿತಾ ಇದ್ದಾರೆ.
ಅಷ್ಟೇ ಅಲ್ಲ, ಆ 10ನೇ ಶತಮಾನದ ಒಟ್ಟು ಸಾಹಿತ್ಯವನ್ನ ಒಂದು ಕಡೆಗೆ ಕನ್ನಡ ಸಾಹಿತ್ಯ ಸುವರ್ಣ ಯುಗದ ಜೊತೆಗೆ ಅದು ಜೈನ ಸಾಹಿತ್ಯ ಸುವರ್ಣ ಯುಗವನ್ನು ಕೂಡ ಅನೇಕ ಜನ ವಿದ್ವಾಂಸರು ಒಪ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಅಂದಿನ ಕಾಲಕ್ಕೆ ಸುಮಾರು 450 ಕವಿಗಳು, ಜೈನ ಕವಿಗಳು, ಸುಮಾರು 520ಕ್ಕಿಂತಲೂ ಹೆಚ್ಚು ಕಾವ್ಯಗಳನ್ನು ಬರೆದರು ಅನ್ನೋದನ್ನ ವಿದ್ವಾಂಸರು ಬಹಳಷ್ಟು ಗಮನಿಸಿದ್ದಾರೆ. ಯಾಕಂದ್ರೆ ಉತ್ಕೃಷ್ಟವಾದಂಥ ಕಾವ್ಯಗಳು ಬಂದಿದ್ದಾವೆ. ಆದರೆ ವಿಶೇಷವಾಗಿರುವಂಥ ಚಂಪು ಕಾವ್ಯವನ್ನ ಕಟ್ಟಿಕೊಟ್ಟಂಥ ಜೈನ ಕವಿಗಳು ಆ ಪ್ರಕಾರದ ಮೂಲಕ ಇನ್ನಷ್ಟು ಗದ್ಯ ಸಾಹಿತ್ಯವನ್ನಂದ್ರೆ ಒಡ್ಡಾರಾಧನೆಯ ಒಂದು ಕಥೆಗಳಾಗಲಿ ಅದು ಗದ್ಯ ಸಾಹಿತ್ಯಗಳು ಬಂತು. ಆಮೇಲೆ ಪಂಪ ಅಲ್ಲಲ್ಲಿ ರಗಳನ್ನು ಕೂಡ ಬಳಸಿಕೊಂಡಿದ್ದಾನೆ, ಷಟ್ಪದಿನ ಅಲ್ಲಲ್ಲಿ ಪ್ರಯೋಗ ಮಾಡಿದ್ದಾನೆ. ಆದ್ರೆ ಇಡಿಯಾಗಿ ಕಾವ್ಯದೊಳಗೆ ಅಂತ ಅಲ್ಲಿಗೆ ಸಾಧ್ಯ ಆಗಲಿಲ್ಲ. ಆಮೇಲೆ ಷಟ್ಪದಿ ಕಾವ್ಯದೊಳಗೆ ಕೂಡ ಜೈನ ಕವಿಗಳು ಸಾಕಷ್ಟು ಪ್ರಯೋಗ ಮಾಡಿದ್ದಾರೆ, ಸಾಂಗತ್ಯವನ್ನು ಕಟ್ಟಿಕೊಟ್ಟಿದ್ದಾರೆ. ಆಮೇಲೆ ಲಾವಣಿಗಳನ್ನ ಬರೆದಾರೆ, ಭಜನಾ ಪದಗಳನ್ನ ಬರೆದಾರೆ, ತ್ರಿಪದಿಗಳನ್ನ ಬರೆದಾರೆ. ಅಂದ್ರೆ ಕನ್ನಡ ಸಾಹಿತ್ಯದ ಅದ್ಭುತವಾದಂಥ ಒಂದು ಎಲ್ಲ ಸಾಹಿತ್ಯ ಪ್ರಕಾರದೊಳಗೆ ಸಾಧನೆ ಮಾಡಿದಂಥ ಶ್ರೇಯಸ್ಸು ಜೈನ ಕವಿಗಳು ಸಲ್ಲಬೇಕು. ಅದ್ರ ಮೂಲಕ ಒಂದು ಜೈನ ಸಾಹಿತ್ಯ ಅಂದ್ರೆ ಅದು ಕನ್ನಡ ಸಾಹಿತ್ಯವನ್ನು ಬಿಟ್ಟಲ್ಲ, ಒಂದು ರೀತಿ ತ್ರಿವೇಣಿ ಸಂಗಮ. ಜೈನ ಸಾಹಿತ್ಯ, ನಮ್ಮ ವಚನ ಸಾಹಿತ್ಯ, ನಮ್ಮ ಒಂದು ಕೀರ್ತನೆಗಳೆಲ್ಲ ಈ ತ್ರಿವೇಣಿ ಸಂಗಮಗಳಾಗಿ ಒಂದು ಕನ್ನಡ ಸಾಹಿತ್ಯ ಸರಸ್ವತಿಯ ಒಂದು ಓಘವನ್ನ ಹೆಚ್ಚಿಸಲಿಕ್ಕೆ, ಅಂದವನ್ನು ಹೆಚ್ಚಿಸಲಿಕ್ಕೆ ಪೂರಕ ಒಂದು ಕೆಲಸ ಮಾಡಿದ್ದಾವೆ. ಆ ನಿಟ್ಟೊಳಗೆ ಒಟ್ಟಾರೆ ಜೈನ ಸಾಹಿತ್ಯ ಅದು 10ನೇ ಶತಮಾನದವರೆಗೆ ಸುವರ್ಣ ಯುಗ ಅನ್ನುವಂಥ ಒಂದು ಘಟ್ಟಕ್ಕೆ ಬಂದು ಆ ಮೂಲಕ ಕನ್ನಡ ಸಾಹಿತ್ಯ ಶ್ರೀಮಂತ ಆಗಲಿಕ್ಕೆ ಒಂದು ದೊಡ್ಡ ಗಟ್ಟಿ ಅಡಿಪಾಯವನ್ನ ಅವರೆಲ್ಲ ಹಾಕಿಕೊಟ್ಟಿದ್ದಾರೆ. ಇದ್ರ ಜೊತೆಗೇನೆ ಒಂದು ಕಡೆಗೆ ಕಾವ್ಯಗಳನ್ನ ಬರೆಯುವಂಥ ಜೈನ ಕವಿಗಳು ಒಂದು ಕಡೆ ಇದ್ರೆ, ಅದು ತಮಗೆಲ್ಲ ಗೊತ್ತು, ಇವತ್ತು ನಮ್ಮ ನಾಡಿನ ಚರಿತ್ರೆಯನ್ನು ಬರಲಿಕ್ಕೆ ಶಾಸನಗಳು ನಮಗೆ ಬಹಳ ಪೂರಕ ಅಂಶಗಳನ್ನಲ್ಲಿ ಕೊಡ್ತಾ ಇದ್ದಾವೆ. ಅಂಥ ಸಾವಿರಾರು ಶಾಸನಗಳನ್ನ ಬರೆದಂಥ ಜೈನ ಕವಿಗಳು ಕೂಡ ಅಲ್ಲಲ್ಲಿ ಸಿಗ್ತಾರೆ. ಅಂದ್ರೆ ಅವರು ಒಂದು ಕಡೆ ಕಾವ್ಯನ ಬರಿತಾ ಇದ್ರು, ಇನ್ನೊಂದು ಕಡೆಗೆ ಶಾಸನಕ್ಕೆ ಬೇಕಾಗಿರುವಂಥ ಎಲ್ಲ ಒಂದು ಅಂಶವನ್ನ ಅಲ್ಲಿ ಆ ಲಿಪಿಕಾರರಿಗೆ ಬರೆದು ಕೊಡ್ತಾ ಇದ್ರು ಅನ್ನೋದನ್ನು ಗಮನಿಸಿದಾಗ ಈ ಬೆಳಗಾವಿ ಜಿಲ್ಲೆಯ ಕಲ್ಲೋಳಿ ಅನ್ನುವಂಥ ಒಂದು ಗೋಕಾಕತ್ತರ ಕಲ್ಲೋಳಿ ಒಳಗೆ ಅಲ್ಲಿ ಒಬ್ಬ ಪಾರ್ಶ್ವ ಪಂಡಿತ ಅನ್ನುವಂಥ ವ್ಯಕ್ತಿ ಪಾರ್ಶ್ವನಾಥ ಪುರಾಣವನ್ನು ಬರೆದಾನೆ. ಅಷ್ಟೇ ಅಲ್ಲ, ಆ ಕಲ್ಲೋಳಿಗೆ ಸಿಕ್ಕಂಥ ಅದ್ಭುತ ಒಂದು ರೀತಿ ಶಾಸನವನ್ನು ಕೂಡ ಆತನೇ ಬರೆದಿದ್ದಾನೆ ಅನ್ನೋದನ್ನ ಅನೇಕ ವಿದ್ವಾಂಸರು ಅದನ್ನ ಸಂಶೋಧಕರು ಗಮನಿಸಿದ್ದಾರೆ. ಯಾಕಂದ್ರೆ ಒಂದು ಕಡೆಗೆ ಕಾವ್ಯ ಬರೆಯೋದ್ರ ಜೊತೆಗೆ ಕನ್ನಡ ಸಾಹಿತ್ಯ ತ್ರಿಕಾಲವಾಗಿ ಬೆಳಿಬೇಕು, ಸೂರ್ಯ ಚಂದ್ರ ಇರೋ ತನಕ ಅಚಂದ್ರಾರ್ಕ ತಾರಂಬರಂ ಅನ್ನುವಂಥ ರೀತಿಯೊಳಗೆ ಉಳಿಬೇಕನ್ನೋ ನಿಟ್ಟಿನೊಳಗೆ ಶಾಸನಗಳಲ್ಲಿ ತಮ್ಮ ವಿಚಾರಗಳನ್ನ ಕೆತ್ತಿದ್ದನ್ನ ಗಮನಿಸಬೇಕು. ನಮ್ಮ ಕನ್ನಡ ನಾಡಿನೊಳಗೆ ಒಂದು ರೀತಿ 3 ಕಲ್ಲುಗಳು ಸಿಗ್ತಾ ಇದ್ದಾವೆ. ಒಂದು ಕಡೆ ವೀರಗಲ್ಲು, ಇನ್ನೊಂದು ಕಡೆ ಮಾಸ್ತಿ ಕಲ್ಲು, ಇನ್ನೊಂದು ಕಡೆ ನಿಶಿದಿಗೆ ಕಲ್ಲುಗಳಂತ ತಿಳ್ಕೊಂಡು ನಾವೆಲ್ಲ ಗಮನಿಸಿದಾಗ ನಮ್ಮ ಚಿದಾನಂದ ಮೂರ್ತಿ ಅಂತವರು, ಡಾಕ್ಟರ್ MM ಕಲಬುರ್ಗಿ ಅಂತ ದೊಡ್ಡ ದೊಡ್ಡ ಸಂಶೋಧಕರು ಗಮನಿಸಿದಾಗ ಒಟ್ಟಾರೆ ಹೆಚ್ಚಾನೆಚ್ಚು ವೀರಗಲ್ಲುಗಳು ಒಂದು ಕಡೆಗೆ ಜೈನ ವೀರರು, ಇನ್ನೊಂದು ಕಡೆಗೆ ವೀರಶೈವ ವೀರರು. ಅಂದ್ರೆ ಅವರೆಲ್ಲ ತಮ್ಮ ಪ್ರಾಣದ ಹಂಗ ತೊರೆದು ನಾಡ ಕಲ್ಯಾಣಕ್ಕೆ, ನಾಡಿನ ಹೆಣ್ಣು ಮಕ್ಕಳ ರಕ್ಷಣೆಗೆ ತಮ್ಮ ಪ್ರಾಣ ಕೊಟ್ಟಂತ ರೀತಿಯೊಳಗೆ ಆ ವೀರಗಲ್ಲುಗಳ ಮೇಲೆ ಅಲ್ಲಲ್ಲಿ ಕೆಲವೊಂದು 2-3 ಸಾಲಿನ ಶಾಸನಗಳು ಕೂಡ ಇರೋದ್ರ ಮೂಲಕ ಕನ್ನಡ ನಾಡಿನ ಚರಿತ್ರೆಯನ್ನು ಕಟ್ಟಲಿಕ್ಕೆ ಅವೆಲ್ಲ ವೀರಗಲ್ಲುಗಳು ಎಲ್ಲ ನಮಗೆಲ್ಲ ಸಹಾಯ ಮಾಡ್ತವೆ. ಅದೇ ರೀತಿ ಮಹಾಸತಿಯರಾಗಿ ಹೋದಂಥ ಆ ಮಹಾಸತಿಯರ ನೆನಪಿಗಾಗಿ ಕಟ್ಟಿದಂಥ ಮಾಸ್ತಿ ಕಲ್ಲುಗಳು, ಇನ್ನು ಸಲ್ಲೇಖನ ವ್ರತವನ್ನು ತೆಗೆದುಕೊಂಡು ತಮ್ಮ ಜೀವನವನ್ನು ಅಂತ್ಯಗೊಳಿಸಿದಂಥ ಜೈನ ಮುನಿಗಳ ನೆನಪಿಗಾಗಿ ನಿರ್ಮಾಣ ಮಾಡಿದ ನಿಸದಿ ಕಲ್ಲುಗಳು ಕೂಡ ನಮ್ಮ ಹಳ್ಳಿಗಳಲ್ಲಿ ಅಲ್ಲಲ್ಲಿ ಸಿಗೋದನ್ನು ನೋಡಿಕೊಂಡಾಗ ಕನ್ನಡ ಸಾಹಿತ್ಯ ಜೊತೆಗೆ ನಮ್ಮ ನಾಡಿನ ಚರಿತ್ರೆಯನ್ನು ಬರಲಿಕ್ಕೆ ಬಹಳ ಪೂರಕ ಅಂಶಗಳು ಈ ಮೂಲಕ ನಮಗೆಲ್ಲ ಸಿಗ್ತಾ ಇದ್ದಾವೆ. ಅದಕ್ಕೆಲ್ಲ ಪೂರಕ ಅಂಶಗಳನ್ನ ಕೊಟ್ಟಂಥ ಒಂದು ಗೌರವ ಜೈನ ಕವಿಗಳು ಕೂಡ ಸಿಗಬೇಕು ಅನ್ನೋದನ್ನ ನಾವು ಗಮನಿಸ್ಬೇಕು. ಈ ರೀತಿ ಒಳಗ ಡಾಕ್ಟರ್ ಮಂಜುಳಾ ಎಲ್ಲಿಗಾರ ಅನ್ನೋ ಶ್ರೇಷ್ಠ ಸಂಶೋಧಕಿ ಅವರು ಹೊಯ್ಸಳರ ಕಾಲದ ಒಂದು ಚರಿತ್ರೆಯ ಕುರಿತು ಮಾಡಿದಂಥ ಒಂದು PhD ಪ್ರಬಂಧದೊಳಗೆ ಅವ್ರು ಹೇಳ್ತಾ ಇದ್ದಾರೆ, ಒಟ್ಟಾಗಿ ಅವರು ಕಂಡುಕೊಂಡಂಥ ಒಂದು ಹೊಯ್ಸಳರ ಕಾಲದೊಳಗೆ ಸುಮಾರು 189 ಜೈನ ಶಾಸನಗಳು ಅವು ನಿರ್ಮಾಣ ಆಗಿದ್ದಾವೆ. ಅದನ್ನ ಬರೀಲಿಕ್ಕೆ ಅನೇಕ ಜೈನ ಕವಿಗಳು ಪೂರಕ ಅಂಶಗಳನ್ನು ಸಾಹಿತ್ಯವನ್ನು ಅವರೆಲ್ಲ ಅದಕ್ಕೆ ನೀಡಿದ್ದರು ಅನ್ನೋದನ್ನ ಗಮನಿಸಿದಾಗ, ಅಂದ್ರೆ ಹೊಯ್ಸಳರ ಅವಧಿಯಲ್ಲಿ 189 ಜೈನ ಶಾಸನ ಸಿಕ್ಕಾಗ ಇನ್ನು ಉಳಿದಂಥ ಅನೇಕ ಅರಸರ ಕಾಲಗಳು ಕೂಡ ಶ್ರೀಮಂತ ಶಾಸನ ಸಾಹಿತ್ಯವು ಕೂಡ ಅದು ಜೈನ ಶಾಸನ ಸಾಹಿತ್ಯ ಬಹಳ ಶ್ರೀಮಂತವಾಗಿ ಬೆಳೆದಿತ್ತು ಅನ್ನೋದನ್ನ ಗಮನಿಸಿದಾಗ ಬೆಳಗಾವಿ ಜಿಲ್ಲೆಯೊಳಗೆ ಸುಮಾರು 930ರಿಂದ 1230ರವರೆಗೆ ರಟ್ಟರು ಅನ್ನುವಂಥ ಜೈನ ಅರಸರು ರಾಜ್ಯಭಾರವನ್ನು ಮಾಡಿದ್ದನ್ನು ನಾವು ಗಮನಿಸಬೇಕು. ಇವತ್ತಿನ ಬೆಳಗಾವಿ ಅಂದ್ರೆ ವೇಣು ಗ್ರಾಮ ಅವರ ಒಂದು ರಾಜಧಾನಿಯಾಗಿದ್ದುಕೊಂಡು ಕುಹುಂಡಿ ಮೂಸಾಸರ ನಾಡಿನ ಪ್ರಮುಖ ಕೇಂದ್ರವಾಗಿ ಬೆಳೆದಿತ್ತು. ಅವರ ಮೂಲ ರಾಜಧಾನಿ
ಸವದತ್ತಿ. ಆ ಸವದತ್ತಿಯಿಂದ ಬೆಳಗಾವಿಗೆ ಸ್ಥಳಾಂತರ ಮಾಡ್ಕೊಂಡ ಮೇಲೆ ಹಲಸಿಯಿಂದ ತೇರದಾಳದವರೆಗೆ ಸುಮಾರು ಅವರು 3,000 ಹಳ್ಳಿಗಳಿಗೆ ಒಡೆಯರಾಗಿ ಸಾವಿರಾರು ಮಂದಿರಗಳನ್ನ, ಬರೀ ಜೈನ ಮಂದಿರಗಳಷ್ಟೇ ಅಲ್ಲ, ಅನೇಕ ಒಂದು ಶಿವಾಲಯಗಳನ್ನ, ಜೊತೆಗೆ ವಿಷ್ಣು ದೇವಾಲಯನ ಕಟ್ಟಲಿಕ್ಕೂ ಕೂಡ ಅವರೆಲ್ಲ ಬಹಳ ದೊಡ್ಡ ಒಂದು ಸಹಾಯವನ್ನು ಮಾಡಿದ್ದನ್ನ ಇತಿಹಾಸ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಅವರ ಅವಧಿಯೊಳಗೇನೆ ಕರ್ಣಪಾರ್ಯ ಆ ಒಂದು ನೇಮಿನಾಥ ಪುರಾಣ ಬರೆದಿದ್ದು, ಕಲ್ಲೋಳಿಯೊಳಗಿದ್ದಂಥ ಪಾರ್ಶ್ವ ಪಂಡಿತ ಪಾರ್ಶ್ವನಾಥ ಪುರಾಣ ಬರೆದಿದ್ದು, ಇವರೆಲ್ಲ ಅದ್ಭುತ ಒಂದು ಸಾಹಿತ್ಯ ನಿರ್ಮಾಣಕ್ಕೆ ಅದೇ ಅವರ ಅವಧಿಯೊಳಗಿದ್ದಂಥ ರಾಜಾದಿತ್ಯ ಗಣಿತ ಶಾಸ್ತ್ರಗಳು ಅದ್ಭುತ ಒಂದು ಕಾರ್ಯವನ್ನು ಮಾಡಿದ್ದನ್ನ ನಾವೆಲ್ಲ ಗಮನಿಸ್ಬೇಕು. ಒಂದು ಕಡೆಗೆ ಚಂಪು, ರಗಳೆ, ಷಟ್ಪದಿ, ಸಾಂಗತ್ಯ, ತ್ರಿಪದಿ, ಜೊತೆಗೆ ಸೋಬಾನೆ ಪದಗಳು, ಬೀಸುಕಲ್ಲು ಪದಗಳು, ಅಷ್ಟೇ ಅಲ್ಲ ಅವನಿಗಳು, ಭಜನಾ ಪದಗಳು, ಇವು ಎಲ್ಲದೊಳಗೂ ಕೂಡ ಜೈನ ಕವಿಗಳು ತಮ್ಮದೇ ಆಗಿರುವಂತಹ ಒಂದು ಪ್ರತಿಭೆಯನ್ನು ತೋರಿಸಿಕೊಟ್ಟಿದ್ದಾರೆ. ಆ ಮೂಲಕ ಒಂದು ಕಡೆಗೆ ವೈದ್ಯಶಾಸ್ತ್ರ, ಇನ್ನೊಂದು ಕಡೆ ಜಾತಕ, ಇನ್ನೊಂದು ಕಡೆ ಅಲಂಕಾರ ಶಾಸ್ತ್ರ, ವ್ಯಾಕರಣ, ಹಯಶಾಸ್ತ್ರ, ಜೊತೆಗೆ ಸೂಪಶಾಸ್ತ್ರ, ಕಾಮಶಾಸ್ತ್ರ, ಆಯುರ್ವೇದ. ನೋಡಿ, ಜೈನ ಕವಿಗಳು ಕೇವಲ ತೀರ್ಥಂಕರ ಬಗ್ಗೆ ಮಾತ್ರ ಕಾವ್ಯಗಳು ಬರೆದರು ಅಂತ ಅನ್ನುವಂಥ ಅಪವಾದ ನಾವು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಅವರೆಲ್ಲ ನೋಡಿ, ನಾವೆಲ್ಲ ಕುದುರೆಗಳನ್ನ ಹೇಗೆ ಸಾಕ್ಬೇಕು, ಅವು ಬರುವಂತ ರೋಗವನ್ನು ಹೇಗೆ ನಿವಾರಣೆ ಮಾಡ್ಬೇಕನ್ನಂತ ಹಯಶಾಸ್ತ್ರ ಬಗ್ಗೆ ಬರೆದಾರೆ. ಸೂಪಶಾಸ್ತ್ರ, ಇವತ್ತೇನು ನಾವೆಲ್ಲ ಅಡುಗೆ ಬಗ್ಗೆ ಅವರಿಗೆಲ್ಲ ಇರುವಂತಹ ಜ್ಞಾನವನ್ನ ನಾವು ಗಮನಿಸಬೇಕು. ವ್ಯಾಕರಣ ಕಟ್ಟಿಕೊಟ್ಟಿದ್ದಾರೆ, ಅಲಂಕಾರ ಶಾಸ್ತ್ರ ಕಟ್ಟಿಕೊಟ್ಟಿದ್ದಾರೆ. ಮುಂದೆ ಆಯುರ್ವೇದ ವೈದ್ಯದ ಬಗ್ಗೆ ಅದ್ಭುತವಂತ ಗ್ರಂಥಗಳನ್ನು ಬರೆದಾರೆ. ಅಷ್ಟೇ ಅಲ್ಲ, ಜಾತಕ ತಿಲಕಗಳನ್ನ ಬರೆದಾರೆ, ಅಲಂಕಾರ ಶಾಸ್ತ್ರ ಕೊಟ್ಟಿದ್ದಾರೆ. ಈ ಮೂಲಕ ಕನ್ನಡ ಸಾಹಿತ್ಯ ವಿವಿಧ ರೀತಿಯೊಳಗೆ ಬೆಳಲಿಕ್ಕೆ ಅದ್ಭುತ ಒಂದು ಕೆಲಸವನ್ನ ಜೈನ ಕವಿಗಳು ಮಾಡಿಕೊಟ್ಟದನ್ನ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಸಿರಿ ಭೂವಲಯ ಅನ್ನುವಂಥ ಅಂಕ ರೀತಿಯೊಳಗೆ ಬರೆದಂಥ ಒಂದು ಜೈನ ಕಾವ್ಯ. ಅಲ್ಲಿ ಗಮನಿಸ್ಬೇಕು, ಅಲ್ಲಿ ಯಾವ ಪದಗಳಿಲ್ಲ, ಅಂಕ ರೀತಿಯೊಳಗೆ ಬರೆದಂಥ ಅದ್ಭುತ ಒಂದು ಇಡೀ ಒಂದು ಜಗತ್ತೊಳಗೆ ಅಂಥ ಒಂದು ಶ್ರೇಷ್ಠ ಕಾವ್ಯ ಕನ್ನಡದಲ್ಲಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅನ್ನೋದನ್ನ ಇವತ್ತು ಅನೇಕ ಜನ ವಿದ್ವಾಂಸರು ಅದನ್ನ ಬಗ್ಗೆ ಬಹಳ ಅಧ್ಯಯನ ಮಾಡ್ತಾ ಇದ್ದಾರೆ. ಅಂತ ಸಿರಿ ಭೂವಲಯ ಆತ ಬರೆದಂಥ ಕುಮದೇಂದು ಅನ್ನುವಂಥ ಕವಿಯ ಮೂಲಕ ರಚನೆ ಆಗಿರುವಂಥ ಆ ಕಾವ್ಯ ಬಹುಶಃ ಅಂಕಶಾಸ್ತ್ರದ ಮೂಲಕ, ಅಂದ್ರೆ ಅಂಕಿಗಳ ಮೂಲಕ 64 ಭಾಷೆಗಳ ಮೂಲಕ ಅಲ್ಲಿ ನಾವು ಜ್ಞಾನವನ್ನು ಪಡೆಯಕ್ಕೆ ಸಾಧ್ಯ ಅನ್ನೋದನ್ನ ವಿಚಾರವನ್ನ ಆ ಸಿರಿ ಭೂವಲಯ ನಮಗೆ ಕೊಟ್ಟಿದ್ದನ್ನ ವಿದ್ವಾಂಸರು ಗಮನಿಸೋದ್ರ ಮೂಲಕ ಆ ಸಿರಿ ಭೂವಲಯ ಇವತ್ತು ಕನ್ನಡದೊಳಗೆ ಅದ್ಭುತ ಒಂದು ಕಾವ್ಯವಾಗಿ ಹುಟ್ಟಿದ್ದು. ಜೊತೆಗೆ ಇತ್ತೀಚಿನ ಆಧುನಿಕ ಯುಗದಲ್ಲೂ ಕೂಡ ಜೈನ ಕವಿಗಳು, ಜೈನ ಸಾಹಿತಿಗಳು ಅದ್ಭುತ ಸಾಹಿತ್ಯವನ್ನು ನಿರ್ಮಾಣ ಮಾಡಿದ್ದಾರೆ. ಮಿರ್ಜಿ ಅಣ್ಣಾರಾಯರು ಕನ್ನಡ ಕಾದಂಬರಿ ಕ್ಷೇತ್ರಗಳು ಅದ್ಭುತ ಸಾಧನೆ ಮಾಡಿರ್ತಾರೆ. ನಮ್ಮ ಬಸವರಾಜ ಕಟ್ಟಿಮನಿಯವರ ಜೊತೆಗೆ ಮುಂದೆ ಉಳಿದಂಥ ನಮ್ಮ ಕೃಷ್ಣಮೂರ್ತಿ ಪುರಾಣಿಕರ್ ಅಂತವ್ರ ಜೊತೆಯಾಗಿ ಬದುಕೊಂಡು ಆ ಗ್ರಾಮೀಣ ಭಾಗದೊಳಗೆ ಇದ್ದುಕೊಂಡು ಅತ್ಯಂತ ಗಟ್ಟಿ ಕಾದಂಬರಿಗಳ ಕನ್ನಡಕ್ಕೆ ಕೊಟ್ಟಂತ ಗೌರವ ಮಿರ್ಜಿ ಅಣ್ಣಾರಾಯರು ಚೆಲ್ಲಬೇಕು. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಶ್ರೇಷ್ಠ ಸಂಶೋಧಕರು ಜೊತೆಗೆ ಪ್ರಾಕೃತ ತಜ್ಞರೆನಿಸಿಕೊಂಡಂಥ ಡಾಕ್ಟರ್ ಆನೆ ಉಪಾಧ್ಯಾಯವರು ಕೂಡ ನಮಗೆ ಬಹುಶಃ ನಾವೆಲ್ಲ ಕನ್ನಡಿಗರು ಹೆಚ್ಚು ಬೆಳಗಾವಿ ಜಿಲ್ಲೆಯವರನ್ನ ದಿನಕ್ಕೂ ಕೂಡ ನಿತ್ಯ ಸ್ಮರಿಸಬೇಕಾದ ಬಹಳ ಬಹುದೊಡ್ಡ ಸಂಶೋಧಕ. ಅದಕ್ಕೆ ನಮ್ಮ ಕುವೆಂಪು ಅವರನ್ನು ಹೇಳ್ತಾರೆ, ಆನೆ ಉಪಾಧ್ಯಾಯವರು ಕನ್ನಡದ ಆನೆ ಇದ್ದಂತೆ. ಅಂದ್ರೆ ಅತ್ಯಂತ ಶ್ರೇಷ್ಠವಾದಂಥ ಒಬ್ಬ ವ್ಯಕ್ತಿ ಅನ್ನೋದನ್ನ ಬಹಳ ಗೌರವದಿಂದ ಕಾಡ್ತಾ ಇದ್ದಾರೆ. ಅಂದ್ರೆ ಒಂದು ಕಡೆಗೆ ಆನೆ ಉಪಾಧ್ಯಾಯವರು, ಇನ್ನೊಂದು ಕಡೆಗೆ ಮಿರ್ಜಿ ಅಣ್ಣಾರಾಯರ ಅಂತ ಶ್ರೇಷ್ಠ ಕವಿಗಳು ಕೂಡ ಕನ್ನಡದೊಳಗೆ ಜೈನ ಸಾಹಿತ್ಯದ ಜೊತೆಗೆ ಅವರೆಲ್ಲ ಸಮುದಾಯದೊಳಗೆ ಬದುಕಿದಂಥ ವ್ಯಕ್ತಿಗಳು. ಅಲ್ಲಲ್ಲಿ ಜೈನ ಸಮುದಾಯದೊಳಗೆ ಸಮಾಜದೊಳಗಿರುವಂಥ ಏರುಪೇರುಗಳನ್ನ ಆ ಕೌಟುಂಬಿಕ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಇವತ್ತು ಅವರು ಪ್ರಯತ್ನ ಮಾಡಿದ್ದನ್ನು ಗಮನಿಸಿದಾಗ ಜೈನ ಕವಿಗಳು ಎಲ್ಲೆಲ್ಲಿ ಬದುಕಿದ್ದಾರೆ ಆ ಬದುಕನ್ನು ಉಂಡು ಕಂಡು ಆ ಅಂದಿನ ಕಾಲದ ಸಾಮಾಜಿಕ ಸ್ವರೂಪವನ್ನ ತಮ್ಮ ಕಾವ್ಯಗಳಲ್ಲಿ, ಕಥೆಗಳಲ್ಲಿ, ಕಾದಂಬರಿಗಳಲ್ಲಿ ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದನ್ನು ಗಮನಿಸಿದಾಗ ಕನ್ನಡ ಸಾಹಿತ್ಯ ಅವ್ರ ಮೂಲಕ ಶ್ರೀಮಂತ ಆಗಲಿಕ್ಕೆ ಸಾಧ್ಯ ಆಗಿದೆ. ಕನ್ನಡ ಸಾಹಿತ್ಯ ಕೇವಲ ಜೈನ ಸಾಹಿತ್ಯದಿಂದಲೇ ಶ್ರೀಮಂತ ಆಯಿತು ಅನ್ನುವಂಥದ್ದು ಬೇಡ, ಜೈನ ಸಾಹಿತ್ಯ ಅದಕ್ಕೊಂದು ಪೂರಕ ಅಂಶವನ್ನು ಕೊಟ್ಟಿತ್ತು ಅನ್ನೋದನ್ನ ಒಪ್ಕೊಳ್ಬೇಕು. ಯಾಕಂದ್ರೆ ಜೈನ ಕವಿಗಳು ಸಂಸ್ಕೃತ ಮತ್ತು ಪ್ರಾಕೃತಿಯಿಂದ ಕನ್ನಡವನ್ನು ಬದಲಾಯಿಸಿ ಕನ್ನಡದೊಳಗೆ ನಾವು ಕನ್ನಡವನ್ನು ಗಟ್ಟಿಗೊಳಿಸ್ಬೇಕನ್ನೋಂಥ ಅಡಿಪಾಯವನ್ನು ಹಾಕಿಕೊಟ್ಟು ಅದಕ್ಕೆ ಮುಂದೆ ಒಂದು ಮುಂಚೂಣಿ ಕವಿಗಳಾಗಿ ಭದ್ರ ಅಡಿಪಾಯವನ್ನು ಹಾಕಿಕೊಟ್ಟಂಥ ಗೌರವ ಪಾತ್ರರಾಗಿ ಮುಂದೆ ಕನ್ನಡ ಸಾಹಿತ್ಯ ಇವತ್ತು ಜಾಗತಿಕ ಮಟ್ಟಕ್ಕೆ ಬೆಳಲಿಕ್ಕೆ ಒಂದು ಪೂರಕ ಅಂಶಗಳನ್ನು ಅವರೆಲ್ಲ ಕೊಟ್ಟು ಅನ್ನೋದನ್ನು ಗಮನಿಸಿದಾಗ ಕನ್ನಡ ಸಾಹಿತ್ಯಕ್ಕೆ ಜೈನ ಕವಿಗಳ ಕೊಡುಗೆ ಅಸಾಧಾರಣವಾಗಿದೆ.
ಒಂದು ರೀತಿ ಅದು ಬಹಳಷ್ಟು ಆ ಸಾಹಿತ್ಯ ಬೆಳಿಲಿಕ್ಕೆ ಬಹಳ ದೊಡ್ಡ ರೀತಿಯ ಪೂರಕ ಅಂಶಗಳನ್ನ ಕೊಟ್ಟು ಅದು ಜಾಗತಿಕ ಮಟ್ಟಕ್ಕೆ ಬೆಳಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನ ತಿಳಿಸ್ತಾ, ಇಂಥ ಅದ್ಭುತವಾಗಿರುವಂಥ ಎಲ್ಲ ಶರಣ ಬಂಧುಗಳ ಒಂದು ಸಂಪರ್ಕದೊಳಗೆ ಇದ್ದಂಥ ನಾನು ಇವತ್ತು ತಮ್ಮ ಜೊತೆಗೆ ಕನ್ನಡ ಸಾಹಿತ್ಯಕ್ಕೆ ಜೈನ ಕವಿಗಳ ಜೈನರ ಕೊಡುಗೆ ಅದರ ಕುರಿತು ಸುಮ್ಮನೆ ಸಂಕ್ಷಿಪ್ತವಾಗಿ ಅದರ ಪಕ್ಷಿ ನೋಟ್ ಅಂತ ಏನು ಕರೀತಾರೆ ಆ ನಿಟ್ಟೊಳಗೆ ನಾನು ನನ್ನ ವಿಚಾರವನ್ನು ಮಂಡಿಸಲಿಕ್ಕೆ ಅವಕಾಶ ಕೊಟ್ಟಂತ ಅಕ್ಕನ ಅರಿವು ಈ ಎಲ್ಲ ಬಳಗದ ಎಲ್ಲ ಸದಸ್ಯರಿಗೂ ಶರಣಾರ್ಥಿಯನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಇಡ್ತಿದ್ದೇನೆ. ಧನ್ಯವಾದಗಳು ಸರ್. ಜೈನ ಸಾಹಿತ್ಯ ಮತ್ತು ವಚನ ಸಾಹಿತ್ಯ ಸಾಮ್ಯತೆ ಇರುವ ಬಗೆಗೆ ಶಿವ ಜಿನ ಇಬ್ಬರಿಗೂ ಭೇದ ಭಾವವಿಲ್ಲ. ಇವೆರಡೂ ಸಾಹಿತ್ಯ ಅಂತರಾತ್ಮವನ್ನು ಉಚ್ಛ್ರಾಯ ಸ್ಥಿತಿಗೆ ಒಯ್ಯುತ್ತವೆ ಮತ್ತು ಜೈನ ಅರಸರ ಕಾಲದಲ್ಲಿ ಜೈನ ಸಾಹಿತ್ಯ ಹೇಗೆ ಹುಲುಸಾಗಿ ಬೆಳೆಯಿತು, ರನ್ನ, ಪೊನ್ನ, ಪಂಪ, ನಯಸೇನ ಅವರ ಸಾಹಿತ್ಯ ಕೃಷಿ, ಜೀವನ ಮೌಲ್ಯಗಳು, ಧರ್ಮ ಸಹಿಷ್ಣುತೆ ಮತ್ತು ಲಾವಣಿ ಜಾನಪದಗಳ ಮೂಲಕ ಜೈನ ತತ್ವವನ್ನು ಹಾಡಿನ ಮೂಲಕ ಹರಡಿದ್ದು, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಅತ್ಯಂತ ಪ್ರಬುದ್ಧವಾಗಿ ಮತ್ತು ಅಷ್ಟೇ ಸರಾಗವಾಗಿ ನಮ್ಮ ಜೊತೆ ಹಂಚಿಕೊಂಡ ಡಾಕ್ಟರ್ PG ಕೆಂಪಣ್ಣವರ್ ಸರ್ ಅವರಿಗೆ ವೇದಿಕೆಯ ಎಲ್ಲರ ಪರವಾಗಿ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈಗ ಮಾರ್ಗದರ್ಶನ ನಮ್ಮೆಲ್ಲರ ಹಿರಿಯ ಅಮ್ಮನ ಸ್ಥಾನದಲ್ಲಿರುವ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಮ್ ಅವರಿಂದ. ಶಾರದಮ್ಮ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿಯವರೆಗೆ ಕೆಂಪಣ್ಣವ್ರ ಸರ್ ಬಹಳ ಸಮಗ್ರವಾಗಿ ಜೈನರ ಕೊಡುಗೆಯನ್ನ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅವರ ಕೊಡುಗೆಯನ್ನ ತುಂಬಾ ವಿಸ್ತಾರವಾಗಿ ಮತ್ತು ಎಲ್ಲಿ ನಮಗೆ ಮಾಹಿತಿ ಲಭ್ಯವಿರಲ್ಲ ಅಂಥ ವಿಶೇಷ ಮಾಹಿತಿಯನ್ನ ತಲಸ್ಪರ್ಶಿಯಾಗಿ ಅಧ್ಯಯನ ನಡೆಸಿ ನಮ್ಮ ಮುಂದೆ ತೆರೆದಿಟ್ಟರು. ಅವರು ತಮ್ಮ ಭಾಷಣದಲ್ಲಿ ಒಂದು ಮಾತು ಹೇಳಿದರು, ಕನ್ನಡ ಸಾಹಿತ್ಯಕ್ಕೆ ಜೈನರದು ಅಷ್ಟ ಕೊಡುಗೆ ಇಲ್ಲ, ಎಲ್ಲರೂ ಇನ್ನೂ ಮತ್ತೆ ಬೇರೆ ಭಾಷಿಕರ ಕೊಡುಗೆಗಳು ಇದ್ದಾವೆ ಅಂತ. ನಾವು ಕನ್ನಡ ಸಾಹಿತ್ಯ ನನ್ನ ಒಂದು ಕುತೂಹಲದಿಂದ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದಬೇಕು ಅಂತ ತಗೊಂಡಾಗ ನನಗೆ ಬಹಳಷ್ಟು ಈ ಕನ್ನಡ ಸಾಹಿತ್ಯದ ಚರಿತ್ರೆ ವಿಸ್ತಾರವನ್ನ ಕಂಡು ನಾನು ನಿಜವಾಗಿಯೂ ನನಗೆ ಬಹಳಷ್ಟು ಆಶ್ಚರ್ಯ ಆಯಿತು. ಇದು ಹೇಗೆ ವಿಭಾಗಿಸಿ ಅಭ್ಯಾಸ ಮಾಡಬೇಕು ಅನ್ನುವಂಥದ್ದನ್ನ ಬಹಳಷ್ಟು ಜನ ಬಹಳಷ್ಟು ಬೇರೆ ಬೇರೆ ರೀತಿ ವಿಂಗಡಿಸಿ ನಮ್ಮ ಮುಂದೆ ತೆರೆದಿಟ್ಟಾರೆ. ಒಂದು ಜೈನ ಯುಗ, ಅದು ಕನ್ನಡ ಸಾಹಿತ್ಯದ ಆರಂಭದ ಕಾಲ ಅಂತ ಹೇಳ್ತಾ ಸುಮಾರು ಆರಂಭದಿಂದ 12ನೇ ಶತಮಾನದವರೆಗೆ, ಆಮೇಲೆ ವೀರಶೈವ ಯುಗ ಅಂತ 12ನೇ ಶತಮಾನದಿಂದ 15ನೇ ಶತಮಾನದವರೆಗೆ, ಆಮೇಲೆ ನಂತರ ಬರೋದು 12ನೇ ಶತಮಾನದಿಂದ 15ನೇ ಶತಮಾನದವರೆಗೆ ವೀರಶೈವ ಯುಗ ಆದ ನಂತರ ಬ್ರಾಹ್ಮಣ ಯುಗ ಅಂತ 15ನೇ ಶತಮಾನದಿಂದ ಈ 19ನೇ ಶತಮಾನದವರೆಗೆ ಬರುವಂತಹದ್ದು. ಬೇರೆ ಬೇರೆಯವರು ಹೇಳಿದೆ ನಾನು, ಬೇರೆ ಬೇರೆ ವಿಭಾಗಗಳನ್ನ ಮಾಡಿಕೊಂಡು ಒಂದು ಅಧ್ಯಯನಕ್ಕೆ ಸಹಾಯ ಆಗಲಿ ಅನ್ನುವಂಥದ್ದು. ಎಂ.ಎ. ದೊರೆಸ್ವಾಮಿ ಅಯ್ಯಂಗಾರ್ ಅವರು ಮೂಲ ಕನ್ನಡ ಕಾಲ ಅಂತ ಹೇಳಿ ಪ್ರಾರಂಭದಿಂದ ಕ್ರಿಸ್ತಶಕ 750ರವರೆಗೆ ಅವರು ಮಾಡಿದರು. ಎರಡನೇದು ಹಳೆಗನ್ನಡ ಕಾಲ, ಈಗ ನಮ್ಮ ಸರ್ ಕೆಂಪಣ್ಣ ಸರ್ ಹೇಳಿದಾರಲ್ಲ, ಜೈನ ಯುಗದ ಕಾಲ 750ರಿಂದ 1150ರವರೆಗೆ. ಮಧ್ಯ ಕನ್ನಡ ಕಾಲ ಕ್ರಿಸ್ತಶಕ 1050ರಿಂದ 1500ರವರೆಗೆ. ಆಮೇಲೆ ನವ ಕನ್ನಡ ಕಾಲ 1850ರಿಂದ ಇತ್ತೀಚಿನವರೆಗೆ ಅಂತ. ಈ ಜೈನ ಕವಿಗಳಿಗೆ ರಾಜಾಶ್ರಯ ಸಿಕ್ಕಿತ್ತು ಹೇಳಿದ್ರು. ರಾಜಾಶ್ರಯವಿಲ್ಲದೆ ಯಾವುದೇ ಒಂದು ಕಲೆ ಆಗಲಿ, ಸಾಹಿತ್ಯ ಆಗಲಿ, ಸಂಗೀತ ಆಗಲಿ ಬೆಳಿಲಿಕ್ಕೆ ಸಾಧ್ಯ ಆಗಂಗಿಲ್ಲ. ರಾಜಾಶ್ರಯವಿದ್ರೆ ವಿಪುಲವಾದಂತಹ ಸಾಹಿತ್ಯ, ಸಂಗೀತ ಮತ್ತು ನಮ್ದು ಸಂಸ್ಕೃತಿ ಬೆಳೀತದೆ. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಉಳಿದವರು ಈ 19ನೇ ಶತಮಾನದೊಳಗ ಬ್ರಿಟಿಷರನ್ನ ನಾವು ಬಹಳಷ್ಟು ಕ್ರಿಟಿಸೈಸ್ ಮಾಡ್ತೀವಿ. ಆದ್ರೆ ಬ್ರಿಟಿಷರು ಕೂಡ ನಮ್ಮ ಕನ್ನಡ ಸಾಹಿತ್ಯಕ್ಕೆ ತಮ್ಮ ಕೊಡುಗೆಯನ್ನ ಕೊಟ್ಟದ್ದನ್ನ ನಾವು ಕನ್ನಡ ಸಾಹಿತ್ಯ ಚರಿತ್ರೆ ಅಭ್ಯಾಸದೊಳಗ ನಾವು ಕಾಣ್ತೀವಿ.
JF ಫ್ಲೀಟ್ ಅನ್ನುವಂಥವ್ರು ಒಬ್ರು ಬಹಳ ದೊಡ್ಡ ಎಮಿನೆಂಟ್ ಸ್ಕಾಲರ್ ಅವರು ಪಾಲಿ ಭಾಷೆ ಮತ್ತು ಸಂಸ್ಕೃತ ಭಾಷೆ ಕನ್ನಡ ಭಾಷೆಯನ್ನ ಕಲಿತು ಬಹಳಷ್ಟು ಜ್ಞಾನ ವಲಯದಲ್ಲಿ ಅವರು ಕೆಲಸ ಮಾಡಿದವರು. ಅವರು ಒಂದು ಪತ್ರಿಕೆ ಹೊರಡಿಸ್ತಿದ್ರು ಅನ್ನೋದೊಂದು ಸೋಜಿಗದ ಸಂಗತಿ. ಇಂಡಿಯನ್ ಆಂಟಿಕ್ವರಿ ಅನ್ನುವಂತಹ ಪತ್ರಿಕೆ 1888 ಅವರು ಆ ಪತ್ರಿಕೆಯನ್ನ ತೆಗೆದು ಅದರೊಳಗ ಈ ಅಭೂತಪೂರ್ವವಾದಂತಹ ಸಾಹಿತ್ಯದಕ್ಕೆ ಒಂದು ಹೊಸತನದ ಅಸ್ಥಿಭಾರವನ್ನ ಹಾಕಿದ್ರು ಅಂತ ಹೇಳ್ಬೋದು. ಅವರು ಸುಮಾರು ಎಲ್ಲ ಕಡೆ ಮುಂಬೈ, ಬೆಳಗಾವಿ ಅವರು ಕೂಡ ಅವರು ಕೆಲಸ ಮಾಡಿದ್ರು ಅಂತ. ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಆವಾಗಿನ ಕಾಲದೊಳಗ ಜನರಲ್ಲಿ ಒಂದು ಅವೇಕನಿಂಗ್, ವಿವೇಕವನ್ನ ಮೂಡಿಸಲು, ಸ್ವಾತಂತ್ರ್ಯದ ಬಗ್ಗೆ ವಿವೇಕವನ್ನ ಮೂಡಿಸುವಂತಹ ಲಾವಣಿ ಪದಗಳನ್ನು ಕೂಡ ಅವರು ತಾವು ಸ್ವತಃ ಬ್ರಿಟಿಷ್ ಅಧಿಕಾರಿಯಾಗಿದ್ರು ಕೂಡ ಆ ಲಾವಣಿ ಪದಗಳನ್ನ ಸಂಗ್ರಹಿಸಿ ಜನರಿಗೆ ಕೊಟ್ಟರು. ಆಮೇಲೆ ಕೊಡಗು ಮೈಸೂರೊಳಗ ಓರಿಯಂಟ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು ಅಂತ. ಹಾಗೆ ಬ್ರಿಟಿಷ್ ಮಿಷನರಿಗಳು ಕೂಡ ನಮ್ಮ ಕನ್ನಡ ಸಾಹಿತ್ಯವನ್ನ ಸಮೃದ್ಧಗೊಳಿಸಿದ್ರು. ಅವರಲ್ಲಿ ಫರ್ಡಿನಾಂಡ್ ಕಿಟೆಲ್ ಅನ್ನುವಂಥವ್ರು ಶಬ್ದಕೋಶವನ್ನ ಅಥವಾ ಜ್ಞಾನಕೋಶ, ನಿಘಂಟು, ವ್ಯಾಕರಣ ಕುರಿತಂತ ಒಂದು ದೊಡ್ಡ ನಿಘಂಟುವನ್ನೇ ನಮಗ ಕೊಟ್ರು ಅಂತ. ಹಾಗೆ ಜಾನ್ ಕ್ಲಾರ್ಕನ್ ಅವರು ಕರಾವಳಿ ಜಾನಪದವನ್ನ ಅಧ್ಯಯನ ಮಾಡಿ ಕೊಟ್ರು. ಮುಗ್ಲಿನ್, ಆಮೇಲೆ ಎರಿಂಜರ್, ಇವರೆಲ್ಲರೂ ಕೂಡ ಪ್ರವಾಸಿಗರಾಗಿ ಆಕರ್ಷಿತರಾಗಿ ಬಂದು ಇಲ್ಲಿಯ ಭಾಷೆಯನ್ನ, ಸಂಸ್ಕೃತವನ್ನ ಕಲಿತು ಈ ಏಷಿಯನ್ ಸ್ಟಡೀಸ್ ಅನ್ನುವಂಥದ್ದೊಂದು ಪ್ರಕಾಶನ ಸಂಸ್ಥೆಯನ್ನ ಚೆನ್ನೈನಲ್ಲಿ ಹುಟ್ಟು ಹಾಕಿದ್ರು ಅಂತ. ಹಾಗೆ ಮೆಕೆಂಜರ್ ಅನ್ನುವಂಥವ್ರು ಕನ್ನಡದ ಕೈಫಿಯತ್ಗಳ ಬಗ್ಗೆ ಅವರು ಸಾಕಷ್ಟು ಕೆಲಸ ಮಾಡಿದ್ರು ಅಂತ. ಈಗ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ ಏನು ಅಂತಂದ್ರ, ಈ ಕನ್ನಡವನ್ನ ಹೇಗೆ ಗ್ಲೋಬಲೈಸ್ ಮಾಡ್ಬೇಕು ಅನ್ನುವಂಥದ್ದು. ಹೀಗೆ ಗ್ಲೋಬಲೈಸ್ ಮಾಡುವಂತಹದ್ದು ಕಾಲ ಈಗ ಬಂದಿದೆ. ಎಷ್ಟು ನಾವು ಹೇಳ್ತೀವಿ ನಮ್ಮ ಕನ್ನಡ ಭಾಷೆ 2000 ವರ್ಷದ ಹಿಂದಿನ ಭಾಷೆ, ಒಂದು ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನ ಅದು ಪಡ್ಕೊಂಡದ. ಆಮೇಲೆ ಜಗತ್ತಿನ ಅತ್ಯಂತ ಹಳೆಯ ಭಾಷೆಯೊಳಗ 3ನೇ ಸ್ಥಾನವನ್ನ ಪಡೆದಿದೆ. ಆಮೇಲೆ ಅಶೋಕನ ಶಿಲಾಶಾಸನದೊಳಗ ಬ್ರಾಹ್ಮಿ ಲಿಪಿಯಲ್ಲಿ ಇದ್ರು ಕೂಡ ಅಲ್ಲಲ್ಲಿ ಕನ್ನಡದ ಪದಗಳು ಬಂದಾವ. ಆಮೇಲೆ ಹಲ್ಮಿಡಿ ಶಾಸನ, ತಾಳಗುಂದದ ಶಾಸನ, ನಮ್ಮ ಪುರಾತನ ಶಾಸನಗಳಲ್ಲಿ ನಾವು 16 ಸಾಲಿನ ಹಲ್ಮಿಡಿ ಶಾಸನ, ಅದರಲ್ಲಿ ನಾವು ಮೊದಲು ತಾಳಗುಂದ ಶಾಸನದಲ್ಲಿ ಕನ್ನಡವನ್ನ ಕಾಣ್ತೀವಿ ಅಂತ. 22 ಭಾಷೆಗಳು ಏನ ರಿಕಗ್ನೈಸ್ ಆಗ್ಯಾವ, ಅದ್ರೊಳಗೆ ನಮ್ಮ ಭಾಷೆ ಕೂಡ ಒಂದು ಶಾಸ್ತ್ರೀಯ ಭಾಷೆ ಅಂತ ಹೇಳ್ಬೋದು. ಇಂಥ ಒಂದು ಸಮೃದ್ಧ ಭಾಷೆಯೊಳಗ ಹಿಂದಿಯನ್ನ ಹೊರತುಪಡಿಸಿ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಂತಹ ಒಂದು ಭಾಷೆ ಅಂದ್ರೆ ಅದು ನಮ್ಮ ಭಾಷೆ ಅಂತ ಹೇಳ್ತೀವಿ. ಮತ್ತೆ ಹಲವಾರು ಶಾಸನಗಳ ಬಗ್ಗೆ ಸರ್ ಉಲ್ಲೇಖ ಮಾಡಿದ್ರು. ಈ ಒಂದು ಶಾಸನ, ಈ ನಮ್ಮ ಬಾದಾಮಿ ಕಪ್ಪೆ ಆರಭಟ್ಟನ ಶಾಸನ. ಇಲ್ಲಿವರೆಗೂ ಕಪ್ಪೆ ಆರಭಟ್ಟ ಅನ್ನುವಂಥವನು ಯಾರು ಅಂತ ನಿಗದಿಪಡಿಸಿಲ್ಲ. ಒಬ್ಬ ದಂಡ ನಾಯಕ ಅಥವಾ ಒಬ್ಬ ಬಾದಾಮಿಯ ಶೂರ ಪ್ರಜೆ ಅವನ ಆಗಿದ್ದ ಅನ್ನುವಂಥದ್ದನ್ನ ಅದು ಎಲ್ಲರೂ ಒಪ್ತಾರ. ಅದು ಸಾಧು 750 ಸಿಕ್ಕಂತಹ ಒಂದು ಶಾಸನ. ಬಹಳಷ್ಟು ಬಾದಾಮಿಯ ಶಾಸನಗಳನ್ನ ನಾನು ಅಭ್ಯಾಸ ಮಾಡಿದಾಗ 1-2-3 ಶಾಸನಗಳು ಹಳೆಗನ್ನಡದಲ್ಲಿ ಇದ್ದಾವ. ಉಳಿದದ್ದು ಸಂಸ್ಕೃತದೊಳಗ ಸಂಸ್ಕೃತ ಮಿಕ್ಸ್, ಕನ್ನಡದನ್ನ 4 ಸಾಲ ಇದ್ರೆ ಸಂಸ್ಕೃತದ 4 ಸಾಲ ಇರ್ತಾವ. ಹಿಂಗ್ ಮಿಕ್ಸ್ಡ್ ಶಾಸನಗಳನ್ನ ನಾವು ಕಾಣ್ತೀವಿ. ಒಂದು ಕಪ್ಪೆ ಆರಭಟ್ಟನ ಶಾಸನ ಎಲ್ಲರಿಗೂ ಗೊತ್ತಿರುವಂತದ್ದೇ. ಕನ್ನಡಿಗರ ಗುಣ ಸ್ವಭಾವಗಳನ್ನ ವರ್ಣಿಸುವಂತಹ ಶಾಸನ ಅದು. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ವಾದಿಪ್ಪ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ ಅನ್ನುವಂಥ ಒಂದು ತ್ರಿಪದಿಯಲ್ಲಿ ಈ ಕನ್ನಡಿಗರ ಗುಣ ಸ್ವಭಾವಗಳನ್ನ, ಗುಣಲಕ್ಷಣಗಳನ್ನ ಇದು ಹೇಳ್ತದ. ಹಾಗೆ ಸರ್ ಕವಿರಾಜ ಮಾರ್ಗದ ಒಂದು ಉದಾಹರಣೆಯನ್ನು ಕೊಟ್ಟರು. ಪರಧರ್ಮವನ್ನ, ಪರ ವಿಚಾರಗಳನ್ನ ಸೈರಿಸುವಂತಹ ಅದು ಒಂದು ಚಿನ್ನಕ್ಕ ಹೋಲಿಸಿ, ಸೈರಣೆನೇ ಬಹಳ ಚಿಹ್ನೆ ಇದ್ದಂಗ, ಪರಧರ್ಮ ಸೈರಣೆ, ಪರ ವಿಚಾರ ಒಂದು ಚಿಹ್ನ ಇದ್ದಂಗ ಅಂತ. ಹಾಗೆ ನಾವೀಗ ಏನ್ ಮಾಡ್ತಿದ್ದೀವಿ ಅಂದ್ರೆ, ಈಗ ಇನ್ನೊಂದು
ಪರ ಭಾಷೆಯನ್ನು ಕೂಡ ನಾವು ಅದೇ ರೀತಿ ನಡೆಸ್ಕೊಂತ ಹೊರಟಿವಿ. ಈಗ ಬೆಂಗಳೂರಂತ ಊರೊಳಗ ನಾವೇ ಅಲ್ಪ ಭಾಷಿಗರು, ಕನ್ನಡದ ಅಲ್ಪ ಭಾಷಿಗರಾಗ್ತಾ ಇದ್ವಿ. ನಮ್ಗ ಭಾಷಾಭಿಮಾನ ಬೆಳೆಸ್ಕೋಬೇಕು. ಉಳಿದವರಲ್ಲಿ ಎಲ್ಲರೂ ತಮಿಳು ಬೆಟ್ಟಾದ ತಮಿಳಿನೊಳಗ ಮಾತಾಡ್ತಾರ, ತೆಲುಗದವ್ರು ಬೆಟ್ಟಾದ ತೆಲುಗಿನಾಗ ಮಾತಾಡ್ತಾರ. ಆದ್ರ ನಾವು ಯಾರನ್ನ ಭೇಟಿ ಆದ್ವಿ ಅಂದ್ರ ನಾವು ಕನ್ನಡದೊಳಗ ಮಾತಾಡೋದಿಲ್ಲ, ಇಂಗ್ಲಿಷ್ ಮಾತಾಡ್ಬಿಡ್ತೀವಿ. ಅಂದ್ರೆ ಹೀಗಾದ್ರೆ ನಮ್ಮ ಭಾಷೆ ಬೆಳೆಯುವುದು ಯಾವಾಗ ಅಂತ ನನಗೆ ಒಂದೊಂದ್ಸಲ ನನ್ಗೆ ಬಹಳಷ್ಟು ಇದು ಚಿಂತೆ ಆಗ್ತದೆ. ಈಗ ಕನ್ನಡ ಇದು ಎಲ್ಲೇ ಅಳಿವಿನಂಚಿಗೆ ಸಾಕ್ತೈತೋ ಏನೋ, ಒಂದು ದಿವಸ ಹೇಳಿ ಹೆಸರಿಲ್ಲದಂತ ಭಾಷೆ ಆಗ್ಬಿಡ್ತೈತೋ ಏನೋ ಅಂತ ಹೇಳಿ. ಆಗ ಪರಧರ್ಮವನ್ನ ಪರವಿಚಾರವನ್ನ ನಾವು ಗೌರವಿಸ್ಬೇಕು ಸರಿ, ಆದ್ರ ಪರಭಾಷೆಯನ್ನು ಕೂಡ ನಾವು ಮಣೆ ಹಾಕಿ ಅವ್ರನ್ನ ಸ್ವಾಗತಿಸುದು ಒಂದು ಟೈಮ್ನ್ಯಾಗ ನಾವೇ ಅಲ್ಪಸಂಖ್ಯಾತರಾಗಿ ಬಿಡುವುದು, ಇಷ್ಟೊಂದು ಔದಾರ್ಯ ನಮ್ಗೆ ಸರಿ ಏನು ಅಂತ ಅನಿಸ್ತದ. ಹಾಗಷ್ಟು ಸುಮಾರು 420 ಜೈನ ಕವಿಗಳ ಬಗ್ಗೆ ಸರ್ ಒಂದು ವಿಸ್ತೃತ ವರದಿಯನ್ನ ಕೊಟ್ರು. ಕವಿರಾಜ ಮಾರ್ಗದಿಂದ ಇದು ಶ್ರೀ ವಿಜಯ, ಪಂಪ, ರನ್ನ, ಪೊನ್ನ, ಜನ್ನ, ನಾಗವರ್ಮ ಇವರೆಲ್ಲ ಜೈನ ಕವಿಗಳೇ ಹಿಡ್ಕೊಂಡು ಆದಿಯಾಗಿ ಇಂದಿನವರೆಗೆ ಹಂಪ ನಾಗರಾಜ ಇನ್ನೋರ್ ತನಕ ನಾವು ನೋಡಿದೀವಿ ಅಂದ್ರೆ ಬಹಳಷ್ಟು ಜೈನರ ನಮ್ಮ ಸಾಹಿತ್ಯಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಜೈನರ ಕೊಡುಗೆ ಬಹಳಷ್ಟು ಇದೆ ಅಂತ ಅದನ್ನ ಅಲ್ಲಿಗಳಿಗೆ ಸಾಧ್ಯ ಇಲ್ಲ. ಅಷ್ಟೊಂದು ಇದನ್ನ ಆಕರವಾಗಿ ಅವರು ನಮ್ಮ ಸಾಹಿತ್ಯವನ್ನ ಬೆಳೆಸಾರ ಅಂತ ಹೇಳ್ಬೋದು. ಈ ಜನವಾಣಿ ಬೇರ್ ಆದ್ರ ಕವಿವಾಣಿ ಹೂ ಆಗ್ತೈತಿ ಅಂತ. ಈ ಜನವಾಣಿ ಈ ನಮ್ಮ ಭಾಷೆ ನಾವು ಹೇಳ್ತೀವಿ ಬಹಳ ಅಭಿಮಾನದಿಂದ. ನಮ್ಮ ಲಿಪಿ ವಿನೋದ ಭಾವೆಯವರು ಹೇಳಿದ್ರು, ಕನ್ನಡ ಲಿಪಿ ಏನದ ಇದು ಜಗತ್ತಿನ ಲಿಪಿಗಳ ರಾಣಿ ಅಂತ ಹೇಳಿದ್ರು ಅಂತ ಹೇಳ್ತೀವಿ. ಇಷ್ಟೆಲ್ಲ ಇದ್ರೂ ಕೂಡ ನಾವು ನಮ್ಮ ಜನಪದವನ್ನ, ಜನವಾಣಿಯನ್ನ ನಾವು ಕವಿವಾಣಿಯಾಗಿ ನಾವು ಅದನ್ನ ಜನವಾಣಿ ಅದು ಮೂಲ ಬೇರು. ಜನವಾಣಿನೇ ಯಾವ್ದು ಜನಪದಕ್ಕೆ ಮೂಲ ಬೇರು, ಅದು ಮುಂದೆ ಕವಿವಾಣಿಯಾಗಿ ಬೆಳೆಯುವಂತಹದ್ದು. ಈ ಜನಪದ ಸಾಹಿತ್ಯ ಕೂಡ ಅಷ್ಟೇ ಒಂದು ಎತ್ತರಕ್ಕೆ ಬೆಳಿಬೇಕು. ಎಲ್ಲಾ ಎಲ್ಲಾ ಭಾಷೆಯೊಳಗ ಒಂದು 3ನೇ ಶಾಸ್ತ್ರೀಯ ಭಾಷೆಯಾಗಿ ಹೊರಹೊಮ್ಮಿದಂತಹ ಕನ್ನಡ ಬಹಳಷ್ಟು, ಕನ್ನಡವೆಂದರೆ ಕುಣಿದಾಡುವ ಜನತೆ ಅಂತೆಲ್ಲ ಕವಿಗಳು ಹೇಳ್ತಾರ. ಶಿವನನ್ನ ಕನ್ನಡದಲ್ಲಿ ಪ್ರಾರ್ಥಿಸಿದ್ರೆ ಶಿವ ಪ್ರತ್ಯಕ್ಷ ಆಗ್ತಾನ ಅನ್ನುವಂಥದ್ದು ಹೇಳ್ತಾರ. ಆಮೇಲೆ ದೇವರಿಗೆ ಕನ್ನಡ ಕಲಿಸಿದ್ರು ನಮ್ಮ ಶರಣರು ಅಂತ ಹೇಳ್ತಾರ. ಹಾಗೆ ಈ ಕನ್ನಡ ಸಾಹಿತ್ಯಕ್ಕೆ ಈ ವಚನ ಸಾಹಿತ್ಯ ಮತ್ತು ಜೈನ ಸಾಹಿತ್ಯದಷ್ಟೇ ಅದಕ್ಕಿಂತ ಒಂದು ತೂಕ ಹೆಚ್ಚು ಅಂತ ಹೇಳ್ಬೋದು ವಚನ ಸಾಹಿತ್ಯ. ಇದು ವಚನ ಸಾಹಿತ್ಯ ಕನ್ನಡ ಸಾಹಿತ್ಯದ ಒಂದು ಮುಖ, ಒಂದು ರುಂಡ ಅಂತ ಹೇಳ್ಬೋದು. ಉಳಿದಿದ್ದು ಮುಂಡಾದ್ರೆ ರುಂಡ ಅಂತ. ಅಂದ್ರೆ ವಚನ ಸಾಹಿತ್ಯ ಅಷ್ಟೊಂದು ಗಟ್ಟಿ ಸಾಹಿತ್ಯ. 12ನೇ ಶತಮಾನದಿಂದ ಇಲ್ಲಿಯವರೆಗೆ ಅದು ಅವ್ಯಾಹತವಾಗಿ ನಡೆದು ಬರ್ತಾ ಇದೆ. ಇಂದಿಗೂ ಕೂಡ ಅದು ಹೆಚ್ಚು ಪ್ರಚಲಿತಗೊಳ್ಳುತ್ತಿದೆ. ಅವರು ಶರಣರು ಪ್ರತಿಪಾದಿಸಿದಂತಹ ಮೌಲ್ಯಗಳು ಇಂದಿಗೂ ಪ್ರಸ್ತುತ, ಮುಂದೆಯೂ ಪ್ರಸ್ತುತ, ಸರ್ವಕಾಲಿಕ ಮೌಲ್ಯಗಳನ್ನ ಸ್ಥಾಪಿಸಿ ಹೋದ್ರು ಅನ್ನುವಂಥದ್ದನ್ನ ಬಹಳಷ್ಟು ವಿವರವಾಗಿ ಸರ್ ಹೇಳಿದ್ರು. ಇನ್ನು ನಾನು ಹೇಳುವಂತಹದ್ದು ಮಾರ್ಗದರ್ಶನ ಅಂತಲ್ಲ, ಅನುಭವ ಅಂತೂ ಅಲ್ಲ, ಸುಮ್ಮನೆ ಒಂದಿಷ್ಟು ವಿಚಾರಗಳನ್ನ ತಮ್ಮೊಡನೆ ಹಂಚಿಕೊಂಡೆ. ಕನ್ನಡದ ವಿವೇಕ ಅನ್ನುವುದೇ ಒಂದು ಬಸವಣ್ಣನ ಬಿಟ್ಟು ಕನ್ನಡ ಇಲ್ಲ, ಕನ್ನಡವ ಬಿಟ್ಟು ಬಸವಣ್ಣ ಇಲ್ಲ ಅಂತ ಹೇಳ್ತಾರೆ. ಅದು ಅಂತ ಕನ್ನಡದ ವಿವೇಕ, ಒಂದು ಬಸವ ಪ್ರಜ್ಞೆ, ಕನ್ನಡದ ಪ್ರಜ್ಞೆ ನಮ್ಮಲ್ಲಿ ಜಾಗೃತವಾಗಿರಬೇಕು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನುವಂಥದ್ದು ನಮ್ಮ ಹೃದಯಾಂತರ ಒಂದು ಭಾಷೆ ಆಗ್ಬೇಕು. ಒಂದು ಹೃದಯದ ಒಂದು ಒಂದು ಗಟ್ಟಿ ನಿಲುವನ್ನ ನಾವು ತಾಳಬೇಕು. ಎಲ್ಲೇ ಹೋದ್ರು ನಾವು ಕನ್ನಡಿಗರಾಗಿರ್ಬೇಕು ಅನ್ನುವಂಥದ್ದನ್ನ ಬಹಳಷ್ಟು ಕವಿಗಳನ್ನ ನೋಡ್ತೀವಿ. ಅವರ ಮೂಲ ಭಾಷೆ, ಮಾತೃ ಭಾಷೆ ಬೇರೆನೇ ಆಗಿರ್ತದೆ. ಈಗ ಬೇಂದ್ರೆಯವರ ಭಾಷೆ ಮರಾಠಿ, ಮಾತೃ ಭಾಷೆ ಮರಾಠಿ ಇತ್ತು, ಮಾಸ್ತಿಯವ್ರದ್ದು ತಮಿಳ್ ಇತ್ತು, ಗಿರೀಶ್ ಕಾರ್ನಾಡ್ ಕೊಂಕಣಿ ಇತ್ತು. ಅವ್ರ ಭಾಷೆ ಏನೇ ಇರ್ಲಿ, ಆದ್ರೆ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ರಲ್ಲ, ಅವ್ರನ್ನ ಎಲ್ಲರನ್ನ ನಾವು ನಮ್ಮ
ಭಾಷೆಯನ್ನು ಶ್ರೀಮಂತಗೊಳಿಸಿದಂತಹ ಎಲ್ಲಾ ಉಳಿದ ಭಾಷಿಕ ಸಾಹಿತಿಗಳಿಗೆ ಇವತ್ತಿನ ದಿವಸ ನಾವು ಒಂದು ಗೌರವವನ್ನ ಅರ್ಪಿಸ್ಬೇಕು. ಈ ಒಂದು ಸಂವಾದದಲ್ಲಿ ನನ್ನ ಒಂದು ಒಂದೆರಡು ನುಡಿಗಳನ್ನ ಹಂಚಿಕೊಂಡು ನೆರವಾದಂತಹ ಸಂಘಟಕರಾದಂತಹ ಶಶಿಕಾಂತ್ ಪಟ್ಟಣ್ ಸರ್ಗೂ ಹಾಗೂ ವಚನ ಪ್ರಾರ್ಥನೆಯನ್ನ ಮಾಡಿ ಚಾಲನೆಯನ್ನ ನೀಡಿದಂತಹ ಪ್ರಮುಖ ಸೃಷ್ಟಿ ಎಲೆಗಾರರಿಗೂ ಸ್ವಾಗತ ಹಾಗೂ ಪರಿಚಯಿಸಿದ ಬಸಮ್ಮ ಗಂಗನಹಳ್ಳಿಯವರಿಗೂ ಹಾಗೂ ಶರಣ ಸಮರ್ಪಣೆ ಮಾಡಲಿರುವ ಶ್ರೀ ಆಲೂರ್ ಅವರಿಗೆ ವಚನ ಮಂಗಳ ಮಾಡಲಿರುವ ವಿದ್ಯಾ ಮಗ್ದುಮ್ ಅವರಿಗೂ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡುತ್ತಿರುವಂತಹ ಅತ್ಯಂತ ದಕ್ಷ ಸಂಘಟಕರಾದಂತಹ ಸುಧಾ ಪಾಟೀಲ್ ಹಾಗೂ ಗೌರಮ್ಮ ನಾಸ್ತಿ ಅವರಿಗೂ ತಾಂತ್ರಿಕ ಸಹಾಯನ ಮಾಡುತ್ತಿರುವಂತಹ ದಾನಮ್ಮ ಜಡ್ತಿಯವರಿಗೂ ಸಂಯೋಜಕರಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಸಂಗಮೇಶ್ ನಾಸ್ತಿಯವರಿಗೂ ಡಾಕ್ಟರ್ ಎಚ್.ಎಫ್. ಯೋಗಪ್ಪನವರಿಗೂ ಗೌರಮ್ಮ ಹಾಲ್ಬಾವಿ ನೀಲ್ಕಂಠ ಲಗಳಿ ಎಂಜಲಿನಾ ಗ್ರೆಗರಿ ಹಾಗೂ ಶರಣ ಉಮೇಶ್ ಅಣ್ಣ ಮಂಟಾಳೆಯವರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಶರಣಾರ್ಥಿಗಳನ್ನ ಹೇಳಿ ನನಗೆ ಈ ಅವಕಾಶವನ್ನು ಒದಗಿಸಿದ್ದಕ್ಕೆ ಇನ್ನೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು ಹಾಗೂ ಧನ್ಯವಾದಗಳು. ಅತ್ಯಂತ ವಿಸ್ತಾರವಾಗಿ ಅದ್ಭುತವಾಗಿ ವಿಷಯದ ಆಳ ಅಗಲಗಳನ್ನು ಗಮನದಲ್ಲಿಟ್ಟುಕೊಂಡು ಮಾರ್ಗದರ್ಶನದ ನುಡಿಗಳನ್ನಾಡಿದ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಮ್ ಅವರಿಗೆ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳು. ಈಗ ನಮ್ಮೆಲ್ಲರ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಂದ ಇವತ್ತಿನ ವಿಷಯದ ಬಗೆಗೆ ಅವರ ಅಭಿಪ್ರಾಯದ ನುಡಿಗಳು. ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಜಕ್ಕೂ ಇವತ್ತು ನನಗೆ ಒಂದು ಕನ್ನಡದ ಹಬ್ಬ, ಕನ್ನಡದ ತೀರನ್ನ ಸಾಹಿತ್ಯ ಸಮ್ಮೇಳನದಾಗ ಎಳಿತಾರೆ. ಬಟ್ ಅಷ್ಟೊಂದು ಮೌಲಿಕ ಚಿಂತನೆ ಹೊರತುಪಡಿಸಿ ಅಲ್ಲಿ ಏನೇನೋ ನಡೀತಾವೋ ಅದರ ನಿಜವಾದ ಅಕ್ಷರ ಹಬ್ಬವನ್ನ ಮಾಡ್ತಕ್ಕಂಥವ್ರು ನನ್ನ ಹಿರಿಯರು, ಸ್ನೇಹಿತರು, ಸಹೋದರರಾದಂಥ ಡಾಕ್ಟರ್ ಪಿ ಜಿ ಕೆಂಪಣ್ಣವ್ರು ಸರ್. ಮುಖತಃ ಒಮ್ಮೆ 2 ವರ್ಷದಿಂದ ನನಗೆ DS ಕರ್ಕಿ ಪ್ರಶಸ್ತಿ ಬಂದಾಗ ಅವರು ಡಾಕ್ಟರ್ ನಿರ್ಮಲಾ ಅವರು ಬಂದು ವಿಶ್ ಮಾಡಿ ಒಂದು 10 ನಿಮಿಷ ಕುಂತು ಹೋದರು. ಒಮ್ಮೆ ಭೇಟಿಯಾಗಿವಿ. ಬಟ್ ಅವರನ್ನು ನನ್ನನ್ನು ಅವರು ಪ್ರೀತಿ ಮಾಡ್ತಕ್ಕಂಥ ಕಾರಣ ಅಂತಂದ್ರೆ ಸಮಾನ ಮನಸ್ಕರು. ಅವ್ರು ಆರಂಭದಲ್ಲಿ ಹೇಳಿದ್ರು ನಾನು ನಿಮ್ಮವ ಅಂತಕ್ಕಂಥದ್ದು. ಅದು ಎಷ್ಟು ಚಂದ ನೋಡ್ರಿ. ಆ ಪಂಪನ ಮಾತನ್ನ ಉಲ್ಲೇಖ ಮಾಡ್ತಕ್ಕಂಥದ್ದು, ಇವನಾರವ ಅಂತಕ್ಕಂಥದ್ದು, ಆ ರೀತಿಯೊಳಗೆ ನಮ್ಮೊಳಗೆ ಒಳಗೊಂಡಂಥ ಒಂದು ದೊಡ್ಡ ಕಾರ್ಯವನ್ನ ಡಾಕ್ಟರ್ ಪಿ ಜಿ ಕೆಂಪಣ್ಣವರು. ನನಗೆ ಮುತ್ನಾಳ್ ಅನ್ನೋ ಊರು ಯಾಕಂದ್ರೆ ಲಟ್ಟೆ ಅವ್ರು MS ಲಟ್ಟೆ, ಇನ್ನೊಬ್ಬ ಅವರು ಕುಸ್ತಿ ಪೈಲ್ವಾನ್ ಚೆಂಬಪ್ಪೈ ಮುತ್ನಾಳ್ ಆ ಊರಿನವರ. ಆ ಲಟ್ಟೆ ಅವ್ರ ಮನೆ ಹತ್ತೆ ಆ ಊರಿನೊಳಗೆ ಹೆಚ್ಚು ಕಡಿಮೆ ಅಂದ್ರೆ ಯಾಕೆ ನಾನು ಈ ಜೈನ ಪರಂಪರೆಯನ್ನ ನಾನು ಇಷ್ಟಪಡ್ತೀನಿ ಅಂದ್ರೆ ಭಾರತದ ಏನು ಜೈನ ಧರ್ಮ ಅದರ ತವರು ಅಂತಂದ್ರೆ ಕರ್ನಾಟಕ. ಯಾಕಂದ್ರೆ ನಮ್ಮ ತಾಯಿ ತವ್ರ ಮನಿ ಮುಳುಗುಂದ. ನಾನು ಇಲ್ಲಿ ಹೋದಾಗ ಜೈನ ಬಸದಿಗಳು ಹೋಗಿದ್ದೆ. ಅದು 50 ವರ್ಷದ ಹಿಂದಿನ ಮಾತು. ಆಮೇಲೆ ನಮ್ಮ ಅಜ್ಜ ಅಂದ್ರೆ ನನ್ನ ತಾಯಿ ತಂದೆ ಮತ್ತು MS ಸುಂಕಾಪುರವರು ಕ್ಲಾಸ್ಮೇಟ್ಸು. ಅವರು ಜೈನದ ಏನಿರಲಿ ಜೈನ ಬಸದಿಗಳದಾವು, ಜೈನದ ಬಗ್ಗೆ ನನಗೆ ಹೆಚ್ಚು ತಿಳ್ಕೊಳ್ಳಿಕ್ಕೆ ನನಗೆ ಕಾರಣ ಆಯಿತು. ನೈಸೇನ್ ಅಂತಕ್ಕಂಥ ಭಾಳ ದೊಡ್ಡ ಕವಿ, ಆತನ ಮೇಲೆ ವಚನ ಸಾಹಿತ್ಯದ ಪ್ರಭಾವ ಆಗಿತ್ತು ಅಂತ ಇತ್ತೀಚಿನ ಅಧ್ಯಯನದ ಮೂಲಕ ನನಗೆ ತಿಳಿತು. ಹೀಗಾಗಿ ಜೈನರು ಮಾರ್ಗಕಾರರು ಅಂತ, ಕನ್ನಡದ ಮಾರ್ಗಕಾರರು. ಕನ್ನಡದ ನೆಲವನ್ನ ಹಸನಾಗಿ ಹರಗಿ ಬಿತ್ತನೆಗೆ ತಯಾರು ಮಾಡಿದರು. ಆ ಬಿತ್ತನೆಯನ್ನ ಶರಣರು ತಮ್ಮ ವಚನಗಳ ಮೂಲಕ ಹಾಕಿದರು. ಎಲ್ಲ ಸಮುದಾಯದವರು ಸಾರ್ವಕಾಲಿಕ ಸಾಹಿತ್ಯವನ್ನ ಅಂತಕ್ಕಂಥ ಒಂದು ಅತ್ಯಂತ ಸುಂದರವಾದಂಥ ಫಲವನ್ನ ಬೆಳೀಲಿಕ್ಕೆ ಕಾರಣ ಅದು ಕನ್ನಡದ ವಚನಕಾರರು, ಬೇಸಾಯಗಾರರಾಗಲಿಕ್ಕೆ ಬೇಸಾಯ ಹಿಂದಿನ ಶ್ರಮ ಜೈನ ಕವಿಗಳು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜೈನ ಕವಿಗಳು ಎಲ್ಲ ಅಂತ ಮಾಡಿದರು. ಅವ್ರು ಹೇಳ್ದಂಗೆ ಪಂಪ ಭಾಳ ದೊಡ್ಡ ಪ್ರಗತಿಪರ ಚಿಂತಕ. ಪಂಪನನ್ನ ಪರಿಚಯ ಮಾಡಿದ್ದು BL ರೈಸ್. ನೋಡ್ರಿ ವೈದಿಕರು ಹೆಂಗೆ ಮುಚ್ಚಿಟ್ಟಿದ್ರು. ಆತನನ್ನು ಪರಿಚಯ ಮಾಡಿದ್ದು BL ರೈಸ್. ಜೈನ ಸಾಹಿತ್ಯದ ಆರಂಭಿಕ ಗ್ರಂಥ ಸಂಪಾದನೆ ಮಾಡಿದ್ದು BL ರೈಸ್ ಅವರು ಬರದೇ ಹೋಗಿದ್ರೆ ಜೈನ ಸಾಹಿತ್ಯ ಬೆಳಕಿಗೆ ಬರ್ತಿರ್ಲಿಲ್ಲ. ಇದನ್ನ ನಾನು ಮುಕ್ತ ಮನಸ್ಸಿಂದ ಇದನ್ನ ಹೇಳ್ಕೊಂತೀನಿ. ಅದೇ ರೀತಿ ನನಗೆ ಬಹಳಷ್ಟು ಕಾಡಿದಂಥವಂತಂದ್ರೆ ನಾಗಚಂದ್ರ ಕವಿ. ಬಹುಶಃ ಅಂದಿನ ಕಾಲದ ರಾಮಾಯಣನ ನಾಯಕ ರಾವಣ ನನಗೆ ಮಾಡ್ತಾರೆ. ಉದಾತ್ತ ನೋಳ್ ಪುಟ್ಟದಲ್ತಿ ನೀಲಿ ರಾಗಂ ಕದಡಿದ ಸಲಿಲಂ. ಒಂದು ತಿಳಿಯಾದ ಕೊಳದೊಳಗೆ ಕಲ್ಲು ಎಸೆದಾಗ ಕದಡಿತು, ಆ ಕದಡಿದ ಮನ ಮತ್ತೆ ಯಾರಲ್ಲ ರಾವಣ ಅಂತಕ್ಕಂಥದ್ದು. ಅವು ಎಲ್ಲ ಜೈನ ಸಾಹಿತಿಗಳು ಅವ್ರು ಚಂದ್ರಮುಖಿ ಅಂತಾರೆ. ಅವ್ರು ಶೂರ್ಪನಖಿ ಅಲ್ಲ, ಚಂದ್ರನಖಿ. ಅಷ್ಟೊಂದು ಸೌಂದರ್ಯವಾಗಿದ್ಲು ಅಂತಕ್ಕಂಥದ್ದು. ನಾಗಚಂದ್ರ ತನ್ನ ಕಾವ್ಯದೊಳಗೆ ಬಂಡಾಯ ಧೋರಣೆಯನ್ನು ತೋರಿಸಿದ್ದು. ನಾಗವರ್ಮ ಚಂದೋಬದಿ ಅಂದ್ರೆ ಒಂದು ವ್ಯಾಕರಣವನ್ನು ಮಾಡಿದ್ದು. ಅಂಡಯ್ಯ
ಅಂದ್ರೆ ಜೈನರ ರನ್ನ ಪೊನ್ನ ಜನ್ನ ಇಡೀ ಕನ್ನಡ ಕಾವ್ಯಕದ ಆದ್ಯ ಪ್ರವರ್ತಕರು ಅಂತಂದ್ರೆ ಜೈನರು ಅಂತಕ್ಕಂಥದ್ದು. ನಾವು ಎಲ್ಲರೂ ಕೂಡ ಗಮನಿಸಬೇಕಾಗ್ತಕ್ಕಂಥ ಒಂದು ವಿಚಾರ ಅಂತಂದ್ರೆ ವಚನಕಾರರಲ್ಲಿ ಸುಮಾರು 25 ಮಂದಿ ವಚನಕಾರರು ಜೈನರಿದ್ರು. ಮುನಿಗುಮ್ಮಟ ದೇವ, ಬಳ್ಳೇಶಲಿಂಗ, ನೀಲಾಂಬಿಕೆ, ಆಮೇಲೆ ತಿಲಕವೇ, ಪಿಟ್ಟವೇ, ವೈಜವ್ಯ, ಸೋಮವೇ, ಅಷ್ಟಲ್ಲ ಹರಹರ ಶ್ರೀ ಚನ್ನ ಸೋಮೇಶ್ವರ ಬರೆದಂಥ ಸೋಮನಾಥ ಲಕ್ಷ್ಮೇಶ್ವರ. ಪುಲಿಗೇರಿ ಜೈನರ ಅಗ್ರಹಾರ ಆಗಿತ್ತು, ಮುಳುಗುಂದ ಜೈನರ ಅಗ್ರಹ ಆಗಿತ್ತು, ಬೆಳಗಾವಿ ಜೈನರ ಅಗ್ರಹಾರ ಆಗಿತ್ತು. ಜೈನರ ಅವ್ರು ಹೇಳ್ದಂಗೆ ರಟ್ಟರ ಕಾಲದೊಳಗೆ ನಮಗೆ ಯಾಕೆ ಇವತ್ತು ಶರಣರಿಗೆ ಬಹಳ ನಾವು ಚಿರಋಣಿಯಾಗಿರ್ಬೇಕು ಜೈನ ಸಮುದಾಯಕ್ಕೆ. ಕಾರಣ ಈ ವಚನ ಸಮುದಾಯವನ್ನ, ವಚನ ಸಾಹಿತ್ಯವನ್ನು ಉಳಿಸಿಕೊಟ್ಟವ್ರು ಜೈನರು. ರಟ್ರು, ಕದಂಬರು ತಾವು ತಮ್ಮ ಆಸ್ಥಾನದ ಸೈನಿಕರನ್ನ ಕೊಟ್ಟು ಎಲ್ಲಿಯವರೆಗೆ ನೋಡ್ರಿ ಕಾದ್ರೊಳಗೆ ಎಲ್ಲ ಕಡೆಗೆ ನಿಂತರು. ಜೈನ ರಟ್ಟರ ಸೈನಿಕರು ಬಂದರು, ಅಥವಾ ಹಲಸಿಯಿಂದ ಕದಂಬರು ಬಂದರು, ಚಾಲುಕ್ಯರು ಅವರು ಸಹಾಯ ಮಾಡಿದ್ರು ಆರಂಭದ ಹಂತದೊಳಗೆ. ಅಂದ್ರೆ ಈ ವಚನ ಸಾಹಿತ್ಯವನ್ನ ನೆಪ ಮಾತ್ರಕ್ಕೆ ನಾವು ಶರಣರು ಹೋರಾಡಿದ್ರು ಅಂತಂತೀವಿ. ಅವರಿಗೆ ನಿಜವಾಗಿ ರಾಜಾಶ್ರಯ ಕೊಡದಿದ್ರು ಕೂಡ ವಚನಗಳನ್ನು ಉಳಿಸ್ಲಿಕ್ಕೆ ಶರಣರಿಗೆ ಸಹಾಯ ಮಾಡಿದ್ರು ಅಂತಕ್ಕಂಥದ್ದನ್ನ ಈ ಸಂದರ್ಭವನ್ನು ನೆನಬೇಕಾಗತ್ತೆ. ಹೀಗಾಗಿ ಅವರು ಹೇಳ್ತಾ ನಾನು ಬಹಳ ಅಲ್ಪಾವಧಿ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಮಿರ್ಜಿ ಅಣ್ಣರಾಯರು ಎಂಥ ದೊಡ್ಡ ಕಾದಂಬರಿಗಳನ್ನು ಬರೆದರು. ಅವರು ಕಟ್ಟಿಮನಿ ಅಂತವ್ರು 9ನೇತ ಎಂಥ ದೊಡ್ಡ ಸಾಹಿತಿಗಳು. ಅದೇ ರೀತಿಯಾಗಿ ಇವರ ಡಾಕ್ಟರ್ PG ಕೆಂಪಣ್ಣವರವರ ಏನು ಸಂಶೋಧನೆ ಮಾಡಲ್ಲ ಭುಜೇಂದ್ರನಾಥ್ ಮಹೇಶ್ವಾಡಿಗೆ ಅಂತ ತಿಳ್ಕೊಂಡು ಎಂಥ ದೊಡ್ಡ ಕವಿ. 50 ವರ್ಷದ ಹಿಂದೆ ನನಗೊಂದು ಲತಾ ಮಂಗೇಶ್ಕರ್ ಹಾಡಿತ್ತು, ಸಂಗೊಳ್ಳಿ ರಾಯಣ್ಣ ನೋಡಕ್ ಹೋಗಿದ್ವಿ, ಬ್ಲ್ಯಾಕ್ ಆ್ಯಂಡ್ ವೈಟು, ಬೆಳ್ಳನ ಬೆಳಗಾಯಿತು ಅಂತಕ್ಕಂಥ ಆ ಹಾಡನ್ನು ಬರೆದವರು ಭುಜೇಂದ್ರ ಮಹೇಶ್ವಾಡಿಗೆ ಅವರು. ಎಷ್ಟು ಅದೊಂದು ಬಾನಂಗಳದಲ್ಲಿ ಕಂಕಣ ಕಟ್ಟಿದೆ, ಎಂಥ ಸುಂದರವಾದಂಥ ಸಾಹಿತ್ಯ. ಇವ್ರು ಯಾಕೆ ಬೆಳಕಿಗೆ ಬರಲಿಲ್ಲ ಅದನ್ನು ನನಗೆ ನಿಜವಾಗೂ ಮಹೇಶ್ವಾಡಿಗೆಯವ್ರ ಬಗ್ಗೆ ನನಗೆ ಎಷ್ಟು ಇನ್ನೊಂದು ಅವ್ರಿಗೆ ಪಾಪ PG ಕೆಂಪಣ್ಣವ್ರಿಗೆ ಇದು ಒಂದು ಸುಮ್ಮ ಅಬ್ಸ್ಟ್ರಾಕ್ಟ್ ಒಂದು ಸಿನಾಪ್ಸಿಸ್ ಕೊಡ್ತಾರಲ್ಲ, ಜೈನ ಸಾಹಿತ್ಯದ ಒಂದು ಸೂಕ್ಷ್ಮ ಸ್ಥೂಲ ಪರಿಚಯವನ್ನು ಕೊಟ್ಟರೆ ಅಷ್ಟೇ. ಅದರ ತೆಗೆದಾಗ ವಿಶಾಲವಾದಂಥ ಪರಿಚಯ ಆಗತ್ತೆ. ಅಷ್ಟೇ ಅಲ್ಲ, ನನಗೆ ಅತ್ಯಂತ ಆಪ್ತವಾದಂಥ, ನನಗೆ ವ್ಯಕ್ತಿಗತವಾಗಿ ಪರಿಚಯ ಇರ್ತಕ್ಕಂಥವ್ರು ಡಾಕ್ಟರ್ ಶಾಂತಿನಾಥ್ ದೇಸಾಯಿ ಅವರು. ನವ್ಯ ಕಾವ್ಯ ಅಂತಂತೀವಿ ನಾವು, ಹಂಗೆ ನವ್ಯ ಕಾದಂಬರಿಯ ಮುಕ್ತತೆಯನ್ನು ಕೊಟ್ಟವರು ಬಹುಶಃ ಶಾಂತಿನಾಥ್ ದೇಸಾಯಿ ಅವರು. ಶಾಂತಿನಾಥ್ ದೇಸಾಯಿ ಅವರ ಮುಕ್ತಿ ಕಾದಂಬರಿ ಆಗಲಿ, ಬೀಜ ಆಗಲಿ, ದೀಪ ಆಗಲಿ, ಅಷ್ಟೊಂದು ಸುಂದರವಾದಂಥ ಕಾದಂಬರಿ ಅಂತಂದ್ರೆ ಅದೊಂದು ಹುಚ್ಚು ಹಿಡಿಸಿಬಿಡ್ತು ನನಗೆ. ಎಲ್ಲರೂ ಇತ್ತೀಚೆಗೆ ಬೇರೆ ಹೆಸರು ಹೇಳ್ತಾರೆ, ನಾನು ಅಲ್ಗಳಂಗಿಲ್ಲ. ಕಾವ್ಯದೊಳಗೆ ಹೆಂಗೆ ಅಡಿಗರು ಬಂದರು ಹಂಗೆ ಕಾದಂಬರಿಗೆ ಆ ನವ್ಯದ ಹೊಳಪನ್ನು ಕೊಟ್ಟವರು ಶಾಂತಿನಾಥ್ ದೇಸಾಯಿ ಅವರು. ಭಾಳ ದೊಡ್ಡ ಕಾದಂಬರಿಕಾರ. ಅವರೊಳಗಿರ್ತಕ್ಕಂಥ ಅವರು ತಮ್ಮ ವಿಕ್ಷಿಪ್ತ ಮನಸ್ಸನ್ನು, ತಮ್ಮ ವಿಲಕ್ಷಣಗಳನ್ನು ಕಾದಂಬರಿಗಳ ಮೂಲಕ, ಗೌರೀಶನ ಮೂಲಕ, ಮುಂಬೈ ನಗರದ ಮೂಲಕ ಹರಡಿಕೊಳ್ತಕ್ಕಂಥ ರೀತಿ ನಿಜಕ್ಕೂ ಭಾಳ ದೊಡ್ಡದು. ಅವ್ರು ಹೇಳ್ದಂಗೆ ಶಾಸನದೊಳಗೂ ಕೂಡ ಅಷ್ಟೇ ಅಲ್ಲ, ಸಾಹಿತ್ಯ ಬೆಳಿಬೇಕಾದ್ರೆ ಅತ್ತಿಮಬ್ಬೆ ಆಗಿನ ಕಾಲಕ್ಕೆ 1000 ಪ್ರತಿಗಳನ್ನು ಬರೆದು ಹಂಚತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಒಬ್ಬ ಇಂಗ್ಲೀಷ್ ಹೇಳ್ತಾನ, ಶರಣರ ಒಳಗೆ 25-30 ಜನ ವಚನಕಾರರು ಜೈನರಾಗಿದ್ದರು. ಮುನಿಮುಮ್ಮಟ ದೇವ, ಬಳ್ಳೇಶಲಿಂಗ. ಅಷ್ಟೇ ಅಲ್ಲ, ಜೈನರು ವಚನ ಸಾಹಿತ್ಯವನ್ನು ಉಳಿಸಿಕೊಟ್ರು, ಈ ಪರಂಪರೆಯನ್ನು ಮುಂದುವರಿಸಿಕೊಂಡ್ರು. ಈ ದಾಸೋಹ ಪರಂಪರೆಯನ್ನು ಹಂಚು ಆಮೇಲೆ ವೀರ ಸಲ್ಲೇಖನ ಪ್ರಶಸ್ತಿ ಮಾಡ್ತಾರೆ. ಶರಣರು, ಲಿಂಗಾಯತರು ಅಥವಾ ಶರಣರು ಈ ವೀರ ವೃತ್ತಿಯನ್ನ ಅಥವಾ ಘನಾಚಾರ ವೃತ್ತಿಯನ್ನ ಸೌಮ್ಯವಾದಿಗಳಂದೂ ಕೊಡ್ಕೊಂಡ್ರು. ಯಾಕಂದ್ರೆ ನೀರೊಳಗೆ ಉದಕದೊಳಗೆ ಕಿಚ್ಚು ಹುಟ್ಟಿ ಸುಡುತ್ತಿ ಹುದು ಕಂಡೆ ಅಂತಾರ. ನೀರು ನೋಡಕ್ ತಂಪಿರ್ತೈತೆ, ಅದರೊಳಗಿರ್ತಕ್ಕಂಥ ಬೆಂಕಿ ಅದರ ಉಗ್ರ ರೂಪವನ್ನ, ಘನಾಚಾರವನ್ನ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ನಾನು ಶಾಂತಿನಾಥ್ ದೇಸಾಯಿ ಆಗಲಿ ಸಾಕಷ್ಟು ಜನರ ಒಂದು ಅಷ್ಟೇ ಅಲ್ಲ, ನಮ್ಮ ಇಂಗ್ಳೆ ಅಂತಿದ್ರು, ಶಾಂತಿನಾಥ್ ಇಂಗ್ಳೆ. ನಾವು ಹೇಳ್ದಂಗೆ ಬೆಳಗಾವಿ ಜಿಲ್ಲೆ ಇದು ಜೈನರ ತವರು ಇದು. ಹಿಂಗಾಗಿ ವಚನಕಾರರು ಇಲ್ಲಿ ಬಹಳಷ್ಟು ಆಶ್ರಯವನ್ನು ಪಡೆದರು. ಸುತ್ತ ಈ ಕಾದ್ರೊಳ್ಳಿಯಲ್ಲಿ ಸಾಕಷ್ಟು ನೀವು ಊರು ತುಂಬ ನೋಡಿದ್ರೆ ಬೈಲೊಂಗಲ, ಸೌದತ್ತಿ, ರಾಮದುರ್ಗ ಇವರೆಲ್ಲ ಕಡೆಗೆ ಜೈನರ ಕುರುಹುಗಳು ನಮ್ಗೆ ಈಗಲೂ ಕೂಡ ಕಾಣ್ತೈತಿ. ಜೈನರ ಊರು ಇಲ್ಲಾರ್ದು ಊರೇ ಇಲ್ಲ. ನಾವು ರಾಯಬಾಗ್, ಚಿಕ್ಕೋಡಿ ಹಿಡ್ಕೊಂಡು, ರಾಮದುರ್ಗ ಹಿಡ್ಕೊಂಡು ಎಲ್ಲ ಕಡೆ ನೋಡಿದ್ರೆ ಜೈನರು ಇಲ್ಲಾರ್ದು ಊರಿಲ್ಲ. ಅಷ್ಟೊಂದು ವ್ಯಾಪಕವಾಗಿ ಜೈನ ಸಮುದಾಯ ಇತ್ತು. ಶಾಂತಿನಾಥ್ ಇಂಗ್ಲೆ ಅಂತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು, ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ನಮ್ಮ ಮಹದೇವಪ್ಪ ಪಟ್ಟಣ ಜೊತೆಗೆ ಕೆಲಸ ಮಾಡ್ತಿದ್ರು. ಎಂಥ ವೀರ ವೃತ್ತಿ ಇತ್ತು ನೋಡ್ರಿ ಅವ್ರೊಳಗೆ. ಹಿಂಗಾಗಿ ಜೈನ ಸಮುದಾಯ ಕನ್ನಡ ಸಮುದಾಯಕ್ಕೆ ಆದ್ಯ ಪ್ರವರ್ತಕರು. ಪ್ರಾಯಶಃ ಹೊಲವನ್ನು ಹದವಾಗಿ ಮಾಡಿಟ್ಟಿದ್ರು. ಆ ಹೊಲದ ಅವ್ರು ಹೆಂಗೆ ಸಂಸ್ಕೃತ ಪ್ರಾಕೃತದಿಂದ ಸ್ವಲ್ಪ ಹೊರಗಡೆ ಬಂದು ಆ ಚಂಪು ಕಾವ್ಯದೊಳಗೆ ಸಂಸ್ಕೃತ ಭೂಯಿಷ್ಠವಾಗಿದ್ದರೂ ಕೂಡ ಕನ್ನಡದ ನೆಲೆಸೆಲೆಗಳನ್ನು ಗುರುತಿಸಲಿಕ್ಕೆ ಕಾರಣೀಭೂತರಾದರು ಜೈನ ಕವಿಗಳು. ಅದನ್ನು ಮುಂದುವರಿಸಿ ಸಂಪೂರ್ಣವಾಗಿ ದೇಶೀಯ ಒಳಗೆ ವಚನ ಸಾಹಿತ್ಯವನ್ನು ನಿರೂಪಣೆ ಮಾಡಿದ್ರು. ಒಂದು ಅರ್ಥದೊಳಗೆ ವಚನ ಸಾಹಿತ್ಯದ
ಬೆಳವಣಿಗೆಯೊಳಗೆ ಕನ್ನಡದ ಜೈನರ ಕೊಡುಗೆ ದೊಡ್ಡದು. ಕನ್ನಡ ಸಾಹಿತ್ಯ ಆದ್ಯ ಆದರೂ ಅದನ್ನು ಈ ಪಠ್ಯಕ್ರಮದೊಳಗೆ ವೀರಶೈವ ಅಂತಾರೆ. ವೀರಶೈವ ಅಂತಂಥದ್ದು 15ನೇ ಶತಮಾನದಾಗ ಅದು ಶರಣ ಸಾಹಿತ್ಯ ಅಥವಾ ವಚನ ಸಾಹಿತ್ಯ ಅಥವಾ ಶರಣ ಧರ್ಮ ಅಥವಾ ಬಸವ ಧರ್ಮ ಬಸವ ಸಾಹಿತ್ಯ ಅಂತಂದ್ರೆ ಹೆಚ್ಚಿಗೆ ಆಗುತ್ತೆ. ಮುಂದೆ ದಾಸ ಸಾಹಿತ್ಯ ಅದು 16ನೇ ಶತಮಾನದೊಳಗೆ ಬಂದಂಥ ದಾಸ ಸಾಹಿತ್ಯ ಅವರು ಬ್ರಾಹ್ಮಣ ಸಾಹಿತ್ಯ ಅಂತಾರೆ. ಅದು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ, ಅವರೇ ಅಂತಾರೆ. ಅದರ ಯಾವುದೇ ಸಮುದಾಯ ಇರಲಿ, ಯಾರೇ ಇರಲಿ, ಪೂತಿ ನರಸಿಂಹಾಚಾರ್ಯರು ಅವರು ಒಮ್ಮೆ ಭಾಳ ನೋವು ಅಂತಂದ್ರೆ ಅವ್ರಿಗೆ ಎಷ್ಟು ರಾಮ ಮಂದಿರ ಕಟ್ತೀವಿ ನಾವು ಬಾಬರಿ ಮಸೀದಿ ಅಂದಾಗ ಒಂದು ದಿನ ಉಪವಾಸ ಮಾಡ್ತಾರೆ, ಪ್ರತಿಭಟನೆ ವ್ಯಕ್ತ ಮಾಡ್ತಾರೆ. ಭಾಳ ಮೇಲ್ಕೋಟೆ ನಾರಾಯಣನ ಭಕ್ತರಾದಂಥ ಪೂತಿ ನರಸಿಂಹಾಚಾರ್ಯ ಎಂಥ ಚಂದ ಕವನಗಳನ್ನು ಬರೀತಾರೆ. ಕಾವ್ಯಕ್ಕೆ, ಭಾವಕ್ಕೆ, ಭಾಷೆಗೆ ಜಾತಿ ಧರ್ಮಗಳಿಲ್ಲ. ಆದರೆ ಅವರ ಕೊಡುಗೆಗಳನ್ನು ನೆನಪಿಸಿಕೊಂಡು ಅದನ್ನು ಜಂಗಮ ಶೀಲವನ್ನಾಗಿ ಮಾಡ್ತಕ್ಕಂಥ ಕಾರ್ಯ ನಮ್ಮೆಲ್ಲರದು ಅಂತ ತಿಳ್ಕೊಂಡು ನಾನು ಕೆಂಪಣ್ಣವ್ರ ಸರ್ಗೆ ಯಾವ ರೀತಿಯಾಗಿ ಕೃತಜ್ಞತೆ ಹೇಳಬೇಕು ಗೊತ್ತಿಲ್ಲ. ಅವರು ಬಹಳ ದೊಡ್ಡ ವಿದ್ವಾಂಸರು. ಅವರು ಕೂಡ ನಾನು ಹೇಳಿದಲ್ಲ, ಅವರ ಕೊಡುಗೆನೂ ಕೂಡ ದೊಡ್ಡದು. ನಾವೆಲ್ಲರೂ ಕೂಡ ನಾವು ಕಂಪಾರ್ಟ್ಮೆಂಟ್ ಆಗಲಾರ್ದ ಜೈನ ಸಾಹಿತ್ಯವನ್ನು ಓದ್ಕೋಬೇಕು, ವಚನ ಸಾಹಿತ್ಯವನ್ನು ಅವರು ಓದ್ಕೋಬೇಕು. ಅವ್ರು ಹೇಳಿದ್ರು ನಾನು ನಿಮ್ಮವ ವಚನ ಸಾಹಿತ್ಯ ಓದ್ತೀನಿ ಅಂತಕ್ಕಂಥದ್ದು ಹೇಳಿದ್ರಲ್ಲ, ಇದು ನಿಜಕ್ಕೂ ಅವರ ಪಾದಕ್ಕೆ ನನ್ನ ಹಣಿಮಣಿದು. ಪಾಲ್ಗೊಂಡ ನನ್ನ ತಾಯಿ ಡಾಕ್ಟರ್ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಎಷ್ಟು ಉತ್ಕೃಷ್ಟವಾಗಿ ಇವತ್ತು ಮಾರ್ಗದರ್ಶನ ಮಾಡಿದರು. ನಮ್ಗೆ ಅನಿಸ್ತೈತಿ ಎಲ್ಲವೂ ಕೂಡ 78 ವರ್ಷದ ಮಾತೋಶ್ರೀ ಶಾರದಮ್ಮ ಪಾಟೀಲರು ಎಲ್ಲರೂ ಕೂಡ ಈ ಹಿನ್ನೆಲೆಯೊಳಗೆ ವಚನ ಸಾಹಿತ್ಯವನ್ನು, ಜೈನ ಸಾಹಿತ್ಯವನ್ನು, ರಾಷ್ಟ್ರಾಲಿಟಿ ನೋಡ್ಬೇಕು. ನಾನು ನಾಗಚಂದ್ರನೊಳಗೆ ಇರ್ತಕ್ಕಂಥ ಬಂಡಾಯ ನಾನು ಅಂಬಿಗರ್ ಚೌಡೇನೂ ನೋಡ್ತೀನಿ. ಎಷ್ಟು ದಿಟ್ಟವಾಗಿ ಹೇಳ್ತಾನ ಅವ. ಅವಂಗ ರಾಮ ಇದಕ್ಕನ ಅಲ್ಲಂತಾನ. ಅಷ್ಟೇ ಅಲ್ಲ, ಸೀತಾ ಪೋಲಂಕಿ ಅವ್ರದ್ದು ಸೀತಾಯಣ ಅಂತಾರ. ಈ ರೀತಿಯಾಗಿ ಸಾಕಷ್ಟು ಜನ ಅವರು ಹೇಳಿದ್ರು. ಜನಪದ ಲಾವಣಿ ಒಳಗೂ ಕೂಡ ಜೈನರ ಕೊಡುಗೆ ಇದೆ ಅಂತ ತಿಳ್ಕೊಂಡು ವಿಷಯ ಬಹಳ ದೊಡ್ಡದು, ಗಂಭೀರವಾಗಿತ್ತು. ಇಡೀ ಆಕಾಶವನ್ನ ಅಂಗೈ ಹೆಗಲ ಕನ್ನಡಿ ಒಳಗೆ ತೋರಿಸ್ತಕ್ಕಂಥ ಕಾರ್ಯವನ್ನ ಅಚ್ಚುಕಟ್ಟಾಗಿ ಡಾಕ್ಟರ್ PG ಕೆಂಪಣ್ಣವರವರು ಮಾಡಿದ್ದಾರೆ. ಮತ್ತೆ ಅವರು ಇದರೊಳಗೆ ಪಾಲ್ಗೊಳ್ಳಬೇಕು. ಸಾಧ್ಯ ಆದರೆ ಈ ಲೇಖನವನ್ನ ಒಂದು 10-20 ಪುಟದ ಲೇಖನಗಳನ್ನು ಮಾಡಿ ನಮಗೆ ಕಳಿಸಿಕೊಟ್ರೆ ಮುಂಬರದ ನಮ್ಮ ವೇದಿಕೆಯ ಕೃತಿಯೊಳಗೆ ನಾವು ಅವ್ರು ತೆಗೆದುಕೊಳ್ತಾ ಅಂತ ಹೇಳ್ತಾ, ಇವತ್ತು ನನ್ನ ಗುರುಗಳಾದಂಥ ಡಾಕ್ಟರ್ ಪ್ರೊಫೆಸರ್ SM ಹುಣಸಾಳ್ ನನಗೆ ಸೈನಿಕ ಶಾಲೆಯೊಳಗೆ 6, 7, 8, 9, 10 ನನಗೆ ಕನ್ನಡ ಕಲಿಸಿದಂಥ ಮಿಸ್ಟ್ರು. ನನಗೆ ಕುವೆಂಪುನ ಆಸಕ್ತಿಯನ್ನು ಹುಟ್ಟಿಸ್ಲಿಕ್ಕೆ ಅವರೇ ಕಾರಣ. ಅವರು ಹೊರಗೆ ಅಂತರ್ಮುಖಿ, ಅದರ ಕ್ಲಾಸ್ನೊಳಗೆ ಬಂದರೆ ಅವ್ರಿಗೆ ಭಾವನೆ, ಅವ್ರು ಮಾತಾಡ್ತಾ ಕಣ್ಣ ನೀರು ಬರ್ತಿತ್ತು. ಅಷ್ಟೊಂದು ಕಲಿಸಿದ್ರು. ಅವರ ಮಗಳಾದಂಥ ಡಾಕ್ಟರ್ ಶಾರದಾ ಮನಿ, ಅವರ ಮಡದಿ, ಅದರ ಹುಣಸಾಳ್ ಸರ್ ಮಡದಿ ಆದಂಥ ತಾಯಿ ಸುಧಾ ತಾಯಿಯವರು, ಅವರ ತಂಗಿ ಶಾರದಾ ಮನಿ ಅವ್ರ ತಂಗಿ ಭಾರತಿ ಅವರು ದತ್ತಿ ಉಪನ್ಯಾಸ ಇಟ್ಟಿದ್ರು. ಅವರಿಗೂ ಕೂಡ ಬಹುಶಃ ಶಾರದಾ ಮನಿಯವ್ರಿಗೂ ಖುಷಿ ಆಗುತ್ತೆ. ಡಾಕ್ಟರ್ ಶಾರದಾ ಮನಿಯವರು ಕೂಡ ಮುಂದೆ ತಮ್ಮ ಅಭಿಪ್ರಾಯನ ಹೇಳಿ ಅಂತ ಹೇಳ್ತಾ ಎಲ್ಲರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಶರಣಾರ್ಥಿ. ಎಂದಿನಂತೆ ಇವತ್ತಿನ ವಿಷಯದ ಹರವನ್ನು ಎಳೆಯಾಗಿ ಬಿಚ್ಚಿಟ್ಟು ನಮ್ಮೆಲ್ಲರಿಗೆ ಇನ್ನಷ್ಟು ಜ್ಞಾನದ ಬುತ್ತಿಯನ್ನು ಹಂಚಿದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈಗ ದತ್ತಿ ದಾಸೋಹಿಗಳಿಂದ ಒಂದೆರಡು ನುಡಿಗಳು. ಡಾಕ್ಟರ್ ಶಾರದಾಮಣಿ ಮೇಡಮ್. ಎಲ್ರಿಗೂ ಶರಣಾರ್ಥಿ. ಧನ್ಯವಾದಗಳು ಸರ್. ಕಲ್ಯಾಣ ನಾಡಿನ ದಿವ್ಯ ಚೇತನ ಜಗಜ್ಯೋತಿ ಬಸವಣ್ಣ ಅವರ ವಿಚಾರಧಾರೆಗಳನ್ನ, ದಾರ್ಶನಿಕರನ್ನ ಹೃನ್ಮನದಿ ಸ್ಮರಿಸುತ್ತಾ, ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಈ ಒಂದು ಅಂತರ್ಜಾಲದ ವೇದಿಕೆ ಮೂಲಕ ಹಮ್ಮಿಕೊಂಡಂಥ ಈ ಒಂದು ವಿಶೇಷ ಶರಣ ಚಿಂತನ ಕಾರ್ಯಕ್ರಮ, ನಮ್ಮ ತಂದೆಯವರ ಸ್ಮರಣಾರ್ಥ ಹಮ್ಮಿಕೊಂಡಂಥ ಈ ದತ್ತಿ ಕಾರ್ಯಕ್ರಮ. ಈ ಒಂದು ವೇದಿಕೆಯಲ್ಲಿ ಇಂದಿನ ಉಪನ್ಯಾಸದ ಶೀರ್ಷಿಕೆ ಕನ್ನಡ ಸಾಹಿತ್ಯಕ್ಕೆ ಜೈನರ ಕೊಡುಗೆ. ಈ ಒಂದು ಶರಣ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಬಸವ ಭಕ್ತರಿಗೆ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಕನ್ನಡ ಸಾಹಿತ್ಯದ ಒಂದು ಇತಿಹಾಸದ ಅವಲೋಕನ ನಡೆಸಿದರೆ ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಜೈನ ಸಮುದಾಯ ನೀಡಿದಂತಹ ಕೊಡುಗೆ ಬಹಳ ಅನನ್ಯ. ಸರ್ ಅವರು ಹೇಳಿದಂಗೆ ಪಂಪ, ರನ್ನ, ಜನ್ನ, ಪೊನ್ನರಂತಹ ಅನೇಕ ಜೈನ ಕವಿಗಳು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿರಲ್ಲಿ ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಕನ್ನಡ ಕಾವ್ಯ ಪರಂಪರೆ ಆರಂಭಿಸಿದರ ಜೊತೆಗೆ ಅದನ್ನ ಸಮೃದ್ಧಗೊಳಿಸಿದಂತಹ ಕೀರ್ತಿ ಜೈನ ಕವಿಗಳು ಕೂಡ ಪಾತ್ರರಾಗ್ತಾರೆ. ಹಾಗೂ ಇನ್ನೊಮ್ಮೆ ನಾನು ಓದ್ಕೊಂಡಂಗೆ ಭಾರತಕ್ಕೆ ಪ್ರಪ್ರಥಮವಾಗಿ ಶೂನ್ಯವನ್ನ ಪರಿಚಯಿಸಿದವರು ಕೂಡ ಜೈನ ವಿದ್ವಾಂಸರು. ಹೀಗೆ ಬಹಳಷ್ಟು ಉತ್ಕೃಷ್ಟವಾದಂತಹ ಮೌಲಿಕವಾದಂತಹ ವಿಚಾರಧಾರೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ಡಾಕ್ಟರ್ PG ಕೆಂಪಣ್ಣವರ್ ಸರ್ ಅವ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ.
ನಮ್ಮ ತಂದೆಯವರ ಒಂದು ಸ್ಮರಣಾರ್ಥ ಹಮ್ಮಿಕೊಂಡಂಥ ಈ ಒಂದು ದತ್ತಿ ಉಪನ್ಯಾಸ, ಕೆಲವೊಂದು ವಿಷಯ ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಅಪ್ಪ ಎಂಬ ಒಂದು ಅಪರೂಪದ ಮನುಷ್ಯ ಅಮ್ಮಂದಿರಂತೆ ಸಲುಗೆಯಿಂದ ಇರುವುದು ಬಹಳ ಕಡಿಮೆ. ಕಂಟ್ರೋಲ್ ಮಾಡಿ ಶಾರದಾಮಣಿ, ಕಂಟ್ರೋಲ್ ಯುವರ್ ಫೀಲ್. ಶಾರದಾಮಣಿ ಕಂಪ್ಲೀಟ್ ಪ್ಲೀಸ್. ಶಾರದಾಮಣಿ ಮಾತಾಡಿ ಪ್ಲೀಸ್. ಅಮ್ಮ ಭಾವನಾತ್ಮಕತೆಯಿಂದ ಒಲವು ತೋರಿಸಿದರೆ ಅಪ್ಪ ವಾಸ್ತವದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನಂಬಿಕೆ ನರನಾಡಿಗಳಿಗೆ ಒಂದು ಸ್ಫೂರ್ತಿಯ ಒಂದು ಚಿಲುಮೆ. ನಿಧಾನ ಮೇಡಮ್, ನಿಧಾನ. ಕೂಲ್ ಆಗಿ ಮಾತಾಡಿ ಪ್ಲೀಸ್, ಮಾತಾಡಿ. ಎಕ್ಸ್ಪ್ರೆಸ್ ವೆಂಟ್ ಆಫ್ ಮಾಡಿ. ನೀವು ಸರ್ ಮಗಳಾಗಿ ಹಿಂಗ್ ಮಾಡ್ಬಾರ್ದು, ಮಾತಾಡಿ. ಆತ್ಮ ಸೇರಿವನ್ನ ತುಂಬಿದಂತಹ ನಮ್ಮ ತಂದೆಯವ್ರ ಮಾತುಗಳು ಯಾವಾಗ್ಲೂ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಆರೈಕೆ ಒಂದು ಅಮ್ಮನಿಗೆ ಹಾಗೂ ಬದುಕು ಕಲಿಸಿದಂತ ನನ್ನ ಪ್ರೀತಿಯ ತಂದೆಗೆ ನಾವು ಯಾವಾಗ್ಲೂ ಚಿರಋಣಿ. ಮೇಲ್ನೋಟಕ್ಕೆ ನಮ್ಮ ತಂದೆ ಬಹಳ ಸ್ಟ್ರಿಕ್ಟ್ ಇದ್ರೂ ಕೂಡ ಬಹಳಷ್ಟು ಸಮಯ ಪರಿಪಾಲಕರು. ಅದರಲ್ಲಿ ವಿಶೇಷವಾಗಿ ಕುವೆಂಪು ಅವರ ಒಂದು ಆರಾಧಕರು. ಅವ್ರು ಇವತ್ತು ಕೂಡ ಅವ್ರ ಡೈರೀಸ್ ಇರ್ಬೋದು, ಅವ್ರು ಯಾವುದೇ ಪುಸ್ತಕವನ್ನ ನಾವು ನೋಡಿದ್ರು ಕೂಡ ಒಂದು 5-6 ಫೋಟೋ ಆದ್ರೂ ಕುವೆಂಪು ಅವ್ರದ್ದು ನಾವು ನೋಡ್ತೀವಿ. ಉನ್ನತ ಶಿಕ್ಷಣದಲ್ಲಿ ಹೆಣ್ಮಕ್ಳು ಮುಂದೆ ಬರಬೇಕು ಅನ್ನುವಂಥದ್ದು ಬಹಳಷ್ಟು ಆಸೆ ಇತ್ತು. ಜೊತೆಗೆ ವರದಕ್ಷಿಣೆ ವಿರೋಧಿಗಳಾಗಿದ್ರು. ನಾನು ವರದಕ್ಷಿಣೆ ತಗೊಳಂಗಿಲ್ಲ, ನಾನು ಕೊಡಂಗಿನೂ ಇಲ್ಲ ಅಂತೇಳಿ. ಆಮೇಲೆ ನಮ್ಗೆ ಗೊತ್ತಿಲ್ಲದೆ ರಾಮಕೃಷ್ಣ ಆಶ್ರಮ, ಬೇಲೂರು ಮಠ್ ಮತ್ತು ಪಾಂಡಿಚೇರಿ ಆಶ್ರಮಕ್ಕೆ, ಆಮೇಲೆ ಕುವೆಂಪು ಕೇಂದ್ರಕ್ಕೆ ಅವರು ಡೊನೇಷನ್ಸ್ ಕೊಡ್ತಿದ್ರು. ಅವರಿಗೆ ಒಂದು ದೊಡ್ಡ ಹಬ್ಬ ಅಂತಂದ್ರೆ ಒಂದು ಇಂಡಿಪೆಂಡೆನ್ಸ್ ಡೇ, 15th ಆಗಸ್ಟ್ ಬಂತು ಅಂತಂದ್ರೆ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ. ಯಾವಾಗ್ಲೂ ಕೂಡ ಅವರು ಮನೆಯಲ್ಲಿ ಸಿಹಿ ತಿನಿಸು ಮಾಡುವಂತಹದ್ದು ಪ್ರತಿ ವರ್ಷ ಕೂಡ ಅವರು ಮಾಡಿಸ್ತಿದ್ರು ಮನೆಯಲ್ಲಿ. ಆಮೇಲೆ ಜೊತೆಗೆ ನಾವು ಚಿಕ್ಕವರಿದ್ದಾಗ ಟ್ಯಾಗೋರ್ ಅವ್ರದ್ದು ಒಂದು ಕಾಬುಲಿವಾಲಾ ಕಥೆಗಳನ್ನ ನಮ್ಗೆ ಹೇಳ್ತಿದ್ರು. ಬಹಳ ಸ್ಟ್ರಿಕ್ಟ್ ಟೈಮಿಂಗ್ಸ್ ಮೇಂಟೈನ್ ಮಾಡ್ತಾ ಇದ್ರು. ವರದಕ್ಷಿಣೆ ವಿರೋಧಿ, ಜೊತೆಗೆ ಈ ಒಂದು ಸಾಹಿತ್ಯ ಒಂದು ಆರಾಧಕರಾಗಿದ್ರು. ಕನ್ನಡ ಭಾಷೆಯ ಬಗ್ಗೆ ಅಪಾರವಾದಂತ ಒಲವು. ಹೇಳ್ಬೇಕಾದ್ರೆ, ಉಚ್ಚಾರ ಮಾಡ್ಬೇಕಾದ್ರೆ ಅಥವಾ ಬರೀಬೇಕಾದ್ರೆ ಏನಾದ್ರೂ ತಪ್ಪು ಆದ್ರೂ ಕೂಡ ಅದನ್ನ ಸಹನ್ ಮಾಡ್ಕೊಂತ ಇದ್ದಿದ್ದಿಲ್ಲ. ಯಾವಾಗ್ಲೂ ಕೈಯಲ್ಲಿ ಒಂದು ಫುಟ್ ಸ್ಟಿಕ್ ಇರ್ತಿತ್ತು. ಹೇಳಿ ಅಂದ್ರೆ ಬಹಳ ಸ್ಟ್ರಿಕ್ಟ್ ಇದ್ರು. ಅದನ್ನ ಅವರು ನನ್ನಂತನೇ ಎಲ್ಲರೂ ಕಲಿಬೇಕು ಅನ್ನುವಂಥ ಒಂದು ಒಲವಿತ್ತು ಅವರಲ್ಲಿ. ಜೊತೆಗೆ ವಿಶೇಷವಾಗಿ ಅವರು ಎಲೆಕ್ಷನ್ಸ್ ಬಂದಾಗ ಆ ಬೂತಿಗೆ ಹೋಗ್ಬೇಕಂದ್ರೆ ಫಸ್ಟ್ ವೋಟ್ ಅವ್ರದ್ದೇ ಇರಬೇಕು, ಅಷ್ಟೊಂದು ಅವರು ಅವೇರ್ನೆಸ್ ಇತ್ತು. ಎಲೆಕ್ಷನ್ಸ್ ಇದ್ದಾಗ ಯಾರು ಕೂಡ ನಿಮ್ಮ ವೋಟನ್ನ ಹಾಕದೆ ಇರಬಾರ್ದು, ನಿಮ್ಮ ಡ್ಯೂಟೀಸ್ ಅನ್ನ ನೀವು ಫಾಲೋ ಮಾಡಬೇಕು ಅಂತ ಹೇಳ್ತಿದ್ರು. ಸಮಯದ ಪರಿಪಾಲಕರು. ಬಹಳಷ್ಟು ಕುವೆಂಪು ಅವರ ಪುಸ್ತಕಗಳನ್ನ ಎಷ್ಟು ಅವರು ಜೋಪಾನವಾಗಿ ಇಡ್ತಿದ್ರು ಅಂತಂದ್ರೆ ಪ್ರತಿ 2 ತಿಂಗಳಿಗೊಮ್ಮೆ ಬುಕ್ಸ್ ಕವರ್ಸ್ ಅನ್ನ ಚೇಂಜ್ ಮಾಡ್ತಾ ಇದ್ರು. ಎಲ್ಲಿ ಪುಸ್ತಕದಲ್ಲಿ ಬರೆಯೋ ಹಂಗಿಲ್ಲ, ಯಾವುದೋ ಪೇಜ್ ಕಾರ್ನರ್ಸ್ ಅನ್ನ ಫೋಲ್ಡ್ ಮಾಡುವಂಗಿಲ್ಲ. ಅವ್ರು ಇರುವುದು ಕೂಡ ಬಹಳ ಸ್ಟ್ರಿಕ್ಟ್. ನಾವು ಒಂದ್ ರೀತಿ ಆರ್ಮಿ ಅಲ್ಲಿ ಇದೀವೇನೋ ಅನ್ನೋ ಅಷ್ಟು ಮಟ್ಟಿಗೆ ಆ ಶಿಸ್ತನ್ನ ಎಲ್ಲರ ಕಡೆಯಿಂದನೂ ಕೂಡ ಅವರು ಅಪೇಕ್ಷೆ ಪಡ್ತಾ ಇದ್ರು. ಟ್ಯಾಗೋರ್ ಅವರ ಕಥೆಗಳನ್ನ, ವಿಶೇಷವಾಗಿ ಕನ್ನಡ ಸಾಹಿತ್ಯಕ್ಕೆ ನಮ್ಗೆ ಓದ್ಲಿಕ್ಕೆ ಬರೀಲಿಕ್ಕೆ ಒಲವು ಕೊಟ್ಟಂಥವ್ರು ನಮ್ಮ ತಂದೆಯವರು. ಆದ್ರೆ ವಚನ ಸಾಹಿತ್ಯಕ್ಕೆ ವಿಶೇಷವಾದಂತಹ ಆಸಕ್ತಿ, ಓದ್ಲಿಕ್ಕೆ ಅದ್ರ ಜೊತೆ ತಿಳ್ಕೊಳ್ಳಿಕ್ಕೆ ನಮ್ಗೆ ಪ್ರೇರಣೆ ಪ್ರೋತ್ಸಾಹ ಕೊಟ್ಟಂಥವ್ರು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಸೈನಿಕ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿದ್ದಾಗ ನಮ್ಮ ತಂದೆಯವರು ಶಿಕ್ಷಕರಾಗಿದ್ರು. ಇವತ್ತು ಸರ್ ಅವರು ಒಂದು ಸಾಧನೆಯನ್ನ ನೋಡಿ ಅವರು ಬಹಳ ಖುಷಿ ಪಡ್ತಾ ಇದ್ರು. ಅವರು ಕೂಡ ಒಂದು ಅನುಭವದಲ್ಲಿ ತಮ್ಮ ವಿಚಾರಗಳನ್ನ ಹೇಳಿಕೆ ಅವರು ಕೂಡ ಇದ್ರೆ ಬಹಳ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸ್ತಾ ಇತ್ತು. ಇಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಒಂದು ವೇದಿಕೆಗೆ, ಒಂದು ಅಕ್ಕನರು ವೇದಿಕೆಯಲ್ಲಿ ಜನಮಾನಸದಲ್ಲಿ ಉಳಿಯುವಂತೆ ಬಹಳಷ್ಟು ಉತ್ಕೃಷ್ಟವಾದಂತಹ ಕಾರ್ಯಗಳನ್ನ ಡಾಕ್ಟರ್ ಪಟ್ಟಣ್ ಸರ್ ಅವರು ಮಾಡ್ತಾ ಇದ್ದಾರೆ. ನನ್ನಂತೆ ಬಹಳಷ್ಟು ಜನರನ್ನ ಬೆಳೆಸ್ತಾ ಇದ್ದಾರೆ. ನನ್ನೊಂದಿಗೆ ಎಲ್ಲರೂ ಬೆಳೀಲಿ ಅನ್ನುವಂಥ ಒಂದು ಉತ್ಕೃಷ್ಟವಾದಂತಹ ಮನೋಭಾವನೆ ಸರ್ದು. ಅವರು ಈ ಒಂದು ದತ್ತಿಯವನ್ನ
ಉಪನ್ಯಾಸವನ್ನು ಹಮ್ಮಿಕೊಳ್ಳಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ರು. ಇಂಥ ಒಂದು ವೇದಿಕೆಯಲ್ಲಿ ನನಗೆ ಮಾತನಾಡಲಿಕ್ಕೆ ಬಹಳಷ್ಟು ವಿಷಯ ಇದೆ, ನನಗೆ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ. ಇಂಥ ಒಂದು ವೇದಿಕೆಯಲ್ಲಿ ನಮ್ಮನ್ನು ಕೂಡ ಸರ್ ಬೆಳೆಸ್ತಾ ಇದ್ದಾರೆ, ಎಲ್ಲರೂ ಬೆಳೀಲಿ ಅನ್ನುವಂಥ ಒಂದು ಮನೋಭಾವನೆ. ನನ್ನ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ಅನಂತ ವಂದನೆಗಳನ್ನು ತಿಳಿಸ್ತಾ, ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಇಂದು ಒಂದು ಕಾರ್ಯಕ್ರಮದ ಒಂದು ಸಂಘಟಕರು ಹಾಗೂ ತಂಗಿ ಸೃಷ್ಟಿ ಎಲ್ಲಿಗಾರ್ ಅವರು ವಚನ ಪ್ರಾರ್ಥನೆ ಮಾಡಿದಂತಹ ಸೃಷ್ಟಿ ಎಲ್ಲಿಗಾರ್, ವಚನ ಮಂಗಳ ಮಾಡಲಿರುವಂತಹ ವಿದ್ಯಾ ಮಗ್ದೂಮ್ ಹಾಗೂ ಮಾರ್ಗದರ್ಶನ ಮಾಡಿದಂಥ ಹಿರಿಯರಾದಂಥ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರು, ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ಹಾಡಿದಂಥ ಡಾಕ್ಟರ್ ಬಸಮ್ಮ ಗಂಗನಳ್ಳಿ ಮೇಡಮ್ ಅವರೇ, ಹಾಗೂ ನಿರೂಪಣೆ ಮಾಡ್ತಾ ಇರುವಂತಹ ಸುಧಾ ಪಾಟೀಲ್ ಅವರೇ, ಹಾಗೂ ತಾಂತ್ರಿಕ ಸಹಾಯ ಸಹಕಾರ ನೀಡ್ತಾ ಇರುವಂತಹ ರುದ್ರಮೂರ್ತಿ ಪ್ರಭು ಹಾಗೂ ಕುಮಾರ್ ರಾಜಣ್ಣ ಹಾಗೂ ಸಹೋದರಿ ಡಾಕ್ಟರ್ ದಾನಮ್ಮ ಜಳಕಿಯವರೇ, ಈ ಒಂದು ಕಾರ್ಯಕ್ರಮದ ಸಂಯೋಜಕರು ಹಾಗೂ ಸಂಘಟಕರೆಲ್ಲರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದನೆಗಳು, ಧನ್ಯವಾದಗಳು ಸರ್. ಇವತ್ತಿನ ದತ್ತಿ ದಾಸೋಹಿಗಳಾದ ನಯ ವಿನಯದ ಮೂರ್ತಿ ಸಹೋದರಿ ಡಾಕ್ಟರ್ ಶಾರದಾಮಣಿ ಮೇಡಮ್ ಅವರು ಭಾವನಾತ್ಮಕವಾಗಿ ಕುವೆಂಪು ಅವರ ಅಭಿಮಾನಿಯಾದ ತಮ್ಮ ತಂದೆಯವರನ್ನು ನೆನೆಸಿಕೊಂಡು ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಮಾತನಾಡಿದರು. ಅವರಿಗೆ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳು. ಈಗ ಸಂವಾದದಲ್ಲಿ ಪಾಲ್ಗೊಳ್ಳುವವರು ಹ್ಯಾಂಡ್ ರೈಸ್ ಮಾಡಿ ಮಾತನಾಡಲು ವಿನಂತಿ. ಸರ್ ಮಾತಾಡಿ ಸರ್. ಪಡ್ನಾಡ್ ಸರ್. ಎಲ್ಲರಿಗೂ ನಮಸ್ಕಾರಗಳು, ಶರಣಾರ್ಥಿಗಳು. ಇವರು ಜೈನರು ವಚನ ಸಾಹಿತ್ಯಕ್ಕೆ ರಚಿಸಿದ್ರು ಅಂತ ಅಷ್ಟೇ ಅಲ್ಲ, ಎಷ್ಟೋ ಜೈನರು ಲಿಂಗಾಯತ ಧರ್ಮಕ್ಕೆ ಬಂದ್ರು ಅಂತ ಪ್ರತೀತಿ ಅದ. ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ಅನ್ನೋದನ್ನ ಸ್ವಲ್ಪ ಸರ್, ಇದು 100% ಸತ್ಯ. ದ ಫಾಲ್ ಆಫ್ ಜೈನಿಸಮ್ ಇಸ್ ದ ರೈಸ್ ಆಫ್ ಲಿಂಗಾಯಟ್ಸ್ ಅಂತ. ಜೈನೊಳಗಿರ್ತಕ್ಕಂಥ ಕೆಲ ಆಚರಣೆಗಳು, ಸಲ್ಲೇಖಗಳು, ಉಪವಾಸ ಅವೆಲ್ಲವುಗಳಿಂದ ಬೇಸತ್ತಂತ ಜನ ಮುಕ್ತವಾಗಿ ಕೊಟ್ಟಂತದ್ದು. ಈಗ ಮೇಲ್ವರ್ಗದ ಉತ್ತರ ಕರ್ನಾಟಕದ ಬಹುತೇಕ ಲಿಂಗಾಯತರು, ಮೇಲ್ವರ್ಗದ ಲಿಂಗಾಯತರು ಎಲ್ಲರೂ ಕೂಡ ಜೈನರೇ. ಹಿಂಗಾಗಿ ಜೈನರು ಶರಣರ ಯಾಕಂದ್ರೆ ಇಷ್ಟೊಂದು ಜನಸಂಖ್ಯೆ ಹೆಂಗ್ ಬಂದ್ರು ಅಂದ್ರೆ ಇಸ್ ಫೆಡರಲ್. ಜೈನರೊಳಗೆ ಶೂದ್ರರು ಅಂದ್ರೆ ಶರಣ ಧರ್ಮದೊಳಗೆ ಶೂದ್ರರು ಬಂದ್ರು, ಕ್ಷತ್ರಿಯರು ಬಂದ್ರು, ಬ್ರಾಹ್ಮಣರು ಬಂದ್ರು, ಜೈನರು ದೊಡ್ಡ ಪ್ರಮಾಣದಾಗ ಬಂದ್ರು. ಕಾರಣ ಅಂತಂದ್ರೆ ಅಲ್ಲಿ ಆದಯ್ಯ ಅಂತಕ್ಕಂಥ ಒಬ್ಬ ಶೈವ ಮುಂದೆ ಶರಣನಾದ. ಅವನು ಆಗಿನ ಕಾಲದ ಪವಾಡ್ ಶೆಟ್ಟಿ ಅಂತಕ್ಕಂಥ ಅವರ ಮಗಳ ಪದ್ಮಾವತಿಯನ್ನ ಮದುವೆ ಆಗ್ತಾನ. ಅದಕ್ಕೆ ಎಷ್ಟೊಂದು ವಿರೋಧ ಆಗತ್ತಂದ್ರೆ ಅಲ್ಲಿ ಇರ್ತಕ್ಕಂಥ ಜೈನರು, ಅದು ಅಗ್ರಹಾರ ಲಕ್ಷ್ಮೇಶ್ವರ ಜೈನರ ಕ್ಷೇತ್ರ, ಅವರೆಲ್ಲರೂ ಕೂಡ ವಿರೋಧ ಮಾಡ್ತಾರ. ಆದ್ರೆ ಇವ ಮಂಡ್ಯದ್ದು ಅಲ್ಲಿ ಅದು ಜೈನ ಬಸತಿಯನ್ನ ಅದನ್ನ ಶಿವಾಲಯವನ್ನಾಗಿ ಕನ್ವರ್ಟ್ ಮಾಡ್ತಾನ, ಅಲ್ಲಿ ಶರಣರ ಚಿಂತನೆಗಳನ್ನ ಮಾಡ್ತಾನ. ಆ ಕಾರಣಕ್ಕೆ ಬದಲಾದಂತ ಅಥವಾ ಪರಿವರ್ತನೆಗೊಂಡಂತ ಲಿಂಗಾಯತರನ್ನ ಅಥವಾ ಬಣಜಿಗರನ್ನ ಅಥವಾ ಲಿಂಗಾಯತರನ್ನ ಆದಿ ಬಣಜಿಗರು, ಆದೈನಂದ ಬಣಜಿಗರು, ಬಣ ಅಂದ್ರೆ ಗುಂಪು, ಜಿನ ಅಂದ್ರೆ ಜೈನರ ಗುಂಪು, ಬಣಜಿಗ ಅಂತಕ್ಕಂಥದ್ದು ಅಪಭ್ರಂಶ ಆಗೈತಿ. ಈ ಬಣಜಿಗ ಅಂತಕ್ಕಂಥ ಸಮುದಾಯ ಮೂಲವಾಗಿ ಇವರು ಜೈನರು ಅಂತಕ್ಕಂಥದ್ದನ್ನ ಬಹಳಷ್ಟು ಸಂಶೋಧಕರು ಹೇಳ್ತಾರೆ. ನಂದು ಕೂಡ ಅದು ಅಭಿಪ್ರಾಯ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇಷ್ಟು ದೊಡ್ಡ ಸಮುದಾಯ ಹೆಂಗ್ ಬಂತು ಅಂತಕ್ಕಂಥ ಅಕ್ಕಮಹಾದೇವಿಯ ಮೂಲ ತೆಗೆದಾಗ ಅಷ್ಟೇ ಅಲ್ಲ, ಕಿತ್ತೂರು ಚೆನ್ನಮ್ಮನ ವಂಶಾವಳಿಯನ್ನು ಮೂಲ ತೆಗೆದಾಗ ಅವರು ಕೂಡ ಜೈನರಾಗಿದ್ರು ಅಂತಕ್ಕಂಥದ್ದು ಸಂಶೋಧಕರು ಹೇಳ್ತಾರೆ. ಹಿಂಗಾಗಿ ನಾವು ಈ ಹೆಚ್ಚಿನ ನಮ್ಮ ನೆಲೆಸ್ಥಳಗಳನ್ನು ತಕೊಂಡು ಹೋದಾಗ ಲಿಂಗಾಯತ ಪಂಚಮರು, ಅದರೊಳಗೂ ಪಂಚಮರು ಅಂತದಾರ, ಚತುರ್ಥರು ಅಂತದಾರ, ಅಲ್ಲಿಯೂ ಅದಾರ, ವಾಣಿ ಅಂತಂತಾರ, ಅವ್ರಿಗೆ ಬಣಜಿಗರು ಅಂತಕ್ಕಂಥದ್ದಾರ. ಹಿಂಗಾಗಿ ಬಣಜಿಗರು ಕೂಡ ಅಥವಾ ಲಿಂಗಾಯತರು ಅಂತಕ್ಕಂಥವ್ರು ಮೇಲ್ವರ್ಗದ ಅಥವಾ ಒಟ್ಟಾರೆ ಲಿಂಗಾಯತರು ಜೈನ ಸಮುದಾಯದಿಂದ ಪರಿವರ್ತನೆ ಆದವರು ಅಂತಕ್ಕಂಥದ್ದಕ್ಕೆ ಸಾಕಷ್ಟು ಪುರಾವೆಗಳು ಇದಾವೆ ಅಂತಕೊಂಡು ಈ ಸಂದರ್ಭದಲ್ಲಿ ಹೇಳ್ತಿದ್ದೆ. ಧನ್ಯವಾದಗಳು ಸರ್. ವೀಣಾ ಎಲ್ಗಾರ್ ಮೇಡಮ್ ಮಾತಾಡ್ತೀರಿ? ವೀಣಾ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಮೊದಲನೇದಾಗಿ ಇವತ್ತು ದತ್ತಿ ಉಪನ್ಯಾಸವನ್ನ ಏರ್ಪಡಿಸಿದಂತ ಸಹೋದರಿ ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಅವರಿಗೆ ಭಕ್ತಿಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ತಂದೆಯವರ ಒಂದು ಹೆಸರಲ್ಲಿ ಅವ್ರದ ದತ್ತಿ ದಾಸೋಹವನ್ನ ಇಟ್ಟಿದ್ದು, ಮತ್ತೆ ಬಹಳ ಭಾವುಕರಾಗಿ ಅವರು ತಮ್ಮ ಭಾವನೆಗಳನ್ನ ಹಂಚಿಕೊಂಡ್ರು.
ಅಪ್ಪ ಅಂದ್ರೇನೆ ಆಕಾಶ ಅನ್ನುವ ಒಂದು ವಿಶಾಲ ಭಾವ ನಮ್ಮ ಕಣ್ಣಲ್ಲೂ ಕೂಡ ನೀರು ಜಿನುಗು ಹಾಗೆ ಮಾಡ್ತು. ಎರಡನೇದಾಗಿ ಇವತ್ತು ಅದ್ಭುತವಾಗಿ ಜೈನರ ಕೊಡುಗೆಯನ್ನು ಕುರಿತು ಮಾತನಾಡಿದಂತ ಡಾಕ್ಟರ್ PG ಕೆಂಪಣ್ಣವರ್ ಸರ್ ಅವರು ಕನ್ನಡ ಸಾಹಿತ್ಯಕ್ಕೆ ಜೈನರ ಕೊಡುಗೆ ಅನ್ನೋದನ್ನ ಬಹಳ ಸವಿಸ್ತರವಾಗಿ ಎಳೆಯಾಗಿ ಆದಿಯಿಂದ ಹಿಡ್ಕೊಂಡು ಮುಂದಿನವರು ಅಂತ್ಯದವರೆಗೂ ಅದನ್ನ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ನಾವು ವಿಭಾಗ ಕ್ರಮಗಳನ್ನ ಮಾಡಿಕೊಂಡು ಮತ್ತೆ ಅದನ್ನ ಜೈನ ಮತ್ತೆ ವೀರಶೈವ ಮತ್ತು ವೈಷ್ಣವ ಅಂತ ಒಂದು ಚರಿತ್ರೆಯ ಹಿನ್ನೆಲೆಯೊಳಗ ನಾವು ಅಧ್ಯಯನವನ್ನು ಮಾಡ್ತಾ ಹೋದಾಗ ಮೊದಲನೇ ಭಾಗ ಇವತ್ತು ಜೈನರ ಕೊಡುಗೆ ಅನ್ನೋದಕ್ಕಿಂತಲೂ ಕನ್ನಡ ಸಾಹಿತ್ಯ ಪ್ರಾರಂಭವಾಗುವುದೇ ಜೈನರಿಂದ, ಜೈನ ಸಾಹಿತ್ಯದಿಂದ. ಅದರಲ್ಲಿ ಎರಡು ಮಾತಿಲ್ಲ ಅಂತ. ಕನ್ನಡ ಸಾಹಿತ್ಯ ಪ್ರಾರಂಭವೇ ಜೈನ ಸಾಹಿತ್ಯ ಅನ್ನೋದನ್ನ ನಾನು ನೋಡಿದಾಗ ಅದು 10ನೇ ಶತಮಾನ, 950ರಿಂದ ನಾವು ಪಂಪನ ಕಾಲಘಟ್ಟವನ್ನು ಗುರುತಿಸಿದ್ರೆ 10ನೇ ಶತಮಾನವೇ ಅದು ಹಳೆಗನ್ನಡದ ಕಾಲಘಟ್ಟ. ಅದು ಅತ್ಯಂತ ವೈಶಿಷ್ಟ್ಯಪೂರ್ಣವಾದಂತ ಅದು ಸುವರ್ಣ ಯುಗ ಅಂತಾನೆ ಆಚರಿಸ್ಕೊಂತು ಪಂಪನ ಕಾಲಘಟ್ಟ ಅಂತ. ಇದು ಎಲ್ಲಿ ನಾವು ನೋಡ್ಲಾರ್ದಂತದ್ದು. ಯಾಕಂದ್ರೆ ಕನ್ನಡ ಸಾಹಿತ್ಯದ ಪ್ರಾರಂಭ ಘಟ್ಟವೇ ಅದು ಸುವರ್ಣ ಯುಗ ಆಚರಿಸಿಕೊಳ್ಳಿಕ್ಕೆ ಸಂಪೂರ್ಣವಾಗಿ ಜವಾಬ್ದಾರರು ಅಂದ್ರೆ ಜೈನ ಸಾಹಿತ್ಯ ಮತ್ತು ಜೈನ ಕವಿಗಳು ಅಂತ ನಾವು ಹೇಳ್ಬೋದು. ಮತ್ತೆ ಪಟೇಲ್ ಸರ್ ಹೇಳಿದ ಹಾಗೆ ಅದು ಒಂದು, ಮತ್ತೆ ಕೆಂಪಣ್ಣ ಹೇಳಿದ ಒಂದು ಮಾರ್ಗವನ್ನ ಸೃಷ್ಟಿ ಮಾಡಿದಂತದ್ದು ಜೈನ ಸಾಹಿತ್ಯ ಅಂತ. ಪಂಪ ಹಾಕಿಕೊಟ್ಟಂತ ದೇಸಿ ಮಾರ್ಗ, ಅದು ಆನೆ ನಡೆದುದೇ ದಾರಿ ಅನ್ನೋ ಹಾಗೆ ಅವನೇನು ಅಲ್ಲಿ ಮತ್ತೆ ಒಂದು ಲೌಕಿಕ, ಒಂದು ಆಗಮಿಕ ಅನ್ನುವಂತ ಎರಡು ಪರಿಕಲ್ಪನೆಯನ್ನ ಇಟ್ಕೊಂಡು ಪಂಪ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಾನೆ. ಒಂದು ಜೈನ ಆದಿ ಪುರಾಣವನ್ನ ಬರೀತಾನೆ, ಒಂದು ಲೌಕಿಕವಾಗಿ ಮಹಾಭಾರತವನ್ನು ಅವನು ಕೈಗೆ ತಗೊಂತಾನೆ. ಈ ಪರಂಪರೆಯನ್ನು ಹುಟ್ಟು ಹಾಕಿದಂತ ಪಂಪನ ಒಂದು ಈ ಕಾವ್ಯ ಮಾರ್ಗವನ್ನು ಮುಂದಿನ ಪೊನ್ನ ಎಲ್ಲಾ ಕವಿಗಳು ಮುಂದುವರಿಸ್ಕೊಂಡು ಹೋದ್ರು. ಇದು ಅಭೂತಪೂರ್ವವಾದಂತ ಒಂದು ವೈಶಿಷ್ಟ್ಯ ಕಾಲಘಟ್ಟ, ಜೈನರ ಕಾಲಘಟ್ಟ ಅಂತ ನಾವು ಹೇಳ್ಬೋದು. ಅದನ್ನು ವೀರಯುಗ ಅಂತ ಕೂಡ ಕರೆದ್ರು ಜೈನ ಸಾಹಿತ್ಯವನ್ನ. ಯಾಕಂದ್ರೆ ಅಲ್ಲಿ ಕೇವಲ ಅವ್ರಿಗೆ ಆದಿಪುರಾಣದಂತ ಜೈನ ಪರಂಪರೆಯನ್ನ, ಜೈನ ತತ್ವಗಳನ್ನ ಪ್ರಚಾರ ಮಾಡುವುದು ಅದನ್ನ ಎಷ್ಟು ಮುಖ್ಯವಾಗಿತ್ತು, ಅಷ್ಟೇ ಲೌಕಿಕ ಕಾವ್ಯವನ್ನ ಎತ್ತಿ ಹಿಡಿಯುವುದಕ್ಕೆ ಅವರು ಮಹಾಭಾರತವನ್ನ ಕೈಗೆತ್ಕೊಂಡು ಅದರ ಮೂಲಕ ಅವರು ಸಿದ್ಧಾಂತಗಳನ್ನ ಅವನು ಪಂಪ ಕೊಡುವಂತ ವಿಚಾರಗಳನ್ನ ನೋಡಿದ್ರೆ, ಮಾನವ ಕುಲಂ ತಾವು ಒಂದೇ ಒಲಂ ಎನ್ನುವಂತಹ ಇಂಥವೆಲ್ಲ ಮಾತುಗಳು, ವೀರಮೇ ಕುಲಂ ಅಲ್ಲದೆ ಕುಲಮೆಂಬುದುಂಟೆ ಅಂತ ಕೇಳುವಂತವೆಲ್ಲ ಮಾತುಗಳು, ಇವೆಲ್ಲ ಕನ್ನಡ ಸಾಹಿತ್ಯದ ಗಟ್ಟಿ ಮಾತುಗಳು ಅಂತ ನಾವು ಹೇಳ್ತೇವೆ. ಇಂಥವೆಲ್ಲ ಶ್ರೇಷ್ಠವಾದಂತ ಮಾತುಗಳನ್ನು ಕೊಟ್ಟಂತವರು, ಮಾರ್ಗದರ್ಶನ ಸಾಹಿತ್ಯವನ್ನು ಸೃಷ್ಟಿ ಮಾಡಿದಂತವ್ರು ಜೈನ ಕವಿಗಳು, ಜೈನ ಸಾಹಿತ್ಯ ಅನ್ನೋದನ್ನ ಡಾಕ್ಟರ್ ಕೆಂಪಣ್ಣವರು ಬಹಳ ಸರ್ ಎಳೆಯಾಗಿ ನಮ್ಮ ಮುಂದೆ ಅದನ್ನು ಬಿಚ್ಚಿಟ್ರು. ಅವರಿಗೆ ಹೃತ್ಪೂರ್ವಕವಾದಂತ ಭಕ್ತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ನನಗೆ ತುಂಬಾ ಆನಂದ ಮತ್ತು ಆಶ್ಚರ್ಯ ಅನಿಸಿದ್ದು ನಮ್ಮ ಹಿರಿಯರಾದಂತ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರು ಮಾಡಿದಂತ ಮಾರ್ಗದರ್ಶನ. ಒಬ್ಬ ವಿಜ್ಞಾನದ ವಿದ್ಯಾರ್ಥಿ ಮತ್ತು ಪ್ರಾಧ್ಯಾಪಕರಾಗಿ ಅವರು ಕನ್ನಡ ಸಾಹಿತ್ಯ ಮತ್ತು ಭಾಷೆ ಚರಿತ್ರೆಯನ್ನ ಎಷ್ಟು ಸುದೀರ್ಘವಾಗಿ ಅವರು ಅಧ್ಯಯನ ಪೂರ್ಣವಾಗಿ ಮಾತನಾಡಿದ್ರು ಅಂದ್ರೆ ನನಗೆ ಆಶ್ಚರ್ಯ ಆಯ್ತು. ಅದು ಅವರ ಕನ್ನಡ ಪ್ರೀತಿ ಮತ್ತು ಒಲವನ್ನ ತೋರಿಸ್ತು. ಅಂಥ ಮಾರ್ಗದರ್ಶಕರು ನಮ್ಮ ಈ ಅಕ್ಕನ ವೇದಿಕೆಯಲ್ಲಿ ಇದ್ದಾರೆ ಅನ್ನೋದೇ ಒಂದು ಅಭಿಮಾನ ಅಂತ ಹೇಳ್ತೇನೆ. ಈ ಎಲ್ಲ ಇವತ್ತಿನ ಸಂಗತಿಗಳು ಬಹಳ ಒಬ್ಬ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಸಾಕಷ್ಟು ವಿಷಯಗಳನ್ನ ನಮಗೆ ಉಣಬಡಿಸುವಂತ ಕೆಲಸ ಇವತ್ತಿನ ಉಪನ್ಯಾಸ ಮಾಡ್ತು ಅಂತ ಹೇಳ್ತಾ ಅವಕಾಶಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಮೇಡಮ್. ಗೀತಾ ಡಿಕೆ ಮೇಡಮ್ ಮಾತಾಡ್ತೀರಿ? ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಈ ಉಪನ್ಯಾಸ ಕನ್ನಡ ಸಾಹಿತ್ಯಕ್ಕೆ ಜೈನರ ಕೊಡುಗೆ ಅನ್ನುವಂತಹ ವಿಷಯವನ್ನ ಇಟ್ಕೊಂಡು ಸರ್ ಅವರು ಬಹಳ ಉತ್ಕೃಷ್ಟವಾದಂತಹ ರೀತಿಯೊಳಗ ತಮ್ಮ ಉಪನ್ಯಾಸವನ್ನ ನೀಡಿದ್ರು. ಈ ಹಿಂದಿನಿಂದ ಸಹಿತ ಜಾತಿ, ಧರ್ಮ, ಮತ, ಸಂಸ್ಕೃತಿ, ಧರ್ಮ, ಕಲೆ ಇವುಗಳಲ್ಲೆಲ್ಲವನ್ನೂ ಸಹಿತ ಯಾವ ರೀತಿಯಾಗಿ ನಾವು ಬೆಳೆಸ್ಕೊಂಡ್ ಬರ್ಬೇಕು ಅನ್ನುವಂತ ಅದಕ್ಕೊಂದು ಮಾರ್ಗವನ್ನ ಹಾಕಿಕೊಟ್ಟಂತಹದ್ದು. ಮಾನವ ಜಾತಿ ತಾನೊಂದೇ ಒಲಂ ಅನ್ನುವಂತಹದ್ದಾಗ್ಲಿ, ನೆರೆಸ ಇರಿಸಲಾರ್ದಿರ್ಪಡೆ ಅಂತ ಅನ್ನುವಂತಹ ವಿಚಾರಗಳನ್ನ ಹೇಳಿ ನಾವು ಯಾವಾಗ್ಲೂ ಇನ್ನೊಂದು ಧರ್ಮವನ್ನ ಸಹಿತ ಧರ್ಮ ಸಹಿಷ್ಣುತೆಯಿಂದ ಹೆಂಗ್ ಹೋಗ್ಬೇಕು ಅನ್ನುವಂತ ವಿಚಾರಗಳನ್ನ ಹಾಕಿಕೊಟ್ಟಂತಹದ್ದು. ಇವೆಲ್ಲ ವಿಚಾರಗಳನ್ನು ಸಹಿತ ಮತ್ತೊಮ್ಮೆ ನಮ್ಗ ಹೊಳ್ಳಿ ರಿಫ್ರೆಶ್ ಆಗಿ ಹೇಳುವಂತಹದ್ದು, ಮತ್ತೊಮ್ಮೆ ಮನನ ಮಾಡ್ಕೊಳ್ಳುವಂತಹ ರೀತಿಯೊಳಗ ಇಂದಿನ ಉಪನ್ಯಾಸ ಮೂಡಿ ಬಂತು. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ದತ್ತಿ ಉಪನ್ಯಾಸ ಡಾಕ್ಟರ್ ಶಾರದಾ ಮನಿಯವರ ತಂದೆಯವರ ಒಂದು ಸ್ಮರಣಾರ್ಥವಾಗಿ ಇಟ್ಟಿರುವಂತಹದ್ದು. ಮೇಡಮ್ ಅವರು ಸಹಿತ ಹೇಳ್ಬೇಕಾದ್ರ ಬಹಳಷ್ಟು ಭಾವನಾತ್ಮಕವಾಗಿ ಒಂದ್ ರೀತಿಯಿಂದ ತಂದೆಯವರನ್ನ ನೆನೆಸ್ಕೊಂಡ್ರು. ನಿಜವಾಗಿ ಇಲ್ಲಿ ಏನಂದ್ರ
ಅಮ್ಮ ಅನ್ನುವಂತಹ ಆರೈಕೆ ಮಾಡಿದ್ರ ಅಪ್ಪ ಅನ್ನುವಂತಹ ಆಧಾರ ಬಹಳಷ್ಟು ದೊಡ್ಡದಿರ್ತೈತಿ. ಸತತವಾಗಿನೂ ಸಹಿತ ಇರುವಂತಹದ್ದು ನಾವಿರೋ ತನಕ. ಅದಕ್ಕೆ ಅವರ ಒಂದು ಮಾರ್ಗದರ್ಶನ ಶಾರದಾಮಣಿಯವರೇ ನಿಮ್ಗ ಯಾವಾಗ್ಲೂ ಸಹಿತ ಇರ್ತೈತಿ. ಅವರು ಒಂದು ಶಕ್ತಿಯಾಗಿನೇ ಇದ್ದಾರ ಅಂತ ತಿಳ್ಕೊಂಡು ಸತತವಾಗಿ ನೀವು ಶಕ್ತಿಯುತವಾಗಿ ಇನ್ ಮುಂದೆ ಹೆಚ್ಚು ಹೆಚ್ಚು ಬೆಳೀರಿ ಅಂತ ಹೇಳಿ ನಿಮಗೂ ಸಹಿತ ನಾನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಧೈರ್ಯದಿಂದ ಇರ್ರಿ ಅಂತ. ಮತ್ತ ಇವತ್ತಿನ ಉಪನ್ಯಾಸ ಮತ್ತು ಮಾರ್ಗದರ್ಶನದ ನುಡಿಗಳು ಎಲ್ಲವೂ ಸಹಿತ ಬಹಳಷ್ಟು ಅರ್ಥಪೂರ್ಣವಾಗಿ ಮೂಡಿಬಂದು, ಅದಕ್ಕಾಗಿ ಇದು ಒಂದು ಅರ್ಥಪೂರ್ಣವಾದಂತಹ ಉಪನ್ಯಾಸ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಶರಣಾರ್ಥಿ. ಧನ್ಯವಾದಗಳು ಮೇಡಮ್. ಗೌರಮ್ಮ ನಾಶಿ ಮೇಡಮ್. ಗೌರಮ್ಮ ಮೇಡಮ್ ಮಾತಾಡ್ತೀರಿ? ಎಲ್ರಿಗೂ ಶರಣಾರ್ಥಿಗಳು. ಇವರಿಗೂ ಶರಣರಾದಂಥ ಕೆಂಪಣ್ಣವ್ರ ಸರ್ ಬಹಳ ಅದ್ಭುತವಾಗಿ ಜೈನ ಕೊಡುಗೆಗಳನ್ನು ಕುರಿತು ಮಾತಾಡಿದರು. ನಮ್ಮ ಪಡನಾಳ್ ಸರ್ ಕೇಳಿದರು ಜೈನ ಜನಾಂಗ ಮತ್ತು ಲಿಂಗಾಯತ ಜನಾಂಗ ಸ್ವಲ್ಪ ಇಬ್ಬರಲ್ಲಿಯೂ ಸಾಮ್ಯತೆ ಇದೆ ಅಂತ. ನಾನು ನೋಡಿದ ಪ್ರಕಾರ ಈ ಜಮಖಂಡಿ ತಾಲೂಕಿನ ರಬಕವಿ, ಬನಹಟ್ಟಿ, ಮಂಟೂರು, ಕುಜನೂರು, ಜಕ್ನೂರುಗಳಲ್ಲಿರ್ತಕ್ಕಂಥ ಈ ಜೈನ ಜನಾಂಗಕ್ಕೂ ಲಿಂಗಾಯತ ಜನಾಂಗಕ್ಕೂ ಉಡುಗೆ ತೊಡಿಗೆ, ಊಟಗಳು, ಅಡಿಗೆಗಳು ಯಾವ ವಿಷಯದಲ್ಲಿಯೂ ವ್ಯತ್ಯಾಸನೇ ಇಲ್ಲ. ಆದರೆ ಒಂದು ದಿಗಂಬರ ದೇವಸ್ಥಾನ ಅಂತ ಮಾತ್ರ ಇರ್ತೈತೆ ಪ್ರತಿ ಹಳ್ಳಿ ಒಳಗೆ. ಅದಕ್ಕೆ ಜೈನರಿಗೂ ಮತ್ತು ಲಿಂಗಾಯತರಿಗೂ ಎಷ್ಟೊಂದು ಸಾಮ್ಯತೆಗಳದಾವು ಅನ್ನೋದನ್ನು ನಾನು ಪ್ರಾಯೋಗಿಕವಾಗಿ ಕಂಡುಕೊಂಡದ್ದನ್ನು ಹೇಳೋದಕ್ಕೆ ನಾನಲ್ಲಿ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದ. ಧನ್ಯವಾದಗಳು ಮೇಡಮ್. ಮಾದೇವಪ್ಪ ಸರ್ ಮಾತಾಡ್ತೀರಿ ಸರ್? ಮಾದೇವಪ್ಪ ಸರ್. ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ಉಪನ್ಯಾಸ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸದಂತ. ಆರಂಭದಲ್ಲಿ ಇಡೀ ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಕೂಡ ಕೆಲಸ ಮಾಡಿದಂಥ ಮತ್ತು ಅನೇಕ ಪ್ರತಿಭಾವಂತ ಕವಿಗಳನ್ನ, ಸಾಹಿತಿಗಳನ್ನ ಸೃಷ್ಟಿ ಮಾಡಿದಂಥ ಒಂದು ಧರ್ಮ ಪಾಲಕರು ಯಾರು ಅಂತಂದ್ರೆ ಜೈನರು ಅನ್ನುವಂಥದ್ದು. ಈ ಜೈನ ಸಾಹಿತ್ಯದ ಕೊಡುಗೆ ಕನ್ನಡ ಸಾಹಿತ್ಯದ ಮೇಲೆ ತುಂಬಾ ಪ್ರಭಾವ ಬೀರುವಂಥದ್ದನ್ನ ಮತ್ತು ಇಡೀ ಭರತಖಂಡದಲ್ಲಿ ಈ ಜೈನರ ಪ್ರಭಾವ ತುಂಬಾ ಇತ್ತು. ಬೌದ್ಧರು ಮತ್ತು ಜೈನರು ಇಡೀ ಭರತಖಂಡವನ್ನು ಆಕ್ರಮಿಸಿಕೊಂಡಿದ್ರು, ಅಥವಾ ಅವರ ಧರ್ಮ ಎಲ್ಲ ಕಡೆನೂ ಕೂಡ ಪ್ರಚಾರವನ್ನ ಪಡ್ಕೊಂಡಿತ್ತು ಅನ್ನುವಂಥದ್ದು. ಜೊತೆಗೆ ಕರ್ನಾಟಕದ ಶ್ರವಣ ಬೆಳಗೊಳ ತುಂಬಾ ಮುಖ್ಯವಾದಂತ ಒಂದು ಕೇಂದ್ರ ಆಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ತೇವೆ. ಅವರ ಕೊಡುಗೆ ಜೈನರ ಇಡೀ ಸಾಹಿತ್ಯ ಚರಿತ್ರೆಯನ್ನು ವಿಭಾಗ ಮಾಡುವಂತ ಮುಗುಳಿಯವರು ಕೂಡ, ರಂಶೆ ಮುಗುಳಿಯವರು ಕೂಡ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಜೈನ ಯುಗ ಅಂತ ಹೇಳಿ ಕರೆಯುವಂತ ಪಂಪ ಯುಗವನ್ನ ಜೈನ ಯುಗ ಅಂತ ಕರೀತಾರೆ. ಅದನ್ನ ಇವತ್ತು ನಮ್ಮ ಮುಂದೆ ಸಾದರಪಡಿಸೋದ್ರ ಮೂಲಕ ಈ ಜೈನರ ಕೊಡುಗೆ ಏನಿತ್ತು ಅನ್ನುವುದನ್ನ ತುಂಬಾ ವಿದ್ವತ್ಪೂರ್ಣವಾಗಿ ನಮ್ಮ ಮುಂದೆ ಪ್ರಚುರಪಡಿಸಿದ್ದಾರೆ ಅನ್ನುವುದನ್ನು ಹೇಳುವುದರ ಜೊತೆಗೆ ಮತ್ತು ಇಬ್ಬರು ಕೂಡ ಮೂಲತಃ ಈ ಈ ಏನು ಸಸ್ಯಾಹಾರಿಗಳು ಅನ್ನುವಂಥದ್ದು ಅದು ಕೂಡ ಒಂದು ರೀತಿಯಾಗಿ ಏನು ಕೊಡುಗೆ ಆ ಹೊಂದಾಣಿಕೆ ಆಗ್ಲಿಕ್ಕೂ ಕೂಡ ಕಾರಣ ಆಗಿದ್ದಿರಬಹುದು ಅಂತ ನನ್ನ ಅನಿಸಿಕೆ. ಅವರು ಕೂಡ ಮೂಲತಃ ಕಟ್ಟ ಸಸ್ಯಾಹಾರಿಗಳಾಗಿದ್ರು. ಆ ಮೂಲಕ ಮೂಡಿ ಬಂದಂತ ವಚನ ಧರ್ಮ ಅಥವಾ ಲಿಂಗಾಯತ ಧರ್ಮಕ್ಕೆ ಮತಾಂತರಗೊಳ್ಳುವಂತ ಅವಕಾಶ ಅಥವಾ ಅದನ್ನ ಅವಕಾಶ ಅನ್ನುವಂತ ಎಲ್ಲೂ ಕೂಡ ಒತ್ತಾಸೆಯನ್ನು ನಾವು ಕಾಣೋದಿಲ್ಲ. ಲಿಂಗಾಯತ ಧರ್ಮಕ್ಕೆ ಏನು ಒತ್ತಾಸೆಯನ್ನು ಮಾಡಿ ನೀವು ಮತಾಂತರ ಆಗಿ ಅನ್ನುವಂತ ಇವ್ಯಾವುದೂ ಕೂಡ ಕಂಡು ಬರೋದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ಒಂದು ಆದಯನ ಏನೋ ಒಂದು ರಾಘವಾಂಕನ ಕಾವ್ಯದಲ್ಲೂ ಕೂಡ, ಆದಯನ ಚರಿತ್ರೆಯಲ್ಲೂ ಕೂಡ ಇದರ ಪ್ರಸಂಗ ಎಲ್ಲ ಬರ್ತದೆ. ಆದ್ರೆ ಅಷ್ಟು ಏನು ಎಲ್ಲೂ ಕೂಡ ಹಿಂಸಾಚಾರ ನಡೆದಂತ ವಿಚಾರ ಕಂಡು ಬರೋದಿಲ್ಲ. ಆದ್ರೆ ಪ್ರಭಾವ ಜೈನ ಕೆಟ್ಟು ಲಿಂಗಾಯತ ಆದ ಅನ್ನುವಂಥ ಮಾತನ್ನ ನಮ್ಮ ತಂದೆ, ನಮ್ಮ ಹಿರಿಯರು ಹೇಳೋರು. ಆ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ರು ಅಂತ ಹೇಳಿ ನನ್ಗೀಗ ಅರ್ಥ ಆಗ್ತಾ ಇದೆ. ಅಂದ್ರೆ ತುಂಬಾ ವ್ರತಾಚರಣೆ, ತುಂಬಾ ಧಾರ್ಮಿಕವಾದಂತ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಅಥವಾ ಕಟುತ್ವವನ್ನ ಪಡ್ಕೊಂಡಿದ್ದಂತ ಆ ಧರ್ಮ ಅದನ್ನ ಪಾಲಿಸ್ಲಿಕ್ಕೆ ಅನೇಕ ತೊಂದರೆಗಳನ್ನು ಅನುಭವಿಸ್ತಾ ಇದ್ರು. ಅದಕ್ಕಾಗಿ ತುಂಬಾ ಉದಾರವಾದಿಗಳಾದಂತ, ಸಾಮಾನ್ಯರ ಭಾಷೆಯಲ್ಲಿದ್ದಂತ, ಜನರ ಆಡುನುಡಿಯಲ್ಲಿ ಸಾಹಿತ್ಯವನ್ನ, ಧರ್ಮವನ್ನ ಬೋಧಿಸಿದಂಥದ್ ಕಡೆ ತಿರುಗಿರೋದು, ಜನಾಂಗ ತಿರುಗಿರುವುದನ್ನ
ನಾವು ಕಾಣ್ತಾ ಹೋಗ್ತೇವೆ. ಆದ್ರೆ ಇದು ಕೂಡ ಇವ್ರಿಗೆ ಸಂಘರ್ಷ ಆಗಿಲ್ಲ ಅನ್ನುವಂಥದ್ದು ಕೂಡ ಒಪ್ಕೊಳ್ಳುವಂತ ಮತ್ತು ತಿಳ್ಕೊಳ್ಳುವಂತ ಮಾತಾಗ್ತದೆ. ಆ ರೀತಿಯಾಗಿ ಕನ್ನಡ ಸಾಹಿತ್ಯವನ್ನ ವಿಪುಲವಾಗಿ ಸಮೃದ್ಧಿಗೊಳಿಸುವಂತ ನಿಟ್ಟಿನಲ್ಲಿ ಜೈನರ ಕೊಡುಗೆ ತುಂಬಾ ಮಹತ್ವದ್ದು. ಆ ಮಹತ್ವದ ವಿಚಾರವನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸುವಂತ ಕೆಲಸವನ್ನ ಮಾಡ್ಕೊಂಡು ಬಂದ್ರು. ಅದಕ್ಕಾಗಿ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ಈ ದತ್ತಿ ಉಪನ್ಯಾಸದ ಹೆಸರಿನಲ್ಲಿ ಶಂಕರಪ್ಪ ಮಹಾಲಿಂಗಪ್ಪ ಹುಣಸಾಳ ಅವರ ಹೆಸರಿನಲ್ಲಿ ಒಂದು ಒಳ್ಳೆ ಉಪನ್ಯಾಸವನ್ನು ಏರ್ಪಡಿಸೋದ್ರ ಮೂಲಕ ಒಂದು ರೀತಿ ಈ ವಿಶ್ವ ಮಾನವತ್ವವನ್ನ ನೆಲೆಗೊಳಿಸುವಂತ ನಿಟ್ಟಿನಲ್ಲಿ ಈ ಶರಣಧರ್ಮೀಯರು ಕೂಡ ಮುಂದಿದ್ದಾರೆ ಅನ್ನುವುದನ್ನ ತೋರಿಸ್ಲಿಕ್ಕೆ ಬೇಕಾಗುವಂತ ಒಂದು ಅವಕಾಶವನ್ನ ಇವತ್ತು ಕಲ್ಪಿಸ್ಕೊಟ್ಟಂತ ಸಂಸ್ಥೆಗೆ ನನ್ನ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸಿ ಇವತ್ತಿನ ಉಪನ್ಯಾಸ ನಮ್ಮನ್ನ ಬೆರಗುಗೊಳಿಸ್ತು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ ಶರಣಾರ್ಥಿ. ಧನ್ಯವಾದಗಳು ಸರ್. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಇವತ್ತಿನ ಸಂವಾದದಲ್ಲಿ ಪಾಲ್ಗೊಂಡು ಇವತ್ತಿನ ಗೂಗಲ್ ಮೀಟ್ಗೆ ಇನ್ನಷ್ಟು ಕಳೆ ತಂದು ಕೊಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ಅಮ್ಮಂದರಿಗೂ ಅನಂತ ಧನ್ಯವಾದಗಳು. ಈಗ ಶರಣು ಸಮರ್ಪಣೆ ಶರಣೆ ಜಯಶ್ರೀ ಆಲೂರ್ ಅವರಿಂದ. ಜಯಶ್ರೀ ಮೇಡಮ್. ಹಾ ಅಕ್ಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಇವತ್ತಿನ ದಿನ ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಅವರ ತಂದೆಯವರಾದ ಲಿಂಗೈಕ್ಯ ಶಂಕರ್ ಮಹಾಲಿಂಗಪ್ಪ ಹುಣಸಾಳ್ ಇವರ ಹೆಸರಿನಲ್ಲಿ 270ನೆಯ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಶರಣು ಸಮರ್ಪಿಸುವ ಕೆಲಸ ಇಂದು ನನ್ನ ಪಾಲಿಗಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಯನ್ನ ಸುಶ್ರಾವ್ಯವಾಗಿ ಹಾಡಿ ಕಾರ್ಯಕ್ರಮಕ್ಕೆ ಶುಭ ಕೋರಿದಂತಹ ಶರಣೆ ಕುಮಾರಿ ಸೃಷ್ಟಿ ಯಲಿಗಾರ್ ಇವರಿಗೆ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು, ಧನ್ಯವಾದಗಳು. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಪರಿಚಯದ ನುಡಿಗಳನ್ನಾಡಿದಂತಹ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಇವರಿಗೆ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು. ಇವತ್ತಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅತ್ಯದ್ಭುತವಾಗಿ ಕನ್ನಡ ಸಾಹಿತ್ಯಕ್ಕೆ ಜೈನರ ಕೊಡುಗೆ ಅಂತಕ್ಕಂತಹ ವಿಚಾರದ ಬಗ್ಗೆ ಡಾಕ್ಟರ್ PG ಕೆಂಪನವರ್ ಅವರು ಅದ್ಭುತವಾಗಿ ಮಾತನಾಡಿ ನಮ್ಮಲ್ಲಿರ್ತಕ್ಕಂತಹ ಹಲವಾರು ಸಂಶಯಗಳನ್ನ ನಿವಾರಣೆ ಮಾಡಿದಂತ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನದ ನುಡಿಗಳನ್ನು ಆಡಿದಂತಹ ನಮ್ಮೆಲ್ಲರ ಹೆಮ್ಮೆಯ ಅಮ್ಮ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಟಿ ಅವರಿಗೆ ವೇದಿಕೆಯ ಪರವಾಗಿ ಧನ್ಯವಾದಗಳು, ಶರಣಾರ್ಥಿಗಳು. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಚನ ಮಂಗಳವನ್ನ ಮಾಡಲಿರ್ತಕ್ಕಂತಹ ಗಾನ ಕೋಗಿಲೆ ಎಂದೇ ಹೆಸರುವಾಗಿರುವ ನನ್ನ ಪ್ರೀತಿಯ ಅಕ್ಕ ವಿದ್ಯಾ ಮಗ್ದುಮ್ ಅವರಿಗೂ ಕೂಡ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು, ಧನ್ಯವಾದಗಳು. ಕಾರ್ಯಕ್ರಮದ ನಿರ್ವಹಣೆಯನ್ನ ಎಲ್ಲ ಜವಾಬ್ದಾರಿಗಳನ್ನ ಹೊತ್ತುಕೊಂಡು ನಿಭಾಯಿಸ್ತಾ ಇರ್ತಕ್ಕಂತಹ ಶರಣೆ ನನ್ನ ಅಕ್ಕ ಸುಧಾ ಪಾಟೀಲ್ ಅವರಿಗೂ ಕೂಡ ವೇದಿಕೆಯ ಪರವಾಗಿ ಧನ್ಯವಾದಗಳು, ಶರಣಾರ್ಥಿಗಳು. ಎಂದಿನಂತೆ ತಾಂತ್ರಿಕ ಸಹಾಯವನ್ನ ಮಾಡ್ತಾ ಇರ್ತಕ್ಕಂತಹ ನನ್ನ ನೆಚ್ಚಿನ ಅಕ್ಕ ಡಾಕ್ಟರ್ ದಾನಮ್ಮ ಝಳಕಿ ಅವರಿಗೂ ಅನಂತ ಕೋಟಿ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಯೋಜಕರಾಗಿ ಕಾರ್ಯನಿರ್ವಹಿಸಿದಂತಹ ಡಾಕ್ಟರ್ ಸಂಗಮೇಶ್ ನಾಶಿ, ಡಾಕ್ಟರ್ HF ಯೋಗಪ್ಪನವರ್, ಶರಣೆ ಗೌರಮ್ಮಮ್ಮ ಹಾಲ್ಬಾವಿ, ಶರಣ ನೀಲಕಂಠ ಲಗಳಿ, ಶರಣೆ ಅಂಜಲಿನಾ ಗ್ರೆಗರಿ, ಶರಣ ಉಮೇಶ್ ಅಣ್ಣ ಮಂಟಾಳೆ ಇವರೆಲ್ಲರಿಗೂ ಕೂಡ ವೇದಿಕೆಯ ಪರವಾಗಿ ಧನ್ಯವಾದಗಳು, ಶರಣಾರ್ಥಿಗಳು. ಕಾರ್ಯಕ್ರಮದ ಸಂಘಟಕರಾದಂತಹ ಅಮ್ಮ ಶಾರದಮ್ಮ ಪಾಟೀಲ್ ಹಾಗೂ ಗೌರಮ್ಮಮ್ಮ ನಾಸಿ ಮತ್ತು ಸುಧಕ್ಕ ಇವರಿಗೂ ಕೂಡ ವೇದಿಕೆಯ ಪರವಾಗಿ ಅನಂತ ಕೋಟಿ ಶರಣಾರ್ಥಿಗಳು, ಧನ್ಯವಾದಗಳು. ಹಾಗೇನೆ ಇವತ್ತಿನ ಕಾರ್ಯಕ್ರಮವನ್ನ ವಚನ ಮಂಗಳವನ್ನ ಮಾಡಿರ್ತಕ್ಕಂತಹ ಅನ್ನಪೂರ್ಣ ಅಗಡಿ, ಹೆಸರು ಸ್ವಲ್ಪ ಅನ್ನಪೂರ್ಣ ಅಗಡಿ ಅವರಿಗೂ ಕೂಡ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂವಾದದಲ್ಲಿ ಭಾಗವಹಿಸಿದಂತಹ ಶರಣ ಸಿದ್ದಪ್ಪ, ಅಕ್ಕ ವೀನಕ್ಕ, ಗೀತಮ್ಮ, ಜೊತೆಗೆ ಗೌರಮ್ಮಮ್ಮ, ಮಹಾದೇವಪ್ಪ, ಶರಣ ಮಹಾದೇವಪ್ಪ ಇವರೆಲ್ಲರಿಗೂ ಕೂಡ ಅನಂತ ಕೋಟಿ ಶರಣಾರ್ಥಿಗಳು ಹೇಳ್ತಾ ಇದ್ದೀನಿ. ವೇದಿಕೆಯ ಪರವಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಅವಕಾಶಕ್ಕೆ ವಂದಿಸುತ್ತಾ ನನ್ನ ಶರಣು ಸಮರ್ಪಣೆಯನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಶುಭರಾತ್ರಿ.
ಸಹೋದರಿ ಜಯಶ್ರೀ ಆಲೂರ್ ಅವರ ಭಕ್ತಿಯ ಶರಣು ಸಮರ್ಪಣೆಗೆ ಆತ್ಮೀಯ ಧನ್ಯವಾದಗಳು. ಅನ್ನಪೂರ್ಣ ಅಗಡಿ ಮೇಡಮ್ ಬಂದಿಲ್ಲ ಅನಿಸುತ್ತೆ. ಜಯಶ್ರೀ ಮೇಡಮ್, ಅನ್ನಪೂರ್ಣ ಅಗಡಿ ಮೇಡಮ್ ಬಂದಿಲ್ಲ ಅಲ್ರಿ? ವಿದ್ಯಾ ಮೇಡಮ್ ಟ್ರಾವೆಲಿಂಗ್ ಮಾಡ್ತಿದ್ದಾರೆ. ಜಯಶ್ರೀ ಮೇಡಮ್ ನೀವೇ ವಚನ ಮಂಗಳ ಮಾಡ್ಬಿಡಿ. ಮಾಡ್ತೀನಿ ಹೇಳ್ರಿ ನಾ ಮೇಡಮ್. ಮಾಡ್ತೀರಿ? ಹಾ ಮಾಡ್ರಿ. ಹ್ಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಾಲ ತೊರೆಗೆ ಬೆಲ್ಲದ ಕೆಸರು, ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು, ಹಾಲ ತೊರೆಗೆ ಬೆಲ್ಲದ ಕೆಸರು, ತವರಾಜದ ನೊರೆ ತೆರೆಯಂತೆ, ತವರಾಜದ ನೊರೆ ತೆರೆಯಂತೆ, ಆದ್ಯರ ವಚನವಿರಲು, ಆದ್ಯರ ವಚನವಿರಲು, ಬೇರೆ ಭಾವಿಯ ತೋಡಿ ಉಪ್ಪ ನೀರ ನುಂಬುವರ, ಬೇರೆ ಭಾವಿಯ ತೋಡಿ ಉಪ್ಪ ನೀರ ನುಂಬುವರ, ವಿಧಿಯಂತಾಯಿತು ಎನ್ನ ಮತಿ, ವಿಧಿಯಂತಾಯಿತು ಎನ್ನ ಮತಿ, ಕೂಡಲ ಸಂಗಮ ದೇವ ದೇವ, ಕೂಡಲ ಸಂಗಮ ದೇವ, ಹಾಲ ತೊರೆಗೆ ಬೆಲ್ಲದ ಕೆಸರು, ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು. ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಅತ್ಯಂತ ಸುಮಧುರವಾಗಿ ವಚನ ಮಂಗಳವನ್ನು ನಡೆಸಿಕೊಟ್ಟ ವಿದ್ಯಾ ಮುಗ್ದುಂ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ನಾಳೆ ರವಿವಾರ 11:25ಕ್ಕೆ ಸಾವಿಲ್ಲದ ಶರಣರು RD ರಾನಡೆ ಅವರ ಬಗೆಗೆ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಮೇಡಮ್ ಅವರಿಂದ ಅನುಭವವಿದೆ. ಇದೇ ರೀತಿ ಎಲ್ಲರೂ ಗೂಗಲ್ ಮೀಟ್ ನಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ವಿನಂತಿಸಿಕೊಳ್ಳುತ್ತೇನೆ. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.